ನಮಸ್ಕಾರ. ನೀವು ನೋಡ್ತಾ ಇದ್ರ ಅಶ್ವವೇಗ ನ್ಯೂಸ್ ನ ವಿಶೇಷ ಕಾರ್ಯಕ್ರಮ ಗಿಲಿ ದರ್ಬಾರ್. ನಾನು ನಿಮ್ಮ ರೋಜಾ ಮನು ಪಾಟೀಲ್. ಮಂಡ್ಯದ ಗತ್ತು ಏನು ಅಂತ ಹೇಳ್ಬಿಟ್ಟು ಇಡೀ ಇಂಡಿಯಾಗೆ ಗೊತ್ತು ಅಂತ ಹೇಳ್ಬಿಟ್ಟು ನಮ್ಮೆಲ್ರಿಗೂ ಕೂಡ ಗೊತ್ತು. ಆದ್ರೆ ಬರೀ ರಾಜಕೀಯವಾಗಿ ಮಾತ್ರ ಅಲ್ಲ, ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರ ತವರು. ಇಲ್ಲಿ ಮತ್ತೊಬ್ಬ ಸ್ಟಾರ್ ಹುಟ್ಕೊಂಡಿದ್ದಾರೆ. ಡಬಲ್ ಡಿವಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದ್ ಪಕ್ಕ ಅನ್ನುವಂತಹ ಜನರ ಭರವಸೆಯ ಕೂಗನ್ನ ಬರೋಬ್ಬರಿ 47 ಕೋಟಿಗೂ ಅಧಿಕ ವೋಟ್ಗಳನ್ನ ಕಳಿಸಿ ನಿಜ ಮಾಡಿರುವಂತಹ ಮಳವಳ್ಳಿಯ ಮಣ್ಣಿನ ಮಗ, ದಡದಪುರದ ದಳವಾಯಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಚ್ಚು ಮೆಚ್ಚಿನ ದ ಒನ್ ಅಂಡ್ ಓನ್ಲಿ ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್ ಅಂಡ್ ನಮ್ಮ ನಿಮ್ಮೆಲ್ಲರ ತುಂಬಾ 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 ಫೇವ್ರೇಟ್, ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡಿರುವಂತಹ ಮಾತಿನ ಮಲ್ಲ, ಪಟ್ಟಣಗೆರೆಯ ಪೋಲಿ ಹುಡುಗ, ದ ಒನ್ ಅಂಡ್ ಓನ್ಲಿ ಗಿಲ್ಲಿ ನಟ ನಮ್ಮ ಜೊತೆಗಿದ್ರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ. ಹಾಯ್, ಹೆಲೋ, ವೆಲ್ಕಮ್ ಟು ದ ಶೋ. ಹೇಗಿದ್ದೀರಾ? ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಮೇಡಮ್. ನಾನು ಇಷ್ಟು ಹೇಳಿದ್ರಲ್ಲ, ಸಖತ್ ಖುಷಿ ಆಯ್ತು ಮೇಡಮ್. ತುಂಬಾ ಚೆನ್ನಾಗಿದ್ದೀನಿ ಮೇಡಮ್. ನೀವು ಮೇಡಮ್? ನಾನು ಸೂಪರ್ ಆಗಿದ್ದೀನಿ. ಆ್ಯಕ್ಚುಲಿ ಇದೆಲ್ಲ ಏನು ಹೇಳಿದೆ ಅದೆಲ್ಲವೂ ಕೂಡ ಕಮ್ಮಿನೇ. ಬಿಕಾಸ್ ಆ ಕ್ರೌಡು, ಆ ಪ್ರೀತಿ, ಆ ಅಭಿಮಾನ, ಅಷ್ಟು ಜನ. ನಾನು 3 ಸಲ ಮಂಡ್ಯಕ್ಕೆ ಬಂದೋದೆ. ನೀವು ಬೇಕು, ನೀವು ನೋಡಬೇಕು, ನಿಮ್ಮನ್ನು ಮಾತಾಡಿಸ್ಬೇಕು ಅಂತ. ಫೈನಲಿ ಇವತ್ತು ತಗ್ಲಾಕೊಂಡಿದ್ದೀರಾ. ಸೊ ಏನು ಅನ್ಸುತ್ತೆ ಸರ್ ನಿಜವಾಗ್ಲೂ? ನೀವು ಅವತ್ತೊಂದು ಮಾತು ಹೇಳಿದ್ರಿ, ನಾನು ಮೆರವಣಿಗೆ ಹೋಗುವಂತ ಸಂದರ್ಭದಲ್ಲಿ ಕಾರಲ್ಲಿ ಬಂದು ಕೂತಾಗ ಗೊತ್ತಾಗ್ತಿಲ್ಲ ಮೇಡಮ್ ಇದು ನಿಜನೋ ಸುಳ್ಳೋ, ನಾನು ಗಿಣ್ಕೊಂಡು ನೋಡಿದೆ ಇದನ್ನ ಅಂತ ಹೇಳ್ಬಿಟ್ಟು. ಎಷ್ಟು ಖುಷಿ ಇದೆ, ಎಷ್ಟು ಎಕ್ಸೈಟ್ಮೆಂಟ್ ಇದೆ. ಇದೆಲ್ಲ ನೀವು ಊಹೆ ಮಾಡಿದ್ರ ಮೇಡಮ್? ನಿಮ್ಗೆ ಅವಾಗ ಏನು ಹೇಳ್ದೆ ಗೊತ್ತಾ? ಗಿಣ್ಕೊಂಡು ನೋಡ್ತಾ ಇದ್ದೀನಿ, ಗೊತ್ತಾಯ್ತಾ ಇದೆ ಇಲ್ಲ, ನನ್ಗೆ ಗೊತ್ತಾಯ್ತಾ ಇಲ್ಲ ಅಂತ. ಈಗಲೂ ಅದು ಹಂಗೆ ಇದೆ ಮೇಡಮ್. ಅದು ಡೌಟು, ಇದು ನಿಜನಾ ಸುಳ್ಳ, ಏನು ನಡೀತಿದೆ, ಏನಾಗ್ತಾ ಇದೆ, ಅದು ಹಂಗೆ ಇದೆ. ಅದು ಖುಷಿಗಿಂತ ಇದು ಹೆಂಗ್ ಸಾಧ್ಯ ಇದೆಲ್ಲ? ನನ್ನ ಲೈಫಲ್ಲಿ ಒಂಥರ ಪವಾಡ ಆದಂಗೆ ಆಗ್ಬಿಡ್ತಲ್ಲ, ಹೆಂಗ್ ಸಾಧ್ಯ ಇದೆಲ್ಲ ಅಂತ ಅನ್ನಿಸ್ತೈತೆ. ಅದೇ ಇದ್ರಲ್ಲೇ ಇದೆ, ಹ್ಯಾಂಗ್ ಅವರ್ಲ ನೀನು. ಓಕೆ, ನಾನು ಇವಾಗ ಬಿಗ್ ಬಾಸ್ ಜರ್ನಿ ಆಗಲಿ, ಬಿಗ್ ಬಾಸ್ ಬಗ್ಗೆ ಆಗಲಿ, ಅದೆಲ್ಲವೂ ಕೂಡ ಕೇಳಾಗ್ಬಿಟ್ಟಿದೆ, ನೀವು ಹೇಳಾಗ್ಬಿಟ್ಟಿದೆ. ನನಗೆ ಈ ಕ್ರೌಡು, ಈ ಎಲ್ಲ ಜನರ ಪ್ರೀತಿ, ಅದನ್ನೆಲ್ಲ ನೋಡಿ ಒಂದು ತಲೆಗೆ ಬಂದಿದ್ದು. ಆ್ಯಂಡ್ 3 ಆ್ಯಂಗಲಲ್ಲಿ ಒಂದು ಕ್ವಶನನ್ನು ಕೇಳ್ತೀನಿ. ನೀವು ಆಚೆ ಬಂದ ಮೇಲೆ ಸ್ಟಾರ್ಗಳನ್ನು ಭೇಟಿ ಮಾಡಿದ್ರಿ, ಶಿವಣ್ಣ ಆಗಿರ್ಬೋದು, ಸುದೀಪ್ ಅವರಾಗಿರ್ಬೋದು. ಅದರ ಜೊತೆಗೆ ನಮ್ಮ ಕಾಂಗ್ರೆಸ್ ಲೀಡರ್ ಸಿದ್ದರಾಮಯ್ಯನವ್ರನ್ನು ಕೂಡ ಭೇಟಿ ಮಾಡಿದ್ರಿ. ಯಾಕೆ ಈ ಪ್ರಶ್ನೆ ಫಸ್ಟ್ ತಗೋತಿದ್ದೀನಿ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ಕ್ರೌಡ್. ಆ್ಯಂಡ್ ದೆನ್ 47 ಕೋಟಿಗೂ ಅಧಿಕ ವೋಟನ್ನು ಗಳಿಸಿದ್ರ. ಅದರ ಜೊತೆಗೆ ನಿಮ್ಮ ಮಳವಳ್ಳಿಯ MLA ಆದಂತಹ ನರೇಂದ್ರ ಸ್ವಾಮಿ ಅವರನ್ನು ಕೂಡ ಭೇಟಿ ಮಾಡಿ ಬಂದ್ರಿ. ಅಂಡ್ ಅವರು ಒಂದು ಮಾತು ಹೇಳಿದ್ರು, ನೀವು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಗಿಲ್ಲಿಗೆ ವೋಟ್ ಹಾಕಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿ ಹರಿಬಿಟ್ರು. ಅದು ಸಿಕ್ಕಾಪಟ್ಟೆ ವೈರಲ್ ಕೂಡ ಆಯ್ತು, ಅವರು ಸಪೋರ್ಟ್ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ನಿಮ್ಮ ದಡದಪುರದ ಶಿವಣ್ಣ ಅವರು ಸಿದ್ದರಾಮಯ್ಯ ಅವರಿಗೆ ಪರಮಾಪ್ತರು. ಸೊ ಈ 3 ಆಂಗಲ್ ಇಂದ ನೋಡಿದಾಗ ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರಾ ಅನ್ನುವಂತ ಸಂಶಯ. ಹಂಗಿಲ್ಲ ಮೇಡಮ್. ಈಗ ಅದೇ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರೆ ಆತರ ಅಲ್ಲ ಮೇಡಮ್ ಅದು ಬರೋದು. ಬಿಕಾಸ್ ಯಾಕೆ ಕೇಳಿದೆ ಅಂತಾನು ನಾನು ಮುಂಚೆನೆ ಹೇಳ್ಬಿಟ್ಟೆ. ಅದು ಪ್ರೀತಿ ಮೇಡಮ್. ಅದು ಹಂಗ್ ಸಪೋರ್ಟ್ ಆತರ ನೋಡಕ್ ಹೋದ್ರೆ ನಮ್ಮ ರೇಣುಕಾಚಾರ್ಯ ಸರ್ ಅವರಲ್ಲ, ಅವರು ನನಗೆ ವಿಶ್ ಮಾಡಿದ್ರು ಮೇಡಮ್ ಫೋನ್ ಮಾಡ್ಬಿಟ್ಟು. ಆತರ ಸುಮಾರು ಅವ್ರೆ. ನಮ್ಮ ದರ್ಶನ್ ಪುಟ್ಟಣಿಯ ಸರ್, ನಮ್ಮ ಫಸ್ಟೇ ಫೋನ್ ಮಾಡಿದವ್ರು ನಮ್ಮ HD ಕುಮಾರಸ್ವಾಮಿ ಸರ್ ಫಸ್ಟ್ ಫೋನ್ ಮಾಡಿ ವಿಶ್ ಮಾಡಿದವ್ರೆ. ಅದೆಲ್ಲ ಹೆಂಗ್ ಬರ್ತದೆ ಮೇಡಮ್? ಎಲ್ಲ ಅದು ಪಕ್ಷ ಆತರ ಬರಲ್ಲ ಮೇಡಮ್. ಎಲ್ಲಾರು ಅಷ್ಟೊಂದು ಸಪೋರ್ಟ್ ಮಾಡೋರು, ಎಲ್ಲಾರು ಅಷ್ಟೊಂದು ಮಾಡಿ. ನಾನು ಯಾರು ಸಾಧ್ಯ ಆಯ್ತದೆ ಇನ್ನೂ ಮಾಡ್ತೀನಿ, ಅವ್ರನ್ನೆಲ್ರೂ ಮೀಟ್ ಮಾಡ್ತಾವ್ನಿ, ಮಾತಾಡಿಸ್ತಾವ್ನಿ. ಅಂದ್ರೆ ಅವರು ಕರೀತಾರೆ ಬನ್ನಿ ಅಂತ, ನಾನು ಹೋಗಿ ಮೀಟ್ ಮಾಡ್ತೀನಿ. ಅದು ಹಂಗ ಆಯ್ತೈತೆ ಮೇಡಮ್. ಮೋಸ್ಟ್ಲಿ ಅದು ಹಂಗ್ ಕಾಣಿಸ್ತಾ ಇರ್ಬೋದು ಅಷ್ಟೇ. ಬಟ್ ಆತರ ಅಲ್ಲ ಮೇಡಮ್. ಎಲ್ಲಾ ಪಕ್ಷದವ್ರು, ಎಲ್ಲಾ ಪಾರ್ಟಿಯವರು, ಆಮೇಲೆ ಎಲ್ಲ ಜನ ಇಲ್ಲಿ ಹಂಗ್ ಬರಲ್ಲ ಮೇಡಮ್. ಇಲ್ಲಿ ಎಲ್ಲಾರು ಸಪೋರ್ಟ್ ಮಾಡ್ತಾವ್ರೆ ಅಂದ್ಮೇಲೆ ಎಲ್ಲಾರ ಹತ್ರನು ಹೋಗ್ಬೇಕಲ್ಲ. ಹಂಗೆ ಅಂದ್ರೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರೆ ಆತರ ಎಲ್ಲ ಮೇಡಮ್. ಅಯ್ಯೋ, ಅದಕ್ಕೆ ರಾಜಕೀಯ ಅದಕ್ಕಂತೂ ತರಲೇಬೇಡಿ ಮೇಡಮ್. ಅದೇ ನಾನು ಎಲ್ರಿಗೂ ಹೇಳೋದು, ಅದು ಬರ್ಲೇಬಾರ್ದು. ಇಲ್ಲಿ ಜಾತಿ ರಾಜಕೀಯ ಅನ್ನೋದು ಬರ್ಲೇಬಾರ್ದು. ಅಷ್ಟು ಎಲ್ಲರೂ ಸಪೋರ್ಟ್ ಮಾಡೋರೆ, ಎಲ್ಲರೂ ಇದು ಮಾಡೋರು ಮೇಡ. ನಮ್ಮ DK ಸಾಹೇಬರು, DK ಶಿವಕುಮಾರ್ ಸರ್, ಅವರು ಫೋನ್ ಮಾಡಿ ಮಾತಾಡಿ ವಿಶ್ ಮಾಡಿದ್ರು. ಎಲ್ಲರೂ ಮಾತಾಡಿ ಫೋನ್ ಮಾಡಿ ವಿಶ್ ಮಾಡಿದ್ರು ಮೇಡಮ್. ಹಂಗ್ ಬರಲ್ಲ, ಹಂಗಾಗಲ್ಲ ಮೇಡಮ್. ಓಕೆ, ಈಗ ಇಷ್ಟೊಂದು ಜನ ಮತ್ತೆ ಅವ್ರ ಪ್ರೀತಿ ಅದಷ್ಟು ಈಸಿಯಾಗಿ ಯಾರಿಗೂ ಸಿಗಲ್ಲ ಗಿಲ್ಲಿ ಸರ್. ಬಟ್ ಆಮೇಲೆ ಇನ್ನೊಂದು ಹೇಳಿದ್ರಿ, ನರೇಂದ್ರ ಸ್ವಾಮಿ ಸರ್ನ ಮೀಟ್ ಮಾಡಿರಿ ಅಂತ. ಪಾಪ ಮೀಟ್ ಮಾಡೋಕ್ ಆಗಿಲ್ಲ ಮೇಡಮ್. ಓಕೆ, ಅಲ್ಲ ಅವರು ವಿಡಿಯೋ ಮಾಡಿ ಹರಿಬಿಟ್ಟಿದ್ರು, ಮೀಟ್ ಮಾಡಿಲ್ಲ ಮೇಡಮ್. ಹೋಯ್ತೀನಿ ಮೇಡಮ್. ನರೇಂದ್ರ ಸ್ವಾಮಿ ಸರ್ ಅವರು ಹೋಗಿ ಅವ್ರ ಆಶೀರ್ವಾದ ತಗೊಂಡು ಅವ್ರು ಮಾತಾಡಿಸ್ಬೇಕು. ಹೋಯ್ತೀನಿ ಮೇಡಮ್. ಅದು ವಿಡಿಯೋ ನೋಡಿದ್ರಾ ನೀವು? ಬಿಗ್ ಬಾಸ್ ಮನೆ ಒಳಗೆ ಇದ್ದಾಗ ಅವರು ವಿಡಿಯೋ ಮಾಡ್ಬಿಟ್ಟು ಗಿಲ್ಲಿಗೆ ವೋಟ್ ಹಾಕಿ ಅಂತ ಹೇಳ್ಬಿಟ್ಟು. ಸೊ ಅದೆಲ್ಲ ಆಂಗಲ್ ನೋಡಿದಾಗ ಎಲ್ಲೋ ಗಿಲ್ಲಿ ಅವ್ರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಿದಾರಾ, ಪಾಲಿಟಿಕ್ಸ್ಗೆ ಏನಾರು ಎಂಟ್ರಿ ಆಗ್ತಾರಾ? ಇಲ್ಲ ಮೇಡಮ್. ನನಗೆ ಖುಷಿಯಾಗಿದ್ದು ಯಾವ ವಿಚಾರದಲ್ಲಿ ಅಂದ್ರೆ, ಈಗ ರಾಜಕೀಯ ನಾಯಕರುಗಳು ಇದು ಫಸ್ಟ್ ಸೀಸನ್ ಅನ್ಸುತ್ತೆ ಅಷ್ಟೊಂದು ಸಪೋರ್ಟ್ ಮಾಡಿದ್ದು, ಮಾತಾಡಿದ್ದು.
ಈಗ ರಾಜಕೀಯ ನಾಯಕರುಗಳು ಅಂದ್ರೆ ಅದು ಒಂದು ಪ್ರತಿಬಿಂಬಿಸ್ತಾ ಇರ್ತಾರೆ ಒಂದು ಕ್ಷೇತ್ರನ ಒಂದು ಇದನ್ನ. ಆ ಥರದವ್ರು ಈಗ ಅವ್ರಿಂದ ಒಂದಷ್ಟು ಜನ ಇರ್ತಾರೆ, ಅವರು ಆ ಥರ ಹೇಳಿದಾಗ ಒಂದಷ್ಟು ಜನ ಸಪೋರ್ಟ್ ಅಂದರೆ ಎಲ್ಲರೂ ಸಪೋರ್ಟ್ ಮಾಡ್ತಾರಲ್ಲ ಮೇಡಮ್. ಬಂದು ಇಲ್ಲಿ ಆ ಪಕ್ಷ ಈ ಪಕ್ಷ ಅಂದ್ರೆ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾರಲ್ಲ, ನಿಂತ್ಕೋತಾರಲ್ಲ, ಅದು ನಂಗೆ ಸಿಕ್ಕಾಪಟ್ಟೆ ನನಗೆ ನಂಬಕ್ಕಾಗಿಲ್ಲ ಮೇಡಮ್. ಅದು ಎಲ್ಲ ಪ್ರತಿಯೊಬ್ಬರೂ ಎಲ್ಲ ರಂಗದವ್ರು, ಈಗ ಚಿತ್ರರಂಗದವ್ರು ಎಷ್ಟು ಸಪೋರ್ಟ್ ಮಾಡೋರು ಮೇಡಮ್. ರೈತರು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ, ಆಟೋ ಓಡಿಸೋರು, ಕ್ಯಾಬ್ ಓಡಿಸೋರು ಎಲ್ಲ ಸ್ಟಿಕ್ಕರ್ ಹಾಕಿ ಅಂಟಿಸ್ಕೊಂಡು, ಬೈಕಲ್ಲಿ ಎಲ್ಲ ಸ್ಟಿಕ್ಕರ್ ಅಂಟಿಸ್ಕೊಂಡು, ಟ್ಯಾಟು ಎಲ್ಲ ಹಾಕಿಸ್ಕೊಂಡು, ಪಾಪ ನೋಡಿ ನಮ್ಮ ಫ್ಯಾಮಿಲಿಯವ್ರನ್ನ ಆದರೆ ಓಕೆ, ಇಲ್ಲ ನಮ್ಗೆ ಗೊತ್ತಿರೋರು ಆದರೆ ಓಕೆ, ನಮ್ಮ ಫ್ರೆಂಡ್ಸ್ ಆದರೆ ಓಕೆ, ಯಾರು ಅಂತಲೇ ಗೊತ್ತಿಲ್ಲ ಪಾಪ ಅವ್ರು ಬಂದು ಟ್ಯಾಟು ಹಾಕಿಸ್ಕೊಂಡು. ಈಗ ನಾನು ಸಿನಿಮಾದಲ್ಲಿ ಒಂದು ಅಷ್ಟು ಸಿನಿಮಾ ಇಟ್ಟಾಗ ಒಂದು ಸ್ಟಾರ್ಡಮ್ ಬಂದಮೇಲೆ ಅದೆಲ್ಲ ಹಾಕಿಸ್ಕೊಳ್ಳೋದನ್ನೆಲ್ಲ ನೋಡ್ಕೊಂಡು ಬಂದಿರಲಿಲ್ಲ ಮೇಡಮ್. ನಾನು ಒಬ್ರು ಫ್ಯಾನ್ ಆಗೇ ಅಲ್ವ ಮೇಡಮ್ ಬಂದಿರೋದು. ಅದನ್ನು ಅಲ್ಲಿ ನೋಡಿದ್ದೀನಿ ಮೇಡಮ್. ನಾನು ಒಬ್ರು ಫ್ಯಾನ್ ಆದಾಗ ಅವ್ರಿಗೆ ಹೆಂಗಿರ್ತದೆ ಅಂತ. ಅದು ಏನು ಮಾಡಿದೆ, ಒಂದು ಶೋ ಇಂದ ಅಷ್ಟು ಸಿಗ್ತದೆ ಅಂದರೆ ಅದು ಹೆಂಗೆ ತಡ್ಕೊಳಕ್ಕೆ ಆಗಲ್ಲ ಮೇಡಮ್. ಅದನ್ನ ಆ ಖುಷಿ, ಆ ಉತ್ಸಾಹ, ಆಮೇಲೆ ಅಲ್ಲೆಲ್ಲೋ ಒಂದು ಕಡೆ ಒಂದು ಸಣ್ಣ ಭಯ, ಇಷ್ಟು ಸಿಕ್ಬಿಟ್ರೆ ಹೆಂಗೆ ಇದನ್ನ ತಗೊಂಡೋಗೋದು, ಆ ಭಯ ಅದೆಲ್ಲ ಇರ್ತದೆ ಮೇಡಮ್. ನಿಜ ನಿಜ ನಿಜ. ಎಲ್ಲೋ ಒಂದ್ ಕಡೆ ಗಿಲ್ಲಿಯವ್ರು ತುಂಬಾ ಮಾತಾಡ್ತಾ ಇದ್ರು ಪಟ್ 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 ಪಟ ಅಂತ. ಈಗ ಮಾತಾಡೋಕ್ಕೂ ಕೂಡ ಬಿಕಾಸ್ ನೀವೇ ಹೇಳಿದ್ರಿ ಆ ಭಯ ಇರುತ್ತೆ ಅಂತ, ಅದು ಎಲ್ಲೋ ಒಂದ್ ಕಡೆ ಕಾಣಿಸ್ತಾ ಇದೆಯಾ ಅಂತ ಕೆಲವೊಂದು ಸಂದರ್ಶನಗಳನ್ನ ನೋಡಿದಾಗ, ಮತ್ತೆ ಆ ಜೀ ಕನ್ನಡ ವೇದಿಕೆ ಮೇಲೆ ಗಿಲ್ಲಿ ಅವರು ನೋಡಿದಾಗ, ಇಲ್ಲಿ ನೋಡಿದಾಗ ನಮ್ಗೆ ಇಲ್ಲೇ ಒಂದಷ್ಟು ಚೇಂಜಸ್, ಬದಲಾವಣೆಗಳು ಕಾಣಿಸ್ತಾ ಇದೆ ಮೇಡಮ್. ಅದೇ ನಾನೇ ಮಂಕಾಗ್ಬಿಟ್ಟಿದ್ದೀನಿ. ಅದೇ ಇದನ್ನೆಲ್ಲ ನೋಡ್ಬಿಟ್ಟು ನಾನೇ ಮಂಕಾಗ್ಬಿಟ್ಟಿದ್ದೀನಿ ಮೇಡಮ್. ಅದಕ್ಕೇನೆ ಹಂಗಾಗಿರೋದು. ಎಲ್ಲಿ ಏನಾರು ಒಂದು ತಪ್ಪಾಗ್ಬಿಟ್ರೆ, ಏನಾರು ಒಂದು ಆಗ್ಬಿಟ್ರೆ ಏನಾಗ್ಬಿಡ್ತದೆ, ಅದು ಯೋಚನೆ ಇರ್ತದಲ್ಲ ಮೇಡಮ್. ಇದು ನೆಕ್ಸ್ಟ್ ಏನು ಮುಂದೆ ಏನು ಹೆಂಗ್ ಮಾಡೋದು, ಹೆಂಗೆ ಅನ್ನೋದು ಇರ್ತದಲ್ಲ ಮೇಡಮ್. ನೀವೇ ಹೇಳಿದ್ರಲ್ಲ ಈಗ ಸೈಲೆಂಟ್ ಆಗ್ಬಿಡ್ತೀನಿ ಅಂತ. ಅದಕ್ಕೇನೆ ನನಗೆ ಒಂದೊಂದ್ಸತಿ ತಲೆಯಲ್ಲೇ ಕೆಟ್ಟೋಗ್ಬಿಡ್ತದೆ. ಇಷ್ಟು ಎಲ್ಲ ಹೆಂಗ್ ಸಾಧ್ಯ, ಒಂದು ಪವಾಡ ನಡಿಕೆ ಹೆಂಗ್ ಸಾಧ್ಯ ಅಂತ ತಲೆ ಕೆಟ್ಟೋಗ್ಬಿಟ್ಟೈತೆ ನಿಜ. ಒಂದು ಮಿರಾಕಲ್ ಪವಾಡ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗೋದಿಲ್ಲ. ಬಿಕಾಸ್ 3 ತಿಂಗಳಲ್ಲಿ ಆಗಿರುವಂತಹ ಬಹುದೊಡ್ಡ ಮಿರಾಕಲ್ ಅಂತಾನೆ ಇದು. ಗಿಲ್ಲಿ ಅವರೇ, ನೀವು ಇವಾಗ ಊಟ ಮಾಡೋಕ್ಕೂ ಕೂಡ ನಿಮಗೆ ಬಿಡವಿಲ್ಲ. ನಿನ್ನೆ ರಾತ್ರಿ ಊಟ ಮಾಡಿದ್ರು, ಇವಾಗ ಊಟ ಮಾಡಿದ್ರಿ. ಸೊ ನಿಮ್ಮ ತಾಯಿ ಒಂದು ವೇದಿಕೆ ಮೇಲೆ ಹೇಳಿರ್ತಾರೆ, ನೀವು ಪಟ್ಟಂತಹ ಸ್ಟ್ರಗಲ್ ಆಗಿರ್ಬೋದು, ಅಂದರೆ ಯಾವುದೋ ಒಂದು ಮದುವೆ ಊಟಕ್ಕೆ ಹೋಗಿರ್ತೀರ, ಅಲ್ಲಿ ನೀವು ಹಾಕಿರೋ ಬಟ್ಟೆನ ನೋಡಿ ಆಚೆ ಕಳಿಸುವಂಥದ್ದು, ಊಟ ಸಿಗದೆ, ಮತ್ತೆಲ್ಲೋ ಒಂದು ಗಣೇಶನ ಮೆರವಣಿಗೆ ನಡೀತಾ ಇರುತ್ತೆ, ಅಲ್ಲೆಲ್ಲೋ ಯಾರನ್ನೋ ಭೇಟಿ ಮಾಡಿ ಊಟ ಸಿಕ್ಕು, ಅದಾದ್ಮೇಲೆ ಜೀ ಕನ್ನಡ ಸೆಟ್ಗೆ ಎಂಟ್ರಿ ಆಗ್ತೀರಾ, ಅಲ್ಲಿ ಪರಿಚಯ ಆಗಿ ಅದಾದ್ಮೇಲೆ ದೊಡ್ಡ ವೇದಿಕೆಯಲ್ಲಿ ಒಬ್ರು ಕಲಾವಿದರಾಗಿ ಮಿಂಚ್ತೀರಾ. ಅದೆಲ್ಲವನ್ನು ಕೂಡ ನಿಮ್ಮ ತಾಯಿ ಹೇಳಿದಂತಹ ವಿಡಿಯೋ ನಿನ್ನೆ ನೋಡ್ತಾ ಇದ್ದೆ ನಾನು. ಅದಾದ್ಮೇಲೆ ಇವತ್ತು ನೋಡಿ, 1-2 ವರ್ಷ ಗ್ಯಾಪಲ್ಲೇ ಯಾವ ಮನುಷ್ಯ ಹೇಗಿದ್ದೋನು ಹೇಗೆ ಬೇಕಾದರೂ ಆಗ್ಬೋದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀವು. ಆ ಸ್ಟ್ರಗಲಿಂಗ್ ದಿನಗಳನ್ನು ನೆನ್ಪು ಮಾಡ್ಕೊಳ್ಳೋದಾದ್ರೆ ಅದೇ ಮೇಡಮ್. ಈಗ ಎಲ್ಲದಕ್ಕೂ ಒಂದು ಅದೇ ಈ ಸ್ಟ್ರಗಲಿಂಗು, ನಾವು ಏನು ಎಫರ್ಟ್ ಹಾಕಿರ್ತೀವಿ, ಏನು ಮಾಡಿರ್ತೀವಿ, ಏನು ಕಷ್ಟಪಟ್ಟಿರ್ತೀವಿ, ಏನರ ಮೇಲೆ ಕಷ್ಟಪಡ್ತೀವಿ, ಏನಕ್ಕೆ ಕಷ್ಟಪಡ್ತೀವಿ, ಅದೇ ಅಲ್ವೇ ಮೇಡಮ್ ನಮ್ಮನ್ನು ಮುಂದಕ್ಕೆ ತಗೋಬೋದು. ಏನು ವಿಷಯಕ್ಕೆ ಈಗ ಆ ಟೈಮಲ್ಲಿ ನೋಡಿ, ಆ ಟೈಮಲ್ಲೂ ಊಟ ಮಾಡೋಕ್ಕೆ ಊಟ ಇರ್ತಿರ್ಲಿಲ್ಲ. ಈಗ ಊಟ ಇದ್ರೂ ಅದನ್ನ ಈಗ ಊಟ ಕರೆಕ್ಟ್ ಟೈಮ್ಗೆ ಊಟ ಮಾಡೋಕ್ಕೆ ಏನು ಕಾಯ್ತಾ ಇಲ್ಲ ಅಂದ್ರೆ ಆ ಪ್ರೀತಿ, ಜನರು ಪ್ರೀತಿ, ಅದೇ ಹೊಟ್ಟೆ ತುಂಬಿಸ್ಬಿಟ್ಟೈತೆ ನನಗೆ. ದೊಡ್ಡವರೊಂದು ಗಾದೆ ಮಾತು ಹೇಳಿರ್ತಾರೆ, ಹಲ್ಲಿದ್ದವನಿಗೆ ಕಡ್ಲೆ ಇರಲ್ಲ, ಕಡ್ಲೆ ಇದ್ದವ್ರಿಗೆ ಹಲ್ಲಿರೋದಿಲ್ಲ ಅಂತ ಹೇಳ್ಬಿಟ್ಟು. ನಿಮ್ ಸಿಚುವೇಶನ್ ನೋಡಿ ನನಗೆ ಅದು ನೆನಪಾಯ್ತು. ಬಿಕಾಸ್ ಅವಾಗ ಊಟ ಮಾಡ್ಬೇಕಿತ್ತು, ಕಾಸಿರ್ಲಿಲ್ಲ. ಇವಾಗ ಎಲ್ಲ ಇದೆ, ಊಟ ಮಾಡೋಕೆ ಟೈಮ್ ಸಿಗ್ತಾ ಇದೆ. ಅದು ಜನರು ಪ್ರೀತಿನೇ ಹೊಟ್ಟೆ ತುಂಬಿಸ್ಬಿಟ್ಟೈತೆ ಅಷ್ಟು. ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಮಾತಾಡಿಸ್ಬೇಕು, ಇದೆಲ್ಲ ಆಯ್ತಲ್ಲ ಮೇಡಮ್. ಅದು ಅದೇ ಟೈಮ್ ಅನ್ನೋದು ಅದನ್ನೇ ಅಲ್ವ ಮೇಡಮ್, ಟೈಮು. ನಿಜ ನಿಜ ನಿಜ. ಓಕೆ, ಇವಾಗ ಬಿಗ್ ಬಾಸ್ಗೆ ಬಂದ್ಬಿಡೋಣ. ಬಿಗ್ ಬಾಸ್ ಅನ್ನುವಂಥದ್ದು ಫಸ್ಟ್ ನಿಮಗೆ ಕರೆ ಬಂದಂತಹ ಸಂದರ್ಭದಲ್ಲಿ ನೀವು ಹೇಗೆ ಒಪ್ಕೊಂಡ್ರಿ? ಬಿಕಾಸ್ ನಿಮಗೇನು ಕ್ಯಾಮ್ರಾ ಆಗಿರ್ಬೋದು, ರಿಯಾಲಿಟಿ ಶೋಸ್ ಆಗಿರ್ಬೋದು ಹೊಸದೇನಲ್ಲ, ನೀರು ಕುಡ್ದಷ್ಟು ಈಸಿ ನಿಮಗೆ. ಮುಂಚೆ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ನಿಮ್ಮ ಆಲೋಚನೆಗಳು ಹೇಗಿತ್ತು? ಅಲ್ಲಿ ಹೋಗಿ ಬಂದಮೇಲೆ ಇವಾಗ ಏನಾಗಿದೆ, ವಾಟ್ ನೆಕ್ಸ್ಟ್ ಅನ್ನುವಂಥದ್ದು? ಮೇಡಮ್, ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ಸತ್ಯವಾಗ್ಲೂ ಭಯದಲ್ಲೇ ಹೋಗಿದ್ದು ನಾನು ಬೇರೆ ಯಾವ ಶೋ ಆದ್ರೂ ಆಗಿದ್ರು ನನಗೊಂದು ಗ್ರಿಪ್ ಇತ್ತು. ಈಗ ಡ್ಯಾನ್ಸ್ ಶೋ, ಕಾಮಿಡಿ ಶೋ, ಇನ್ನೊಂದು ಶೋ ಆದ್ರೂ ಗ್ರಿಪ್ ಇತ್ತು ನನಗೆ. ಇದು ಹಿಂಗೆ ಮಾಡಬೇಕು, ಹಿಂಗೆ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊ ಹೋಗ್ಬೋದಿತ್ತು. ಅದಕ್ಕೆ ಇದು ಈ ಶೋ ಪ್ಯಾಟರ್ನ್ ಇದು ಅಂತ. ಬಿಗ್ ಬಾಸ್ ಎಲ್ರಿಗೂ ಅಷ್ಟೇ, ಯಾರು ಹೋಯ್ತವ್ರು. ಆಮೇಲೆ ತಿರ್ಗಾ ಹೋಗೋಕ್ಕಾಗಲ್ಲ. ಈಗ ಬೇರೆ ಶೋಲಾದರೆ ಸೀಸನ್ 2, ಸೀಸನ್ 3 ಸ್ಟಾರ್ಟ್ ಆದಾಗ ಹೋಗ್ಬೋದು ನಾವು, ಹಳೆ ಕಂಟೆಸ್ಟೆಂಟ್ಸು. ಬಟ್ಟು ಕಂಟೆಸ್ಟೆಂಟಾಗಿ ಹೋಗೋಕ್ಕಾಗಲ್ಲ ಬಿಗ್ ಬಾಸಲ್ಲಿ. ಈಗ ನೆಕ್ಸ್ಟ್ ನಾವು ಒಂದೇ ಸತಿ ಬಿಗ್ ಬಾಸು, ಒಂದೇ ಸಲ ಮುಗೀತು ಅಷ್ಟೇ ಬಿಗ್ ಬಾಸ್ ಅನ್ನೋದು. ಸ್ಟಾರ್ಟಿಂಗು ಮನೆಯವ್ರಿಗೂ ಭಯ ಇತ್ತು, ಇವನು ಏನು ಮಾಡ್ಬಿಡ್ತಾನೋ ಏನೋ. ಮೊದಲೇ ರೇಗ್ಸೋದು, ಕಾಲು ಎಳೆದು, ಸಿಕ್ಕಾಪಟ್ಟೆ ಜಾಸ್ತಿ ತಮಾಷೆ ಮಾಡೋದು, ನಮ್ಮನ್ನೇ ಬಿಡುದಿಲ್ಲ ಇವನು. ಸತ್ತೋಗಿರೋ ನಮ್ಮ ಅಜ್ಜಿನೂ ಬಿಟ್ಟಿಲ್ಲ ಹಂಗಿರೋದು. ಇನ್ನು ಅಲ್ಲೋಗಿ ಪಾಪ ಯಾರು ಏನು ಅಂತಾನೆ ಗೊತ್ತಿರೋಲ್ಲ, ಅವ್ರಿಗೆ ಏನಾರ ಕೋಪ ಮಾಡ್ಕೊಂಡು ಏನಾರು ಹೆಚ್ಚು ಕಮ್ಮಿ ಆಗಿ ಜಗಳ ಆಗಿ ಇದಾಗ್ಬಿಡ್ತದೆ ಬೇಡ ಅಂತ ನಾನು ಫಿಕ್ಸ್ ಆಗ್ಬಿಟ್ಟಿದ್ದೆ ಮೇಡಮ್. ಒಂದು 8 ವಾರ, 7ರಿಂದ 8 ವಾರ ಫಿಕ್ಸ್ ಆಗ್ಬಿಟ್ಟಿದ್ದೆ ನಾನು. ಇಷ್ಟೇ ಇರೋದು ನಾನು, ಆಗಲ್ಲ. ಯಾಕಂದ್ರೆ ನಾನು ಹಂಗೆಲ್ಲ ಇದ್ದು ಒಂದೇ ಕಡೆ
ಇದ್ದು ಅಭ್ಯಾಸನೇ ಇಲ್ಲ ನನಗೆ. ಓಡಾಡ್ತಾ ಇರ್ಬೇಕು, ಅಲ್ಲೋಗ್ಬೇಕು ಇಲ್ಲೋಗ್ಬೇಕು, ಒಂಥರ ನಾನು ನಿಲ್ಲುದಿಲ್ಲ ನನ್ನ ಕಾಲು. ಹಂಗಿರೋನು ಈಗ ಅಲ್ಲಿ ಹೆಂಗೆ ಆಗಲ್ಲ ಅನ್ಸುತ್ತೆ ಮೋಸ್ಟ್ಲಿ ಅನ್ಕಂದೇ ಓದದ್ದು. ಕಟ್ಟಾಗ್ದಂಗೆ ಆಗ್ಬಿಟ್ಟಿದೆ. ಆಮೇಲೆ ಗೊತ್ತಿರೋರು ಒಂದಷ್ಟು ಜನಕ್ಕೆ ಗೊತ್ತಾದ್ಮೇಲೆ, ಈಗ ಯೂಟ್ಯೂಬಲ್ಲಿ ಅದ್ರಲ್ಲಿ ಇದ್ರೆಲ್ಲ ಡೌಟ್ ಬಂದು ಗೊತ್ತಾದ್ಮೇಲೆ ಅವರೆಲ್ಲ ಹೇಳೋರು, ಒಂದಷ್ಟು ಜನ ಗೊತ್ತಿರೋರು. ನಮ್ಮ ಅಯೋಗ್ಯ ಮಹೇಶಣ್ಣ, ಅಯೋಗ್ಯ ಸಿನಿಮಾ ಡೈರೆಕ್ಟರ್, ಅವರು ಡಬ್ಬಿಂಗ್ ಹೋಗಿದಾಗ ಇಲ್ಲೇ ಏನು ಬಿಗ್ ಬಾಸ್ ಹೋಯ್ತಾ ಇದೆಯಂತೆ, ಕಪ್ಪೆತ್ಕ ಬತ್ತೆ ಬಿಡು ನನಗೆ ಗೊತ್ತು ಅಂತ. ಆ ತರ ಸುಮಾರು ಜನ ಮೊನ್ನೆ ಮೀಟ್ ಮಾಡಿದ್ರಿ ಕೂಡ ಅವ್ರನ್ನ, ಹೋದ್ರೆ ಕಪ್ಪೆತ್ಕ ಬತ್ತೀಯಾ, ಹೋಗಿ ಎತ್ಕ ಬತ್ತೀಯ ಅಂದಾಗ ಅದೊಂದು ಭಯ ಸ್ಟಾರ್ಟ್ ಆಗ್ಬಿಡ್ತು. ಅಂದ್ರೆ ಇವ್ರು ಏನೋ ಒಂದಷ್ಟು ಜನ ಈಗ ನನ್ನನ್ನು ಪ್ರೀತಿಸೋರು ಅಂದ್ರೆ ನನ್ನ ಸ್ನೇಹಿತರು, ಇವ್ರು ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾನೆ, ಇವ್ನು ಆಡ್ತಾನೆ ಚೆನ್ನಾಗಿ ಅಂತ. ಅದು ಎಲ್ಲಿ ಮೋಸ ಆಗ್ಬಿಟ್ಟದು ಅಂದ್ರೆ, ಅದು ಎಲ್ಲಿ ಆ ನಂಬಿಕೆನ ಕಳ್ಕೊಬಿಟ್ಟನೋ ಅನ್ನೋದೊಂದು ಭಯ ಇತ್ತು. ಬಿಗ್ ಬಾಸ್ ಆಮೇಲೆ 24 hours ಯಾ ಎನರ್ಜಿ, ಯಾ ಆಕ್ಟಿವ್ ಇರೋಕ್ಕಾಗಲ್ಲ, ಅದು ಕಷ್ಟ ಆಗ್ಬಿಡ್ತದೆ ಇದೆಲ್ಲ ಅನ್ಸೋದು. ಮೊದಲನೇ ವಾರನೇ ಅದು ಮನೆ ಹೆಂಗೆ ಅಡ್ಜಸ್ಟ್ ಆಗ್ಬಿಡ್ತು ಅಂದ್ರೆ, ನಾವೇನೋ ಒಂದು 10-20 ವರ್ಷದಿಂದ ಮನೇಲಿ ಬಾಳಿ ಬದುಕಿರೋ ಥರ ಮನೆ ಎಲ್ಲ ಅಡ್ಜಸ್ಟ್ ಆಗ್ಬಿಡ್ತು. ಅದೇ ಈಗ ಒಬ್ಬನಿಂದ ಆಯಿತು, ನಾನು ಒಬ್ಬನಿಂದ ನಾನೇ ಮಾಡಿದೆ ಅಂದ್ರೆ ತಪ್ಪೇ, ಅದು ತುಂಬ ದೊಡ್ಡ ತಪ್ಪು ಮೇಡಮ್. ಅದು ಟೈಮು ಸಿಗೋ ಜನಗಳು, ಆ ಟೈಮಿಗೆ ಸಿಗೋ ಜನಗಳು, ಆ ಟೈಮು ಇದೇ ಮ್ಯಾಟ್ರ್ ಆಗೋದು. ಅದು ಗೊತ್ತಿಲ್ಲ. ಈಗ ಸೀಸನ್ ಬಂದಿದ್ರೆ ಯಾರಿಗೆ ಗೊತ್ತು, ನಾನು ಗೊತ್ತನೇ ಇರಲಿಲ್ಲ, 2ನೇ ವಾರ 3ನೇ ವಾರಕ್ಕೆ ಹೋಗ್ಬಿಡ್ತಿದ್ದೇನೋ. ನೆಕ್ಸ್ಟ್ ಸೀಸನ್ಗೆ ಹೋಗಿದ್ರೆ ನಾನು ಮೊದಲನೇ ವಾರನೇ ಬಂದ್ಬಿಡ್ತಿದ್ದೇನೆ ಆಚೆಗೆ, ಗೊತ್ತಿಲ್ಲ. ಇಲ್ಲೇನಾಯಿತು, ಆ ಸಿಗೋ ಜನಗಳು ನನ್ನ ಕ್ಯಾರೆಕ್ಟರ್ ಏನೈತೆ, ಈಗ ನನಗೆ ಒಂದಷ್ಟು ಜನ ನನಗೆ ಕನೆಕ್ಟ್ ಆಗೋ ಜನಗಳು, ಈಗ ನನ್ನ ವೇವ್ ಲೆಂತ್ ಮ್ಯಾಚ್ ಆಗೋ ಜನಗಳು, ಆ ಥರದವ್ರು ಸಿಕ್ಕೋ ಒಂದಷ್ಟು ಜನ ಸ್ನೇಹಿತರು, ಹಿಂಗೆಲ್ಲ ಸಿಕ್ಕಿದಾಗ ಒಂದಷ್ಟು ಜನ ಪ್ರೀತಿ ಮಾಡೋರು, ಜಗಳ ಆಡೋರು, ಒಂದಷ್ಟು ಜನ. ಅಂದ್ರೆ ಈಗ ಜಗಳ ಆಡೋರು ಆಪೋಸಿಟ್ ಅಂತಲೂ ಹೇಳೋಕ್ಕಾಗಲ್ಲ. ನನ್ನ ಥಾಟ್ಸು, ಈಗ ನಾನೇನೋ ಒಂದು ಯೋಚನೆ ಮಾಡ್ತೀನಿ, ನನಗೆ ಆ ಥಾಟ್ಸ್ಗೆ ಆಪೋಸಿಟ್ ಆಗಿ ಒಬ್ರು ಬೇಕಲ್ಲ. ಈಗ ಆ ಕಡೆಯಿಂದ ಬಾಲ್ ಹಾಕ್ಬೇಕು, ಈ ಕಡೆಯಿಂದ ಬ್ಯಾಟಿಂಗ್ ಮಾಡ್ಬೇಕು, ಅದೇ ತನಕ ಕ್ರಿಕೆಟು, ನಿಜ ಆ ಥರ ಆ ಟೈಮ್ಗೆಲ್ಲ ಇದಾಗಬೇಕು. ಈಗ ಹಂಗೆ ನೋಡಕ್ ಹೋಗಿದ್ರೆ ಎಲ್ಲರೂ ನನ್ನ ಒಳ್ಳೆಯವನು ಗಿಲ್ಲಿ ಸೂಪರಾಗಿ ನಗಿಸ್ತಾನೆ, ಒಳ್ಳೆಯವನು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಅಂದ್ಬಿಟ್ಟು ಒಳಗಡೆ ಎಲ್ಲ ಬೆಂದು ತಟ್ಬಿಟ್ಟಿದ್ರೆ ನಾನು ಹಂಗೆ ಇದ್ಬಿಡ್ತಿದ್ದೆ, ಸುಮ್ಮನೆ ಹಂಗೆ ಇದ್ಬಿಡು, ಕಾಣಿಸ್ತಾನೆ ಇರಲಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಎಲ್ಲರೂ ಬೇಕು, ಆ ಟೈಮು, ಆ ಜನ, ಸಿಚುವೇಶನ್ನು, ನಾನು ಹೆಂಗೆ ರಿಯಾಕ್ಟ್ ಮಾಡ್ತೀನಿ ಎಲ್ಲ ಮ್ಯಾಟ್ರ್ ಆಗ್ಬಿಡ್ತದೆ ನೋಡಿ. ಮೋಸ್ಟ್ಲಿ ಈ ಸೀಸನ್ ಬಿಗ್ ಬಾಸ್ಗೆ ಹೋಗಿಲ್ಲ ಅಂದಿದ್ರೆ ಇದಿಷ್ಟೆಲ್ಲ ಸಿಗ್ತೇನೆ. ನನ್ನ ಲೈಫಲ್ಲಿ ನಾನು ಮಾಡ್ತಾ ಇದ್ದು ದೊಡ್ಡ ತಪ್ಪು ಅನ್ಸುತ್ತೆ. ಅದು ನಾನೇನಾದ್ರು ಬಿಗ್ ಬಾಸ್ ನಾನು ಬರಲ್ಲ ಅಂತ ಹೇಳ್ಬಿಟ್ಟಿದ್ರೆ. ಬರಲ್ಲ ಅಂತ ಹೇಳ್ಬೇಕು ಅಂತ ಅನ್ಸಿತ್ತಾ ನಿಮಗೆ ಕಾಲ್ ಬಂದಾಗ? ಸ್ಟಾರ್ಟಿಂಗು ಭಯ ಆಯಿತು ಮೇಡಮ್. ಯೋಚನೆ ಮಾಡಬೇಕಾದಾಗ ಯೋಚನೆ ಮಾಡಬೇಕಾಯ್ತು, ಬಿಗ್ ಬಾಸು ಅಂದರೆ ಏನಾಗ್ಬಿಡ್ತದೆ ಏನು. ಯಾಕಂದರೆ ಹೊರಗಡೆ ಇದ್ದಾಗ ಒಂಥರ, ಈಗ ನಾನು ಹೇಳಿದ್ನಲ್ಲ, ನಾನು ಮಾಡಿರೋ ರಿಯಾಲಿಟಿ ಶೋಲೆಲ್ಲ ಹೆಂಗಿತ್ತು, ನಾನು ಹೊರಗಡೆನೇ ಇರ್ತಿದ್ದೆ, ಶೂಟ್ ಆಯ್ತಿತ್ತು, ಟೆಲಿಕಾಸ್ಟ್ ಆಯ್ತಿತ್ತು, ನೋಡ್ತಿದ್ದು, ಹಿಂಗೆಲ್ಲ ಇರ್ತಿತ್ತು. ಅಂದ್ರೆ ನಾನು ಅಲ್ಲೇನಾದ್ರು ತಪ್ಪು ಮಾಡಿದ್ರೆ ನೆಕ್ಸ್ಟ್ ವೀಕ್ ಕರೆಕ್ಷನ್ ಮಾಡ್ಕೊಬೋದಿತ್ತು, ಅದಕ್ಕೆಲ್ಲ ಟೈಮ್ ಇರ್ತಿತ್ತು. ಬಿಗ್ ಬಾಸ್ ಈಗ ಒಳಗಡೆ ಹೋದಾಗ ಗೊತ್ತೇ ಆಗಲ್ಲವಲ್ಲ ನಿಮ್ಗೆ, ಹೊರಗಡೆ ಏನು ನಡೀತದೆ, ಯಾವ ಥರ ಹೋಯ್ತದಂತ ಹಿಂಗಾಯ್ತದಂತನೂ ಗೊತ್ತಿಲ್ವಲ್ಲ ನನಗೆ. ಹಂಗೆ ಓಕೆ, ಇವಾಗ ನೀವು ಹೇಳಿದ್ರಿ ಒಳ್ಳೆಯವರು ಕೆಟ್ಟವರು ಬರೀ ಬೆಂತಟ್ಟೋರು ಅಷ್ಟೇ ಇದ್ದರೆ ಬಿಗ್ ಬಾಸಲ್ಲಿ ನನಗೆ ಗೆಲ್ಲಕ್ಕೆ ಆಗ್ತಿರ್ಲಿಲ್ವೇನೋ ಅಂತ ಹೇಳ್ಬಿಟ್ಟು. ಅಂದರೆ ಇವಾಗ ಅಶ್ವಿನಿ ಅವರು ಒಂದು ಮಾತು ಹೇಳಿದ್ರು, ಗಿಲ್ಲಿ ಅವತ್ತು ನಂಗೆ ಒಳ್ಳೆಯವನು ಅಂತ ಅನಿಸೇ ಇಲ್ಲ ಅಂತ ಹೇಳ್ಬಿಟ್ಟು. ಒಳಗಿದ್ದಾಗಲೂ ಹೇಳಿದ್ರು, ಹೊರಗಡೆ ಬಂದಮೇಲೂ ಕೂಡ ಹೇಳಿದ್ದಾರೆ. ಆ್ಯಂಡ್ ಬಡವನ ವೇಷ ಧರಿಸಿ ಗಿಲ್ಲಿ ಕಪ್ ಗೆತ್ಕೊಂಡು ಬಂದರು ಅಂತ ಹೇಳ್ಬಿಟ್ಟು. ಇದು ನಿಮಗೆ ಗೊತ್ತಿರಲ್ಲ, ಮೋಸ್ಟ್ಲಿ ವಿಡಿಯೋದಲ್ಲಿ ನೋಡಿರ್ತೀರಾ ಅಂತ ಅನ್ಸುತ್ತೆ. ಮೊನ್ನೆ ಕೇಳಿದಾಗ ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ, ಅಶ್ವಿನಿ ಅಕ್ಕ ಹಂಗೆ ಹೇಳಿರಲ್ಲ ಅಂತ ನೀವು ಸಮರ್ಥನೆ ಮಾಡ್ಕೊಂಡ್ರಿ. ಏನು ರಿಯಾಕ್ಟ್ ಮಾಡ್ತೀರಾ ಅದಕ್ಕೆ? ಅದು ನಾನು ಈಗಲೂ ಅದನ್ನ ನಂಬಕಾಯ್ತಿಲ್ಲ ಮೇಡಮ್, ಸತ್ಯವಾಗ್ಲೂ. ಕೊನೆಯಲ್ಲಿ ನಾವೆಲ್ಲ ಎಷ್ಟು ಅಂದರೆ ಇದ್ದವ್ರು ಯಾರೇ ಜನ ಅಲ್ವಾ, ಅವ್ರವ್ರ ಜೊತೆ ಮಾತಾಡಬೇಕು. ಆಮೇಲೆ ಆ ವಾರ ಬರೀ ಸೆಲೆಬ್ರೇಷನ್ ಅಷ್ಟೇ ಇದ್ದಿದ್ದು, ಜಗಳ ಇದು ಎಲ್ಲ ಮರ್ತುಬಿಟ್ಟು ಸೆಲೆಬ್ರೇಷನ್ ಮಾಡಬೇಕು ಅಂತ ಇದ್ದಿದ್ದು. ಯಾರಿಗಾರ ಅದು ಆ್ಯಕ್ಟಿವಿಟೀಸ್ ಹಂಗೆ ಇದ್ದದ್ದು ನೋಡ್ರಿ. ಯಾರಿಗಾರ ಸಾರಿ ಕೇಳ್ಬೇಕಾದ್ರೆ ಸಾರಿ ಕೇಳ್ರಿ, ಯಾರಿಗಾರ ಏನಾರು ಹೇಳ್ಬೇಕಾ. ಕೊನೆ ವಾರ ನಿಜವಾಗ್ಲೂ ಎಲ್ಲ ಮರ್ತುಬಿಟ್ಟು ಅಲ್ಲಿ ಮುಗಿತಲ್ವ ಶೋ, ಕೊನೆ ವಾರ ಸೆಲೆಬ್ರೇಷನ್ ವೀಕ್ ಅಂತ ಇದ್ದಿದ್ದು ಎಲ್ಲ ಮರ್ತುಬಿಟ್ಟು ಹೆಂಗೆಲ್ಲ ಪ್ಲಾನ್ ಮಾಡ್ತಿದ್ವು ಅಂದರೆ, ಇದಿತ್ತು ಅಂದರೆ ಏನು, ಬರೀ ಇದು ನಾವೆಲ್ಲ ಮಾಡಿರೋದು ಬರೀ ಒಂದು ಕಾಂಪಿಟೇಷನು, ಮಾತಾಡೋ ಬರದಲ್ಲಿ ಹಂಗೆಲ್ಲ ಮಾತಾಡಿ ಜಗಳಾಡಿ ಇದೆಲ್ಲ ಬಿಟ್ಬಿಟ್ಟು ಹೊರಗಡೆ ಹೋದ್ಮೇಲೆ ಎಲ್ಲ ಚೆನ್ನಾಗಿರ್ಬೇಕು. ಹೊರಗಡೆ ಹೋದ್ಮೇಲೆ ಅಶ್ವಿನಿ ಮೇಡಮ್ ಊಟಕ್ಕೆಲ್ಲ ಕರೆದವ್ರು, ಅವ್ರ ಅಮ್ಮ ಬಂದಿದ್ದಾಗೆಲ್ಲ. ಈಗ ಅವರು ಹೋಗ್ಬೇಕಾದ್ರೆ ಊಟಕ್ಕೆಲ್ಲ ಕರೆದವ್ರು, ನಮ್ಮ ಮನೆಗೆ ಒಂದ್ಸಲ ಊಟಕ್ಕೆ ಬರ್ಬೇಕು. ಇಲ್ಲ ಅವ್ರ ತಮ್ಮ ಬಂದು ಊಟಕ್ಕೆ ಕರೆದವ್ರೆ, ಅವ್ರ ತಮ್ಮನೂ ಬಂದಾಗ ಇಲ್ಲ ಅವ್ರ ತಮ್ಮನೂ ಹೇಳೋರೆ ಪಾಪ, ಇದೆಲ್ಲ ಬರೀ ಶೋ ಅಷ್ಟೇ, ಯಾರಿಗೆದ್ರು ಖುಷಿನೇ ನಮ್ಗಂತ ಅವರು ಹೇಳೋರೆ. ಅಶ್ವಿನಿ ಮೇಡಮ್ ಲಾಸ್ಟ್ ಮೂರ್ ಜನ ಏನ್ ಇರ್ತೀವಿ ನಾವು ಮನೆಯಿಂದ ಆಚೆ ಬರ್ಬೇಕಾದ್ರೆ, ರಕ್ಷಿತಾ, ನಾನು, ಅವರು ಅವಾಗ ಅವರೇ ಕರೆದು ದೇವ್ರ ಪೂಜೆ ಮಾಡಿಸ್ಬಿಟ್ಟು ಹೇಳ್ತಾರೆ, ನಮ್ಗೆ ಯಾರಿಗೆದ್ರು ಖುಷಿನೇ, ನನಗೆ ಇಲ್ಲಿ ಗಂಟ ಬಂದಿರೋದೇ ನಮ್ಮ ದೊಡ್ಡ ಗೆಲುವು, ಅದು ನಾವು ಟಾಪ್ 3 ಇದ್ದೀವಿ ಅಂತ ಬೆಸ್ಟ್ ಆಫ್ ಲಕ್ ಎಲ್ಲ ಹೇಳಿ ಇದೆಲ್ಲ ಮಾಡಿ ಅಷ್ಟೆಲ್ಲ ಮಾಡ್ತೀವಿ. ಮಧ್ಯೆ ಏನೇ ಇದಾದ್ರು ಆಮೇಲೆ ಅವರು ಹೇಳ್ತಾರೆ ನೋಡ್ರಿ, ಗಿಲ್ಲಿ ಅವನಿಗೆ ಒಂದು ಎಮೋಷನ್ ಸಿಕ್ಕಾಬಿಟ್ಟೆ ಅವನು ಅಬ್ಸರ್ವ್ ಮಾಡ್ತಾನೆ. ಯಾರಿಗಾರ ರೇಗಿಸಿ ಅವನಿಂದ ಗಿಲ್ಲಿಯಿಂದ ಬೇರೆಯವ್ರಿಗೆ ಯಾರಿಗಾರ ನೋವಾಗಿದ್ರೆ ಅವನು
ಅದನ್ನ ಅಬ್ಸರ್ವ್ ಮಾಡ್ಬಿಟ್ಟು ನೆಕ್ಸ್ಟ್ ಟೈಮ್ ಅವ್ರನ್ನ ನಗ್ಸಕ್ ನೋಡ್ತಾನೆ. ಅದೆಲ್ಲ ಐತೆ. ಅದು ಒಂದಷ್ಟು ಹೇಳ್ತಾರೆ, ನಾನು ಅವ್ರ ಬಗ್ಗೆ ಒಂದಷ್ಟು ಹೇಳ್ತೀನಿ, ಎಲ್ಲ ಹೇಳ್ತೀವಿ, ಸೆಕೆಂಡ್ ಕೊಡ್ತೀವಿ, ಎಲ್ಲ ಆಯ್ತದೆ. ಅದಾದ್ಮೇಲೆ ಆಚೆ ಅದು ಯಾಕೆ ಹಂಗನು ಅಂತ ಗೊತ್ತಾಯ್ತಿಲ್ಲ ಮೇಡಮ್, ಸತ್ಯವಾಗ್ಲೂ. ಇನ್ನು ನನಗೆ ಆಮೇಲೆ ಇನ್ನೂ ಒಂದು ಹೇಳಿದ್ದಾರೆ, ನನಗೂ ನೀವು ಹೇಳಿದ್ ಕೇಳಿ ಶಾಕ್ ಆಯ್ತು. ಬಿಕಾಸ್ ಮನೆ ಒಳಗಡೆ ಆ ಥರ ಇದ್ಬಿಟ್ಟು ಹೊರಗಡೆ, ಬಿಕಾಸ್ ಗೊತ್ತಿಲ್ಲ, ಮನಸ್ಥಿತಿಗಳು ಚೇಂಜ್ ಆಗುತ್ತೆ, ಮತ್ತೆ ಮಾತಾಡೋ ಭರದಲ್ಲಿ ಏನೋ ಬಂದಿರ್ಬೋದು, ಐ ಡೋಂಟ್ ನೋ. ಮತ್ತೆ ಇನ್ನೊಂದು ಮಾತು ಕೂಡ ಹೇಳಿದ್ದಾರೆ, ವೋಟು ಹಂಗೆ ನೋಡಿದ್ರೆ ಲೆಕ್ಕ ಹಾಕಿದ್ರೆ ನಾನೇ ಗೆಲ್ಬೇಕಿತ್ತು ಅಂತ ಕೂಡ ಹೇಳಿದ್ದಾರೆ. ಇನ್ನೊಂದು ಕಡೆ ಗಿಲ್ಲಿ ಗೆದ್ದಿದ್ದು ಖುಷಿ ಆಯ್ತು ಅಂತ ಕೂಡ ಹೇಳಿದ್ದಾರೆ. ಏನು ಹೇಳ್ತೀರಾ? ಓಕೆ, ಇನ್ನು ಕಪ್ ಗೆಲ್ತೀನಿ ಅನ್ನುವಂಥ ಭರವಸೆ ಎಷ್ಟಿತ್ತು. ಆ್ಯಂಡ್ ಹೊರಗಡೆ ನಿಮ್ಮ ಅಭಿಮಾನಿಗಳ ಕ್ರೇಜ್ ಆಗಿರ್ಬೋದು, ತಮಿಳ್ನಾಡು ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲ ಕೂಡ ಅಭಿಮಾನಿಗಳು ಬಂದರು. ಅವತ್ತು ನಾನು ಕೂಡ ಗಿಲ್ಲಿ ಅವರೇ ಮಧ್ಯರಾತ್ರಿ 12:30 1 ಗಂಟೆವರೆಗೂ ನಿಮ್ಮ ಮನೆ ಹತ್ರನೇ ಇದ್ದೆ. ಬಟ್ ನೀವು ಅದಾದ್ಮೇಲೆ 2 ಗಂಟೆಗೇನೋ ಬಂದ್ರಿ ಅನ್ನುವಂಥ ಮಾಹಿತಿ ಬಂತು. ಓಕೆ ಫೈನ್, ಬಟ್ ತಮಿಳ್ನಾಡಿಂದ ಕೂಡ ಬಂದಿದ್ರು, ಅಲ್ಲೇ ಉಳ್ಕೊಂಡಿದ್ರು. ಬಟ್ ನಿಮ್ಮನ್ನು ನೋಡೋಕ್ಕಾಗದೆ ಹಂಗೆ ವಾಪಸ್ ಹೋದರು. ಅಭಿಮಾನಿಗಳಿಗೆ ಸ್ವಲ್ಪ ಜನಕ್ಕೆ ಬೇಸರ ಆಗಿದೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೇಡಮ್ ಸತ್ಯವಾಗ್ಲೂ ಅವತ್ತು ಹೆಂಗಾಗ್ಬಿಡ್ತು ಅಂದರೆ ನನಗೆ ಸಿಕ್ಕಾಪಟ್ಟೆ ಆಸೆ ಐತೆ ಮೇಡಮ್. ಎಲ್ಲರೂ ಮೀಟ್ ಮಾಡಬೇಕು, ಎಲ್ಲರೂ ಮಾತಾಡಿಸ್ಬೇಕು, ಎಲ್ಲರ ಜೊತೆನೂ ಬೆರಿಬೇಕು ಮೇಡಮ್. ಎಷ್ಟೋ ಊರಲ್ಲಿ ಅಡುಗೆ ಮಾಡೋರು ಮೇಡಮ್, ಊಟ ಅಡುಗೆ ಮಾಡಿ ಊಟ ಕೊಟ್ಟು ಎಷ್ಟೋ ಜನ ಪಾದಯಾತ್ರೆ ಮಾಡಿ ಮೇಡಮ್. ಅದಕ್ಕೆಲ್ಲ ಅಷ್ಟೊಂದು ಯೋಗ್ಯತೆ ಇದ್ದದ ನನಗೆ ಅಷ್ಟೊಂದು ಪ್ರೀತಿ ಪಡಿಕೆ ಅಂದ್ರೆ, ಅಷ್ಟೊಂದು ಜನ ಪ್ರೀತಿ ಮಾಡೋಕೆ ಅದು ಗೊತ್ತೇ ಇಲ್ಲ ಮೇಡಮ್. ಅದು ಅಂದ್ರೆ ಹೊರ ರಾಜ್ಯ ಅಂದ್ರೆ ನೋಡಿ, ಅವ್ರು ಅದು ಆಂಧ್ರ, ತಮಿಳ್ನಾಡು, ಹೊರ ರಾಜ್ಯದವ್ರು ಮೇಡಮ್ ಕನ್ನಡ ಶೋ ಒಂದು ನೋಡಿ ಅದರಲ್ಲಿ ಒಬ್ಬನ ಗುರುತಿಸಿ, ಅದರಲ್ಲೊಬ್ಬ ನಾನು ಒಂದು ವಿಡಿಯೋ ನೋಡಿದೆ, ಅವ್ರು ವಿಡಿಯೋ ಮಾಡಿ ಎಲ್ಲ ಹಾಕಿದ್ದ, ಅದ್ರಲ್ಲೊಂದು ಶೋ ನೋಡಿ ಅಷ್ಟೊಂದು ಸಪೋರ್ಟ್ ಮಾಡ್ತಾರೆ ಅಂದರೆ ಹೆಂಗ್ ಸಾಧ್ಯ ಮೇಡಮ್? ಅದು ನಾನು ನೋಡ್ರಿ, ಯಾವುದೋ ಒಂದು ಊರಲ್ಲಿ, ಯಾವುದೋ ಒಂದು ಮನೇಲಿ ಯಾರ್ದೋ ಒಬ್ಬ ಮಗ ಆಗಿ ಒಂದು ಸಣ್ಣ ಕುಟುಂಬದಲ್ಲಿ ನಾರ್ಮಲಾಗಿ ಒಂದು ಮಿಡ್ಲ್ ಕ್ಲಾಸ್ ಲೈಫಲ್ಲಿ ಬದುಕ್ತಿರೋ ನಾನು. ಇವತ್ತು ಈ ಕರ್ನಾಟಕ ಎಲ್ಲ ಅಕ್ಕಪಕ್ಕ ಎಲ್ಲ ನನ್ನ ಊರ ಥರ ಅಂದ್ರೆ, ನನ್ನ ಮನೆ ಮಗನ ಥರ ನೋಡ್ತಾರೆ ಪ್ರತಿಯೊಬ್ಬರು. ಅಂದರೆ ನನ್ನ ಹಣೆ ಬರ ನಿಜವಾಗ್ಲೂ ಸಖತ್. ನಾನು ಒಂದು ಮಾತು ಹೇಳಿದೆ ಇದರಲ್ಲಿ ಲಾಸ್ಟಲ್ಲಿ, ನೀವೇನಾರು ಗೆದ್ದಿಲ್ಲ ಅಂದರೆ, ಸುದೀಪಣ್ಣ ಕೇಳ್ತಾರೆ ಲಾಸ್ಟ್ ವೀಕು, ನೀವೇನಾರು ಗೆದ್ದಿಲ್ಲ ಅಂದರೆ ನೀವು ಏನು ಹೇಳ್ತೀರಾ ಅಕಸ್ಮಾತ್ ಅಂತ. ನಾನು ಗೆದ್ದಿಲ್ಲ ಅಂದರೆ ಅಣ್ಣ ಯಾವ ಶೋಲು ಗೆದ್ದಿಲ್ಲ, ವಿನ್ ಆಗಿಲ್ಲ, ರನ್ನರ್ ಅಪ್ ವರೆಗೂ ಹೋಗಿದ್ದೀನಿ, ಗೆದ್ದಿಲ್ಲ ವಿನ್ ಅನ್ನೋದು ನಾನು ಹಣೆ ಬರದಲ್ಲೇ ಬರಲಿಲ್ವೇನೋ ಅಂತ ಅನ್ಕೊಬಿಡ್ತೀನಿ ಅಂತ ಹೇಳಿದೆ. ಬಟ್ ನಾನು ಹಣೆ ಬರೋ ದೇವರು ಇಷ್ಟೊಂದು ಚೆನ್ನಾಗಿ ಬರ್ದವನೆ ಬಿಗ್ ಬಾಸ್ ಆದ್ಮೇಲೆ. ಅಂದ್ರೆ ಅಷ್ಟೊಂದು ಈಗ ಗೆಲುವು ಸೋಲು ಬಿಟ್ಟು ಅದರಿಂದ ಆಚೆ ಬಂದ್ರೆ ಇಷ್ಟು ಆಲ್ರೆಡಿ ಇಷ್ಟು ಜನ ಇಷ್ಟು ಪ್ರೀತಿ ಕೊಡ್ತಾರೆ, ಅದಕ್ಕಿಂತ ದೊಡ್ಡ ಗೆಲುವಿನ ಏನೈತೆ ಹೇಳಿ? ನಿಜ. ಏನು ತಡವಾಗಿ ಸಿಕ್ಕರು ಅಡವಾಗಿ ಸಿಗುತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಬೆಸ್ಟ್ ಉದಾಹರಣೆ ಅಂತ. ನಾನು ಮುಂಚೆ ಡೈಲಾಗ್ ಹೇಳಿದೆ ಮೇಡಮ್, ಅದನ್ನ ಏನೋ ಬೇಗ ಸಿಗೋದು ಪರ್ಮನೆಂಟಾಗಿ ಉಳ್ಕೊಳ್ಳಲ್ಲ, ಪರ್ಮನೆಂಟಾಗಿ ಉಳ್ಕೊಳ್ಳೋದು ಬೇಗ ಸಿಗಲ್ಲ ಅಂತ ಹೇಳಿದೆ. ನಿಜ ನಿಜ. ಹಂಗೆ. ಓಕೆ, ಇನ್ನು ಸುದೀಪ್ ಸರ್ ಹೇಳಿದ್ರು ಅಟ್ ಎಂಡಲ್ಲಿ ಗಿಲ್ಲಿ ಅವರೇ ಸೋಲ್ ಆದರೆ ಏನಂತೀರಾ ಅಂತ ಹೇಳ್ಬಿಟ್ಟು, ಅವಾಗ ನೀವು ಹೇಳಿದ್ರಿ ನಾನು ಹಣೆ ಬರದಲ್ಲೇ ಜಸ್ಟ್ ಅದು ನೀವು ಏನು ಲೈವ್ ನಡೀತಾ ಇತ್ತು, ನಮಗೆ ಹೊರಗಡೆ ಏನು ವಿಚಾರಗಳು ಒಂದು 15 to 20 minutes ಆಫ್ಟರ್ ನಮ್ಗೆ ಗೊತ್ತಾಗ್ತಾ ಇತ್ತು. ಆಗ ಆಲ್ರೆಡಿ ನಿಮ್ಮ ಫ್ಯಾನ್ಸ್ ಏನು ಹೇಳಿದ್ರು ಗೊತ್ತಾ, ನಾನೇ ಅಲ್ಲಿ ಹೋಗಿ ಅವ್ರು ಬೈಟ್ಸು ಅದೆಲ್ಲ ಮಾತನಾಡಿಸುವಂಥ ಸಂದರ್ಭದಲ್ಲಿ, ಸೊ ಈ ಥರ ಮೆಸೇಜ್ ಬಂದಿದೆಯಪ್ಪ, ಏನು ಹೇಳ್ತೀರಾ, ಗಿಲ್ಲಿ ಅವರು ಭಾವುಕರಾಗಿದ್ದಾರೆ, ಬೇಸರ ಆಗಿದ್ದಾರೆ ಅಂತ. ಅವ್ರು ಏನು ಹೇಳಿದ್ರು ಗೊತ್ತಾ, ನಿಮಗೆ ಏನಾದರೂ ಐಡಿಯಾ ಇದೆಯಾ? ನಾವು ಬಿಗ್ ಬಾಸ್ನೇ ಬ್ಯಾನ್ ಮಾಡ್ತೀವಿ, ಬಿಗ್ ಬಾಸ್ನೇ ನೋಡೋದೇ ಇಲ್ಲ ನಾವು ಯಾರು, ಕಲರ್ಸ್ ಕನ್ನಡನೇ ನೋಡೋದಿಲ್ಲ, ಅಲ್ಲಿ ಏನೋ ಪಾಲಿಟಿಕ್ಸ್ ಆಗಿದೆ, ಅಶ್ವಿನಿ ಗೌಡ ಗೆದ್ರು ಅಂತ ಹೇಳಿದ್ರೆ ಬಿಗ್ ಬಾಸ್ ಫೇಕ್ ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ರು. ಇಲ್ಲ ಮೇಡಮ್, ಅಷ್ಟು ಅದೇ ಹಂಗೆ ಆ ಥರ ಆ ಥರ ಹೇಳ್ತಾರೆ ಒಂದು ಮಾತು. ಅಷ್ಟೊಂದು ಪ್ರೀತಿ ಇಟ್ಟವ್ರೆ ನನ್ನ ಮೇಲೆ ಅಂದರೆ ಅದು ಹೆಂಗೆ ಆ ಋಣನ ಹೆಂಗೆ ತೀರಿಸೋದು ಮೇಡಮ್? ಬದುಕಿರೋವರೆಗೂ ಅದು ಆ ಋಣಕ್ಕೋಸ್ಕರನೇ ಬದುಕಬೇಕು ಮೇಡಮ್, ಅದಕ್ಕೋಸ್ಕರನೇ ಬದುಕಬೇಕು. ಆ ಮಾತುಗಳು, ಆಮೇಲೆ ಆ ಇದು ಪೂಜೆ ಮಾಡೋ ದೇವರು ಇದರಲ್ಲಿ ಪಾದಯಾತ್ರೆಗೆ ಹೋಗ್ಬಿಟ್ಟು ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡ್ತಾರಲ್ಲ ಮೇಡಮ್. ಹೌದು ಹೌದು ಹೌದು. ಚಿಕ್ಕ ಮಕ್ಕಳೆಲ್ಲ ಕೇಳೋದು ಯಾರು ಇಷ್ಟ ಅಂದರೆ ಗಿಲ್ಲಿ ಅಂತ. ಹೌದು 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 ಮೇಡಮ್. ಎಲ್ಲರೂ ಅಷ್ಟೊಂದು ಪ್ರೀತಿ ಕೊಟ್ಬಿಟ್ರೆ ಅದು ಹೆಂಗೆ ಇರೋದೊಂದು ಹೃದಯ, ಹೆಂಗೆ ಅದನ್ನೆಲ್ಲ ತಡ್ಕೋಬೇಕಲ್ಲ ಆರ್ಟ್ ಅನ್ಸುತ್ತೆ. ಗಿಲ್ಲಿ ಅವರ ಶಾರ್ಟ್ ಮೂವಿ ಮೇಕರ್, ಅಲ್ಲಿಂದ ಒಂದು ಚಿಕ್ಕ ಯೂಟ್ಯೂಬ್ ಚಾನಲಿಂದ ಆರಂಭ ಆಗುತ್ತೆ, ನಲ್ಲಿ ಮೂಳೆ ಅಂತ ಹೇಳ್ಬಿಟ್ಟು. ಅಲ್ಲೇ ಆಲ್ರೆಡಿ ನೀವು ಸಾಕಷ್ಟು ಜನ ನಿಮ್ಮನ್ನು ಇಷ್ಟಪಟ್ಟಿರ್ತಾರೆ. ಸ್ಟೆಪ್ ಬೈ ಸ್ಟೆಪ್ ಹತ್ಕೊಂಡು ಇಲ್ಲಿ ತನಕ ಬಂದಿದ್ದೀರಾ. ಬಿಗ್ ಬಾಸ್ ಓವರ್ ಆಲ್ ಜರ್ನಿ, ನಿಮ್ಮ ಜರ್ನಿ ಬಗ್ಗೆ ಹೇಳ್ತಾ ಹೋಗೋದಾದ್ರೆ? ಅದೇ ಸ್ಟಾರ್ಟಿಂಗು ಬಂದಾಗಲೇ ನನಗೊಂದು ಯಾವ್ದನ್ನ ಜಾಸ್ತಿ ನಂಬ್ತಿದೆ ಅಂದರೆ, ಏನೇ ಮಾಡಿದ್ರು ಜೀರೋಯಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ. ಜೀರೋಯಿಂದ ಸ್ಟಾರ್ಟ್ ಮಾಡಿದಾಗಲೇ ಅದ್ರ ಬೆಲೆ ಗೊತ್ತಾಗೋದು, ಅದನ್ನು ಉಳಿಸ್ಕೊಳಕ್ಕಾಗೋದು. ಜೀರೋಯಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ. ಈಗ
ಈಗ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತೀನಿ ಅಂದ ತಕ್ಷಣ ಈಗ ನೆಕ್ಸ್ಟ್ ಡೈರೆಕ್ಟ್ರೇ ಆಗಬೇಕು ಅಂತಲ್ಲ, ಜೀರೋಯಿಂದ ಸ್ಟಾರ್ಟ್ ಮಾಡಬೇಕು ಫಸ್ಟು. ಏನು ಇಲ್ದೇನೆ ಏನು ಮಾಡ್ಬೋದು. ಈಗ ನಾನು ಬೆಂಗಳೂರಿಗೆ ಬಂದಾಗಲೂ ಅಷ್ಟೇ, ಏನು 18-19 ವರ್ಷ ಏಜ್ ಅಲ್ವಾ, ಅವಾಗ ಸುಮಾರು ಸತಿ ನನಗೆ ಅನಿಸ್ಬಿಡುದು, ಅಂದರೆ ಅವಾಗೆಲ್ಲ ಹುಡುಗ ಬುದ್ಧಿ, ನಾನು 18-19 ವರ್ಷ ಅಂತ ಇದ್ದಾಗ ಬೆಂಗಳೂರಿಗೆ ಬಂದಾಗ ಸುಮ್ಮನೆ ಏನೋ ಬಂದ್ಬಿಟ್ಟವನಿ ಬೆಂಗಳೂರಿಗೆ, ಸುಮ್ಮನೆ ಏನೋ ಒಂದು ಕ್ರೇಜ್ಗೆ ಶೂಟಿಂಗು, ನಾನು ಕೆಲಸ ಮಾಡ್ತೀನಿ ಶೂಟಿಂಗ್ ಕೆಲಸಕ್ಕೆ ಹೋಗಿ ಸೇರ್ಕೊತೀನಿ ಅಂತ ಹೇಳ್ಬಿಟ್ಟು ಏನೋ ಬಂದ್ಬಿಟ್ಟು ಕ್ರೇಜಿಗೆ ಬಂದ್ಬಿಟ್ಟಿದೆ. ಬಂದ್ಮೇಲೆ ಸ್ಟಾರ್ಟ್ ಆಗಿದ್ದೆ ಅಲ್ಲಿಂದ ಲೈಫು. ಈಗ ಊರಲ್ಲಿದ್ದಾಗ ಒಂದು ಇಮ್ಯಾಜಿನೇಷನ್ ಇರ್ತದಲ್ವಾ, ಶೂಟಿಂಗ್ ಕೆಲಸ ಓಡೇಟ್ಗೆ ಕರ್ಕೊಬಿಡ್ತಾರೆ, ಕರ್ಕೊಯ್ತಾರೆ, ಆರಾಮಾಗಿ ಸುತ್ತಾಡ್ಕೊಂಡು ಅಲ್ಲೇ ಊಟ ಗೀಟ ಎಲ್ಲ ಕೊಡ್ತಾರೆ, ಮಲಗೋಕೆ ಜಾಗಗೆ ಕೊಡ್ತಾರೆ, ಸುತ್ತಾಡ್ಕೊಂಡು ಜಾಲಿಯಾಗಿರ್ಬೋದು ಅಂತಾನೆ ಬಂದಿದ್ದು. ಅದು ಬಂದು ಒಂದು 2-3 ತಿಂಗಳಿಗೆ ಗೊತ್ತಾಯ್ತು, ಇದು ಹಂಗಲ್ಲ, ನಾವು ಅನ್ಕೊಂಡಂಗೆ ಏನು ಅಲ್ಲ, ಯಾವ ವಿಷಯನೂ ನಾವು ಅನ್ಕೊಂಡಂಗೆ ಇರಲ್ಲ. ಫಸ್ಟ್ ಅದು ಹೆಂಗೆ ಸ್ಟಾರ್ಟ್ ಮಾಡಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಹುಡುಕ್ಬೇಕು ಅಂತ ಸ್ಟಾರ್ಟ್ ಆಗಿ, ಅಲ್ಲಿಂದ ಒಂದಷ್ಟು ಸೈಕಲ್ ಹೊಡೆದಾದ್ಮೇಲೆ ಇಂಡಸ್ಟ್ರಿಗೆ, ನೀವು ನಂಬ್ತಿರೋ ಬಿಡ್ತಿರೋ, ಇಂಡಸ್ಟ್ರಿಗೆ ಬರೋಕ್ಕೆ ನಾನು ಒಳಗಡೆ ಪ್ರಾಪರಾಗಿ ಎಂಟ್ರಿ ಕೊಡೋಕ್ಕೇನೆ ಬಂದಮೇಲೆ ಒಂದೂವರೆ ವರ್ಷ ನಾನು ಒಳಗಡೆ ಸುಮ್ಮನೆ ಶೂಟಿಂಗ್ ಕೆಲಸ ಮಾಡ್ತಾವನಿ ಅಂತ ಹೇಳ್ತಿದ್ದೆ ಅಷ್ಟೇ. ಒಳಗಡೆಗೆ ಎಂಟ್ರಿ ಕೊಡೋಕ್ಕೆ 2 ವರ್ಷ ಆಯಿತು. 19 ವರ್ಷಕ್ಕೆ ಬಂದ್ರಿ, 21ನೇ ವರ್ಷಕ್ಕೆ 20ನೇ ವರ್ಷಕ್ಕೆ ಕರೆಕ್ಟಾಗಿ 20ನೇ ವರ್ಷಕ್ಕೆ ಬಂದೆ ಅನ್ಕೊಳ್ಳಿ. 20 ವರ್ಷಕ್ಕ ಇಲ್ಲ, 2019 ಅನ್ಕೊಳ್ಳಿ, 19-18 ಆ ಟೈಮಲ್ಲೇ ಪ್ರಾಪರ್ ಆಗಿ ಇಂಡಸ್ಟ್ರಿ ಈಗ ಬಂದಿದ್ದೀನಿ, ಕೆಲಸ ಮಾಡ್ತಾ ಇದೀನಿ ಅಂತ ಹೇಳ್ಕ ತಿರುಗಾಡ್ಬೋದು, ಎಲ್ಲ ವರ್ಕ್ ಮಾಡ್ಬೋದು ಅಷ್ಟೇ. ಪ್ರಾಪರ್ ಈಗ ಇಂಡಸ್ಟ್ರಿ ಅಂತ ಇರ್ತದ ಗೊತ್ತಾ, ಇಂಡಸ್ಟ್ರಿ ಅಂದ್ರೆ ರೆಕಾಗ್ನೈಸ್ ಮಾಡಕ್ಕೆ, ರೆಕಾಗ್ನೈಸೇಷನ್ ಸಿಗಕ್ಕೆ ಆ ಯೂಟ್ಯೂಬ್ ಇಂದಾನೆ ಸ್ಟಾರ್ಟ್ ಆಗಿದ್ದು. ಆ ಯೂಟ್ಯೂಬ್ ಮಾಡಿದ್ದು 19-20 ಲಾಕ್ಡೌನ್ ಆ ಟೈಮ್ ಇಂದ ಮುಂದೆ. ಅಲ್ಲಿಂದ ಒಂದು ಯೂಟ್ಯೂಬ್ ವಿಡಿಯೋ ಎಷ್ಟು ಲೈಫ್ನ ಚೇಂಜ್ ಮಾಡ್ತದೆ ಅಂದ್ರೆ ಮೇಡಮ್, ನಿಜ. ಸ್ಟಾರ್ಟಿಂಗು ಒಂದು ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡ್ಕೊ ಹೋದೆ, ಏನೋ ಮಾಡುವ ಹಿಂಗೆ, ಅಂದ್ರೆ ಶಾರ್ಟ್ ಫಿಲಮ್ ತರ ಮಾಡೋದು ಬೇಡ, ದುಡ್ಡು ಖರ್ಚಾಯ್ತದೆ, ಶೂಟಿಂಗು, ಲೈಟು, ಅದು ಇದು, ಎಡಿಟಿಂಗು ಅಂತ ದುಡ್ಡೆಲ್ಲ ಕೊಡಬೇಕು. ಹೆಂಗೆ ಅಂದ್ರೆ ಒಂದು ಲೈವ್ ತರ, ಫೇಸ್ಬುಕ್ ಲೈವ್ ತರ ಮಾಡ್ಬಿಡುವ, ದುಡ್ಡು ಖರ್ಚಿರ್ತಿಲ್ಲ, ಒಂದೇ ಶಾರ್ಟ್ ಇಟ್ಟು ಕ್ಯಾಮ್ರಾ ಶೂಟ್ ಮಾಡ್ಬಿಟ್ಟು ಎಡಿಟ್ ಮಾಡಿಸ್ಬಿಟ್ಟು ಬಿಟ್ಬಿಡುವ ಅಂತ. ಸೂಪರ್. ಓಕೆ. ಅದಾದ್ಮೇಲೆ ಅದೇ ಏನು ಇಲ್ವಲ್ಲ, ಅವಾಗ ಏನು ಇಲ್ಲ ಅಂದಾಗ್ಲೇ ತಾನೆ ಏನಾದ್ರು ಮಾಡ್ಬೇಕು ಅಂತ ಅನ್ಸುದು. ನಿಜ, ಝೀರೋ ಇಂದ ಹೀರೋ. ಓಕೆ. ದುಡ್ಡು ಅಷ್ಟು, ಈಗ ಒಂದು ಶಾರ್ಟ್ ಫಿಲಮ್ ಮಾಡ್ತೀನಿ, ಒಂದು 70-81 ಲಕ್ಷ ಬೇಕಲ್ವ, ಒಂದು ಕ್ವಾಲಿಟಿ ಚೆನ್ನಾಗಿ ಮಾಡ್ತೀನಿ, ಇಲ್ವಲ್ಲ ದುಡ್ಡು. ನನಗೆ ಬರ್ತೈತೆ ಆಫೀಸ್ ಬಾಯ್ ವರ್ಕ್ ಕೆಲಸ ಮಾಡ್ತಿದ್ದಾಗ 6,000 ಸಂಬಳ ಬರ್ತಿತ್ತು. 6,000ದಲ್ಲಿ ಉಳ್ಕತೇನಿರಲ್ವ 6,000. ಹಂಗಿದ್ದಾಗ ಏನಾರು ಮಾಡ್ಬೇಕಲ್ಲ, ಏನು ಇಲ್ದೇನೆ ಏನಾರು ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡಿ ಬಂದಂತೆ ಅದು ಯೂಟ್ಯೂಬ್ದು ಕಂಟೆಂಟು. ಸ್ಟಾರ್ಟಿಂಗು ಯಾರೋ ಬೇರೆಯವ್ರು ಇದ್ರು, ನಾನು ಸುಮ್ಮನೆ ಅದು ಬರ್ದಿರೋದೆಲ್ಲ ಇಟ್ಕೊಂಡು ಡೈರೆಕ್ಷನ್ ಮಾಡುವ, ನನ್ನ ಮೈಂಡಲ್ಲಿ ಇದ್ದೆ ಇಷ್ಟು ಮೇಡಮ್. ಅಸಿಸ್ಟೆಂಟ್ ಡೈರೆಕ್ಟರ್ ಬಂದ್ರೆ ಕೆಲಸ ಸಿಕ್ಕದೇ ಹೆಚ್ಚು, ಸಿಕ್ಕಾದ್ಮೇಲೆ ಸಂಬಳ ಸಿಗೋದಂತೂ ದೊಡ್ಡದು ಬಿಡ್ರಿ. ಅಸಿಸ್ಟೆಂಟ್ ಡೈರೆಕ್ಟರ್ ಹೋದ ಕನ್ವಿನ್ಸ್ ಒಂದು 100-200 ಕೊಡ್ತಾರೆ ಅಷ್ಟೇ. ನನಗಿದ್ದಿದ್ದು ಏನಂದ್ರೆ ಈ ಶಾರ್ಟ್ ಫಿಲಮ್ ಇದು ಇಟ್ಕೊಂಡು ಯಾವ್ದಾರ ಒಂದು ದೊಡ್ಡ ಪ್ರೊಡಕ್ಷನ್ ಇಲ್ಲ ದೊಡ್ಡ ಡೈರೆಕ್ಟರ್ ತೋರಿಸ್ಬಿಟ್ಟು ನಾನು ಬರೀತೀನಿ ಅಂದ್ರೆ ಆ ಇಂಟ್ರೆಸ್ಟ್ ಐತೆ ಅಂದ್ಬಿಟ್ಟು ಒಂದು ಸಂಬಳ ಒಂದು 10-20 ಸಾವಿರ ಸಂಬಳ ಕೊಟ್ಬಿಟ್ಟು ನನ್ನ ಸಿನಿಮಾ ಕೆಲ್ಸಕ್ಕೆ ಸೇರಿಸ್ಕೋಬೇಕು, ಈ ಇಂಟೆನ್ಷನ್ ಇಟ್ಕೊಂಡೆ ನಾನು ಅದನ್ನ ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ಟಿಂಗ್ ಹೋದೆ, ರಿಹರ್ಸಲ್ ಎಲ್ಲ ಮಾಡಿದೆ, ಬೇರೆಯವ್ರು ಇದ್ರು, ಅವರು ಮಾಡೋಕ್ಕಾಗಿಲ್ಲ, ನಾನೇ ಮಾಡ್ಬಿಡುವ ಅಂದ್ಬಿಟ್ಟು ನಾನೇ ರಿಹರ್ಸಲ್ ಎಲ್ಲ ಮಾಡಿದೆ, ಓದೆ, ಬತ್ತಾ ಇಲ್ಲ ಬಾಯಿಗೆ. ನಾನೇ ಬರ್ದಿರೋದು, ನಾನೇ ರಿಹರ್ಸಲ್ ಎಲ್ಲ ಮಾಡಿ ಒಬ್ಬನೇ ಎಲ್ಲ ಮಾಡ್ಬಿಟ್ಟು ಅದು ಬಾಯಿಗೆ ಬತ್ತಾ ಇಲ್ಲ ಡೈಲಾಗ್ ಅಂತ. ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದ್ನಲ್ಲ ಆ ಟೈಮಲ್ಲಿ, ಅದು ಯಾರು ಇಲ್ಲ ಸುತ್ತನೂ, ಒಂದು ಮೇಕಪ್ ಮೇನು ನಮ್ಮ ಹುಡುಗರು, ನಾನು ಅಷ್ಟೇ. ಬಂದ್ಬಿಟ್ಟೆ ಇದಾಗಲ್ಲ ಬಿಡು ಅಂದ್ಬಿಟ್ಟು ನನಗೆ ಇಂಟ್ರೆಸ್ಟ್ ಹೋಗಿ ವಾಪಸ್ ಬಂದ್ಬಿಟ್ಟೆ. ನೋಡ್ರಿ, ಅವಾಗ ಏನಾರ ಬಂದಾದ್ಮೇಲೆ ನಾನು ಅದನ್ನ ಕೈ ಬಿಡ್ಬಿಟ್ಟಿದ್ರೆ, ಇದಾಗಲ್ಲ ಅಂತ ಸುಮ್ಮನೆ ಆಗ್ಬಿಟ್ಟಿದ್ರೆ ಆಯ್ತಾನೆ ಇರಲ್ಲ. ತಿರ್ಗಾ ಒಂದು 15-20 ದಿನ ಆದ್ಮೇಲೆ ತಿರ್ಗಾ ಸ್ಟಾರ್ಟ್ ಆಯ್ತು ಅದು. ಇಲ್ಲ ಇನ್ನೊಂದಷ್ಟು ಚೇಂಜಸ್ ಮಾಡ್ಕೊಂಡು ಮತ್ತೆ ಹೋಗುವ ಶೂಟ್ ಮಾಡೋಕೆ ಅಂತ. ಅಲ್ಲೇನ್ ಈ ತಪ್ಪು ಮಾಡೋದು ಬೇಡ, ತಿರ್ಗಾ ಏನಾದ್ರು ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಂಡು ಹೋಗಿ ಮಾಡ್ಕೊ ಬರುವ ಅಂತ. 2ನೇ ಸಲ ಹೋದಾಗ ವರ್ಕ್ ಅಂದ್ರೆ ಬಂತು, ಫುಲ್ ಪ್ರಾಕ್ಟೀಸ್ ಮಾಡ್ಕೊಂಡೆಲ್ಲ ಹೋದೆ, ಬಂತು ಚೆನ್ನಾಗಿ. ಅದನ್ನ ತಗೊಂಡು ನೀವು ಫೇಸ್ಬುಕ್ ಇದಕ್ಕೆಲ್ಲ ಹಾಕಾದ್ಮೇಲೆ ಒಂದಷ್ಟು ಜನ ಗುರುತಿಸುತ್ತೆ. ಅಂದ್ರೆ ನನ್ನ ಸುತ್ತ ಸರ್ಕಲ್ ಏನೈತೆ ಅದು, ಮೊನ್ನೆ ಮಾಡಿದೆಲ್ಲ ಚೆನ್ನಾಗಿತ್ತು, ಅದು ಸಖತ್ ಇಷ್ಟ ಆಯ್ತು ಅನ್ನೋಕೆ ಸ್ಟಾರ್ಟ್ ಮಾಡೋದು. ಇದೊಂಥರ ಅಡಿಕ್ಷನ್ ತರ ಆಗ್ಬಿಡ್ತದೆ ನೋಡ್ರಿ. ನಿಮ್ಗೆ ಯಾರೇ ಯಾವ್ದೋ ಒಂದು ಕೆಲಸ ಮಾಡಿರ್ತೀರ, ನಿಮ್ನ ಅದು ಅಪ್ರಿಷಿಯೇಟ್ ಮಾಡ್ಬಿಟ್ರೆ ನಿಮ್ಗೆ ಅದು ಅಡಿಕ್ಷನ್ ತರ ಆಗ್ಬಿಡ್ತದೆ. ಅಪ್ರಿಷಿಯೇಷನ್ ಸಿಕ್ತು, ಇನ್ನೂ ಜಾಸ್ತಿ ಜನ ನನ್ನ ಅಂದ್ರೆ ಮಾತಾಡ್ಬೇಕು, ಅದು ನನ್ನ ಕೆಲಸನ ಹೊಗಳ್ಬೇಕು, ನಾನು ಮಾಡಿರೋ ಕೆಲಸನ ಅಂತ. ಅದಾದ್ಮೇಲೆ ಇನ್ನೊಂದು ಮಾಡ್ತೀನಿ ನಲ್ಲಿ ಮೂಳೆ ಅಲ್ಲಿ. ಅದಾದ್ಮೇಲೆ ಒಂದು 4-5-6 ಬ್ಯಾಕ್ ಟು ಬ್ಯಾಕ್ ಮಾಡ್ಕೊಯ್ತೀನಿ, ಒಂದಷ್ಟು ಜನ ಗುರುತಿಸೋಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ಮತ್ತೆ ಇದು ಸ್ಟಾರ್ಟ್ ಆಯ್ತದೆ ಚಾನೆಲ್ 2022 ಆ ಟೈಮಲ್ಲಿ. ಅಲ್ಲಿಂದ ಬ್ಯಾಕ್ ಟು ಬ್ಯಾಕ್ ಶೋಗಳು ತಿರ್ಗಾ, ಅಲ್ಲಿಂದ ಬಿಗ್ ಬಾಸ್, ಇಲ್ಲಿಂದ ನೋಡ್ಬೇಕು ನೆಕ್ಸ್ಟ್ ಏನಂತ ನಿಮ್ ಯೋಚನೆ ಏನಿದೆ?
ಇಲ್ಲ ಮೇಡಮ್, ಸಿನಿಮಾ ಒಂದಷ್ಟು ಆಪ್ಷನ್ ಈಗ ಸಿನಿಮಾ ಮಾಡುದಾ, ಡೆವಿಲ್ ಆಯ್ತು, ಈಗ ಸುದೀಪ್ ಸರ್ ಜೊತೆ ಅಂತ ಕೇಳಿ ಬರ್ತಾ ಇದೆ, ಗೊತ್ತಿಲ್ಲ ನಿಜನಾ? ಇಲ್ಲ ಮೇಡಮ್, ಅದೇ ಆ ಥರ ಮಾತುಕತೆ ಅಂತೂ ಆಗಿಲ್ಲ. ಸುದೀಪಣ್ಣ ಒಟ್ಟಿನಲ್ಲಿ ನಾನು ಕೇಳಿದ್ದೀನಿ, ಸುದೀಪಣ್ಣ ನನ್ನ ಇದು ಇದ್ದರೆ ಮಾಡೋಣ, ಹೇಳಿ ಅಣ್ಣ ಮಾಡ್ತೀನಿ ಕಣ. ತಲೆ ಕೆಡ್ಸ್ಕೊಬೇಡಿ, ಬರ್ರಿ ಶಿವಣ್ಣ ಎಲ್ಲ ಯಾರೇ ಹೋದ್ರು ಕೇಳಿದ್ರು ಹಂಗಂತಾರೆ. ಅದೊಂದು ಖುಷಿ ಸಿಕ್ಕಿದ್ರೆ ಖಂಡಿತ ಅವ್ರ ಜೊತೆ ಮಾಡ್ತಾ ಅದಕ್ಕಿಂತ ಅದ್ರ ನಿಮ್ಮನ್ನ ಯಾರು ಬೇಡ ಅಂತಾರೆ, TRP ಕಂಟೆಂಟ್ ಅಂತಾರೆ, ಫೇಮಸ್ ಆಗ್ಬಿಟ್ಟಿದ್ದೀರಾ ನೀವು. ಅಂಡ್ ಇನ್ನೊಂದು ನಂಗೆ ಡೆವಿಲ್ ಅಂದ ತಕ್ಷಣ ನೆನಪಾಯ್ತು ಗಿಲ್ಲಿ ಅವರೇ, ಏನಂತ ಹೇಳಿದ್ರೆ ನಿಮ್ಮ ಫ್ಯಾನ್ಸು ಇದನ್ನ ಕೇಳಿದ್ದು, ಅವ್ರು ಬೇಸರ ಹೊರಗೆ ಹಾಕಿದ್ರು ನಂಗೆ. ಏನಪ್ಪಾ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಈ ಹಿಂದೆ ಯಾರೆಲ್ಲ ಕಂಟೆಸ್ಟೆಂಟ್ಸ್ ಇದ್ರು ಅವ್ರ ಸಿನಿಮಾಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ, ಮತ್ತೆ ಮ್ಯಾಕ್ಸ್ ಏನು ಟ್ರೈಲರ್ನು ಕೂಡ ತೋರಿಸಿದ್ರು, ಮತ್ತೆ ಪ್ರೋಮೋಸ್ ಕೂಡ ಏನಾದರೂ ಇದ್ರೆ ಅವ್ರಿಗೆ ಹೇಳಿದ್ರು, ಮತ್ತೆ ಅಪ್ರಿಷಿಯೇಷನ್ ಇದ್ರೆ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರ ಅಂತ ಹೇಳ್ಬಿಟ್ಟು ಎಲ್ಲವೂ ಕೂಡ ಸಿಕ್ತು. ಬಟ್ ಆದರೆ ಗಿಲ್ಲಿ ಅವರ ಡೆವಿಲ್ ಅಲ್ಲಿ ಏನು ಪಾತ್ರ ಮಾಡಿದ್ದಾರೆ ಅದಕ್ಕೆ ಅಪ್ರಿಷಿಯೇಷನ್ ಕೂಡ ಸಿಗಲಿಲ್ಲ, ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಯಾವುದೇ ಸುಳಿವು ಕೊಡಲಿಲ್ಲ. ಯಾಕಾಗಿ ಇದು ತುಂಬ ಅನ್ಯಾಯ ಆಗಿದೆ ಗಿಲ್ಲಿ ಅವ್ರಿಗೆ ಅಂತ ಹೇಳ್ಬಿಟ್ಟು ನಿಮ್ಮ ಫ್ಯಾನ್ಸ್ ಹೇಳಿದ್ರು. ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು? ಇಲ್ಲ ಮೇಡಮ್, ನನಗೆ ಅದು ಈಗ ಒಳಗಡೆ ಹೋದ್ಮೇಲೆ ಗೊತ್ತಾಗಲ್ಲ ಮೇಡಮ್. ಈಗ ಹೊರಗಡೆ ಪ್ರಪಂಚದಲ್ಲಿ ಏನು ನಡೀತದಂತನೂ ಹೇಳಲ್ಲ, ಯಾಕಂದ್ರೆ ಅದೇ ಆ ಶೋ ಅಲ್ವಾ. ಏನು ಇಲ್ದೇನೆ ಹೊರಗಡೆ ಮಾತ್ರ ಆಟ, ಗೇಮ್ ಅಂದ್ರೆ ಅದಲ್ವ ಮೇಡಮ್. ನನಗೆ ಗೊತ್ತಿಲ್ಲ ರಿಲೀಸ್ ಡೇಟ್. ಓಕೆ, ನಿಮ್ದು ಹೇಳಿಲ್ಲ ಅದನ್ನ ಒಪ್ಕೊಳ್ಳೋಣ, ಬಟ್ ಬೇರೆಯವ್ರದ್ದು ಹೇಳ್ಬಾರ್ದಲ್ವಾ? ಬೇರೆಯವ್ರದ್ದೆಲ್ಲ ತೋರಿಸ್ಬಿಟ್ಟು ನಿಮ್ದು ತೋರಿಸಿಲ್ಲ ಅಂತ ಅಂದಾಗ ಬೇರೆಯವ್ರದ್ದೆಲ್ಲ ತೋರಿಸ್ಬಿಟ್ಟು ಅಂದ್ರೆ ಅರ್ಥ ಆಗಿಲ್ಲ. ಅಂದ್ರೆ ಮ್ಯಾಕ್ಸ್ ಟ್ರೈಲರ್ ತೋರಿಸಿದ್ರು, ಸೊ ಹಿಂದೆ ಕಂಟೆಸ್ಟೆಂಟ್ಸ್ಗಳಿದ್ರಲ್ಲ, ನಾನು ನೇಮ್ ತಗೊಳಕ್ ಇಷ್ಟಪಡಲ್ಲ, ಸೊ ಅವ್ರದ್ದು ಸಿನಿಮಾದಲ್ಲಿ ಇದ್ರಲ್ವಾ, ಸೊ ಅವ್ರದ್ದೆಲ್ಲ ಚೆನ್ನಾಗಿ ಮಾಡಿದ್ರ ಅಂತ ಅಪ್ರಿಷಿಯೇಷನ್ ಸಿಕ್ತು. ಮತ್ತೆ ಟ್ರೈಲರು ಟೀಸರ್ಗಳನ್ನು ತೋರಿಸುವಂತಹ ಪ್ರಯತ್ನ ಆಯ್ತು. ಅಂಡ್ ಒಂದಷ್ಟು ಸೀರಿಯಲ್ಗಳು, ಏನು ಹೊಸ ಸೀರಿಯಲ್ ಬರುತ್ತೆ ಅದನ್ನು ಕೂಡ ತೋರಿಸುವಂತಹ ಪ್ರಯತ್ನ ಆಯ್ತು. ಬಟ್ ಡೆವಿಲ್ ಯಾಕಾಗಿಲ್ಲ ಅಂತ ಅದು ಗೊತ್ತಿಲ್ಲ ಮೇಡಮ್. ಅದು ಪ್ರಮೋಷನ್ ಇದೆಲ್ಲ ನಿಮ್ ಗಮನಕ್ಕಿಲ್ಲ, ಅದು ನನಗೆ ಗೊತ್ತಿಲ್ಲ. ಅದು ಅಂದ್ರೆ ಅವೆಲ್ಲ ದೊಡ್ಡ ವಿಚಾರಗಳು ಮೇಡಮ್, ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ. ಇದು ನನ್ನ ಪ್ರಶ್ನೆ ಅಲ್ಲ, ನಿಮ್ಮ ಅಭಿಮಾನಿಗಳು ಅದ್ರ ಬಗ್ಗೆ ಮಾತನಾಡಿದ್ರು ಮತ್ತೆ ಬೇಸರ ಅವ್ರು ಹಾಕಿದ್ರು, ಅದಕ್ಕೋಸ್ಕರ. ಅದ್ರ ಬಗ್ಗೆ ಗೊತ್ತಿಲ್ಲ ಮೇಡಮ್ ಅಷ್ಟು ನನಗೆ. ಓಕೆ ಫೈನ್. ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಒಂದು ಕ್ಯೂಟ್ ಲವ್ ಸ್ಟೋರಿ ಅಥವಾ ಸ್ನೇಹ, ಏನು ಹೆಸರು ಕೊಡ್ಬೇಕಂತ ನನಗೆ ಗೊತ್ತಿಲ್ಲ. ಒಂದಷ್ಟು ಸೂರಜ್ ಮತ್ತೆ ರಾಶಿಕಾ ಆಗಿರ್ಬೋದು, ಮತ್ತೆ ನೀವು ಕಾವ್ಯ ಇಬ್ರು ಕೂಡ ತುಂಬಾ ಎಂಟರ್ಟೈನ್ ಮಾಡ್ತಾ ಇದ್ರಿ. ಏನಂದ್ರೆ ಸೆಂಟರ್ ಆಫ್ ಅಟ್ರಾಕ್ಷನ್, ತುಂಬಾ ಎಂಟರ್ಟೈನ್ ಮಾಡ್ತಿದ್ರು ಅಂತಂದ್ರೆ ನಿಮ್ಮ ಪೇರು. ಸೊ ಕೆಲವ್ರು ಹೇಳ್ತಾರೆ ಗಿಲ್ಲಿ ಮತ್ತೆ ಕಾವ್ಯ ಅವರು ಅಲ್ಲಿ ಹೇಗಿದ್ರು ಹಾಗೆ ಹೊರಗಡೆ ಬಂದ್ಮೇಲೆ ಮದ್ವೆ ಆದ್ರೆ ತುಂಬಾ ಖುಷಿ ಅಂತ ಹೇಳ್ಬಿಟ್ಟು. ಅಂಡ್ ನಿಮ್ಮ ಅಭಿಮಾನಿಯೊಬ್ರು ಒಂದು ದೇವಸ್ಥಾನಕ್ಕೆ ಹೋಗಿ, ಬೇಗೂರು ಟೆಂಪಲ್ಗೆ ಹೋಗಿ, ನಾಗೇಶ್ವರ ಟೆಂಪಲ್ಗೆ ಹೋಗಿ ಹಣ್ಣುಕಾಯಿ ಮಾಡಿಸಿ ಪೂಜೆ ಮಾಡಿಸಿದ್ದಾರೆ. ನಿಮ್ಮ ಡೇಟ್ ಆಫ್ ಬರ್ತ್ ಏಪ್ರಿಲ್, ನಿಮ್ದು ಕಾವ್ಯದ ಇಬ್ರದ್ದು ರಾಶಿ ಭವಿಷ್ಯ ಎಲ್ಲ ತಗೊಂಡೋಗಿ ಬೇಗ ಕಂಕಣ ಭಾಗ್ಯ ಕೂಡ್ ಬರ್ಲಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಸಿದ್ದಾರೆ. ಏನ್ ಹೇಳ್ತೀರಾ ಅವ್ರ ಪ್ರೀತಿಗೆ, ಅಭಿಮಾನಕ್ಕೆ? ಖುಷಿ ಆಯ್ತದೆ ಮೇಡಮ್. ಅಂದ್ರೆ ಆ ಥರ ನೋಡೋರಲ್ಲ, ಅವ್ರ ಖುಷಿ ಅಲ್ವಾ ಮೇಡಮ್. ಅವ್ರ ಖುಷಿ ಅಂದ್ರೆ ಹಿಂಗಿದ್ರೆ ಚೆನ್ನಾಗಿರ್ತದೆ ಅಂತ ತಪ್ಪೇ ಇಲ್ಲ ಅಲ್ವಾ ಮೇಡಮ್. ಅದು ನೋಡಿದಾಗ ಅಂದ್ರೆ ಅಷ್ಟು ನಮ್ಮನ್ನ ಅಷ್ಟು ಕನೆಕ್ಟ್ ಮಾಡ್ಕೊಂಡು ನೋಡೋರೆ, ಅಷ್ಟು ಪ್ರೀತಿಸಿ ನೋಡೋರೆ ಅಂದಾಗ ಸಖತ್ ಖುಷಿ ಆಯ್ತದೆ. ಬಟ್ ನಾವು ಒಳ್ಳೆ ಸ್ನೇಹಿತರು ಮೇಡಮ್, ಸ್ನೇಹಿತರಾಗೆ ಇರ್ತೀವಿ. ಅಂದ್ರೆ ಒಳಗಡೆ ಇದ್ದಂಗೆ ಇರ್ಬೋದು, ಬಟ್ ಸ್ನೇಹಿತರಾಗೆ ಇರ್ತೀವಿ. ಓಕೆ, ಈ ಹಿಂದೆ ಗಗನ, ಅದಾದ್ಮೇಲೆ ಐಶು, ಈಗ ಕಾವ್ಯ, ಯಶು, ಈಗ ಕಾವ್ಯ, 3 ಜನದ ಮೇಲೂ ಕೂಡ ಯಾರ ಮೇಲೂ ನಿಮಗೆ ಲವ್ ಆಗಿಲ್ಲ, ಜಸ್ಟ್ ಫಾರ್ ಫನ್. ಅದೇ ಒಳ್ಳೆ ಸ್ನೇಹಿತರಾಗಿದ್ರು. ಕಾಲು ಎಳಿದ್ರು ರೇಗ್ಸೋದು. ಈಗ ಊರ್ ಕಡೆ ಹೋದಾಗ್ಲೂ ಅಷ್ಟೇ, ಈಗ ನಮ್ಮ ಅತ್ತೆ ಮಕ್ಕಳು, ನಮ್ಮ ಮಾವನ ಮಕ್ಳು ಯಾರಾದ್ರು ನಾನು ಹಂಗೆ ಕಾಲು ಎಳಿದು ರೇಗ್ಸೋದೆಲ್ಲ ಮಾಡ್ತಾ ಇರ್ತೀನಿ. ಓಕೆ, ತಮಾಷೆ ಅವರು ಅದನ್ನ ಹಂಗೆ ತಕತಿದ್ರು. ಓಕೆ, ಗಿಲ್ಲಿ ಅವರೇ, ಇವಾಗ ಯೋಗರಾಜ್ ಭಟ್ರು ನಿಮಗೆ ಒಂದು ಒಳ್ಳೆ ಟರ್ನಿಂಗ್ ಪಾಯಿಂಟ್ ಅನ್ನ ಕೊಟ್ರು ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗಲ್ಲ ಅಂತ ಭಾವಿಸ್ತೀನಿ. ಅದ್ರ ಜೊತೆಗೆ ಇನ್ನೊಂದು ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಜಗ್ಗೇಶ್ ಅವರು ಈ 2 ವರ್ಷದ ಹಿಂದೆನೆ ಹೇಳಿದ್ರು, ಗಿಲ್ಲಿಗೆ ಒಂದು ದೊಡ್ಡ ವೇದಿಕೆ ಮೇಲೆ ಹೇಳಿರ್ತಾರೆ ರಿಯಾಲಿಟಿ ಶೋ ಅಲ್ಲಿ, ಇನ್ನ 1 ವರ್ಷದೊಳಗಡೆ ಆತ 1.5 ವರ್ಷದೊಳಗಡೆ ಇಬ್ರು ಗನ್ಮ್ಯಾನ್ಸ್ ಬೇಕು, ಆ ಮಟ್ಟಕ್ಕೆ ಬೆಳಿತಾರೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಇಲ್ಲೆಲ್ಲ ನೋಡ್ತಾ ಇದ್ರೆ ಅದು ನಿಜ ಮಾಡಿದೀರಾ ನೀವು? ಅವ್ರು ಅವಾಗ್ಲೇ ಹೇಳಿದ್ರು ಜಗ್ಗೇಶ್ ಅವರು. ಮೇಡಮ್ ಅದೇ, ಅದು ಸುಮ್ಮನೆ ಹೇಳಲ್ಲ. ಅಂದ್ರೆ ಜಗ್ಗೇಶ್ ಅಣ್ಣನ ಬಾಯಿಲಿ ಆತರ ಮಾತು ಬಂದೈತೆ ಅಂದ್ರೆ ಅದು ಹೇಳಿರೋದಕ್ಕೆ ಆಗಿರ್ಬೋದೇನೋ ಅಲ್ವಾ ಮೇಡಮ್. ಅನುಭವ ಅಂದ್ಬಿಟ್ಟಿದೆ ದೇವರಲ್ಲೇ. ಅವ್ರು ನೋಡಿರೋದು ಆ ಅನುಭವಗಳು ಅವೆಲ್ಲ ಇದ್ದಾಗಲೇ ಆ ಥರ ಮಾತು ಬರೋಕ್ಕೆ ಸಾಧ್ಯ. ಅವ್ರಿಗೆ ಏನೋ ಅನ್ಸಿರ್ತದೆ ಮೇಡಮ್, ಹಂಗೆ ಕಾಣಿಸಿರ್ತದೆ. ಯಾಕಂದ್ರೆ ಅವರು ಒಂದಷ್ಟು ವರ್ಷ ಇಂಡಸ್ಟ್ರಿಲಿ ಟ್ರಾವೆಲ್ ಮಾಡ್ಕೊ ಬಂದಿರೋರು. ಅವ್ರು ಅಂದವ್ರೆ ಅಂದ್ರೆ ಅದಕ್ಕೇನೋ ತೂಕ ಇರ್ತದೆ ಅಂತಲ್ವ ಮೇಡಮ್. ನಾನು ಆ ಟೈಮಲ್ಲಿ ಜಗ್ಗೇಶ್ ಅಣ್ಣ ಏನೋ ಆಗಬಹುದು ಅಂತ ಅನ್ಕೊಂಡಿದ್ದೆ, ಬಟ್ ಆದಾಗ ಅದೆಲ್ಲ ನಿಜ ಅಲ್ವಾ ಅನ್ಸುತ್ತೆ. ನಿಜ.
ಇನ್ನು ಮಳವಳ್ಳಿಲಿ ಏನು ಕ್ರೌಡ್ ಸೇರಿತ್ತಲ್ವಾ, ಆ ಕ್ರೌಡ್ ಸೇರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟು ಕ್ರೌಡ್ ಸೇರುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಅಷ್ಟು ಜನ ನಿಮ್ಗೆ ಶೇಕ್ ಹ್ಯಾಂಡ್ ಕೊಡೋಕ್ಕೂ ಕೂಡ ನೀವು ಹೆದರ್ಕೋತಾ ಇದ್ರಿ, ಅಷ್ಟು ಕ್ರೌಡು. ಈ ಹಿಂದೆ ಯಾವ MP MLA ಬಂದಾಗಲೂ ಕೂಡ ಇಷ್ಟು ಕ್ರೌಡ್ ಸೇರಿರ್ಲಿಲ್ವಂತೆ. ಅಂಬರೀಷ್ ಅವ್ರು ಇದ್ದಾಗ ಸೇರಿದಂತಹ ಕ್ರೌಡು ಮತ್ತೆ ನಿಮ್ಮ ಮೆರವಣಿಗೆ ಹೋದಾಗ ಸೇರಿರೋದು. ಏನು ಹೇಳ್ತೀರಾ ಇದಕ್ಕೆ? ಇಲ್ಲ ಮೇಡಮ್, ಅಂಬರೀಷ್ ಅಣ್ಣ ಅವರು ಇದ್ದಾಗ ಸೇರಿದ್ರೆ ಅವ್ರಿಗೆಲ್ಲ ಹೋಲಿಕೆ ಮಾಡ್ಕೊಳ್ಳೋಕೆ ಆಗಲ್ಲ ಮೇಡಮ್. ಈಗ ಅವ್ರಿಗಿದ್ದಾಗ ಅಷ್ಟು ಸೇರಿದ್ರು, ಅದಾದ್ಮೇಲೆ ನಿಮಗೆ ಸೇರಿರೋದು ಅಂದ್ರೆ ಅವ್ರಿಗೆಲ್ಲ ಹಂಗೆ ಹೋಲಿಕೆನೇ ಮಾಡ್ಕೊಳ್ಳೋಕೆ ದಟ್ ಇಸ್ ಟ್ರೂ. ನಿಮ್ಮ ಊರಿನ ಜನಗಳೇ ಹೇಳಿದ್ದು. ಹೇಳಿರ್ಬೋದು ಮೇಡಮ್. ಬಟ್ ಅಂಬರೀಷ್ ಅಣ್ಣ ನಾವೆಲ್ಲ ಯಾರು ಅವ್ರ ಮುಂದೆ ಯಾರು ಮೇಡಮ್, ನಾವೆಲ್ಲ ಅವ್ರ ಕಾಲು ಧೂಳ್ಗೂ ಸಮಯ ಇಲ್ಲ ಆ ಥರ ನಾವು. ಆಮೇಲೆ ಸೇರಿದ್ರು ಅಂದ್ರೆ ಅಷ್ಟು ಪ್ರೀತಿ ನನಗೂ ಅದು ನಂಬಕ್ಕೆ ನನಗೂ ಆಯ್ತಲ್ಲ ಮೇಡಮ್ ಅಂತ ತಗೊಳಕ್ಕೆ. ಇಷ್ಟು ಪ್ರೀತಿ, ಇಷ್ಟು ಜನ ಹೆಂಗ್ ಸಾಧ್ಯ ಇದು ಅಂತ. ಓಕೆ. ಆಮೇಲೆ ಇನ್ನೊಂದು ಏನು ಗೊತ್ತಾಗಿಲ್ಲ ಅವರೇ, ಏನು ಮೆರವಣಿಗೆ ಹೋಗ್ತಾ ಇತ್ತು, ಹಿಂದೆ ಫ್ಲೆಕ್ಸ್ಗಳು ಬ್ಯಾನರ್ಸ್ಗಳು ಎಲ್ಲ ಅಣಿಸಿರ್ತಾರಲ್ಲ, ಅಂಬರೀಷ್ ಅವರು ಆಬ್ಸೆನ್ಸ್ ಎಲ್ಲ ಇಲ್ಲದೆ ಇದ್ರು, ಅವ್ರು ನಮ್ಮ ಜೊತೆಲೇ ಇದ್ದಾರೆ. ಅವರು ನಿಮಗೆ ಕಪ್ಪನ್ನ ಕೊಡೋ ಥರ ಆ ಥರ ಎಲ್ಲ AI ಮಾಡಿಬಿಟ್ಟು ಹಾಕಿದ್ರು. ಅದೆಷ್ಟು ಖುಷಿ ಕೊಡುತ್ತೆ ನೋಡಿದ್ರ, ನೀವು ಅಬ್ಸರ್ವ್ ಮಾಡಿದ್ರ? AI ಮಾಡಿ ಕಪ್ ಕೊಡೋದು ಅದೇ ಅಷ್ಟು ಗೆಲ್ಲೇಬೇಕು. ಈಗ ಗೆಲ್ಬೇಕು, ಗೆಲ್ಬಹುದು ಅನ್ಕೊಳ್ಳೋದು ಬೇರೆ. ಇಲ್ಲ ಗೆಲ್ಲೇಬೇಕು, ಏನಾರು ಆಗ್ಲಿ ಗೆಲ್ಲೇಬೇಕು ಅನ್ನೋದು ಆಯ್ತಲ್ಲ, ಅದೇ ನಿಜವಾದ ಪ್ರೀತಿ ಅನ್ಸ್ಬಿಡುತ್ತೆ ಮೇಡಮ್. ಅಷ್ಟು ಅಂದ್ರೆ ಒಬ್ಬರನ್ನ ಈ ಜನ ಅಲ್ಲಿ ಗೊತ್ತಾಗೋದೇನಂದ್ರೆ, ಒಬ್ಬರನ್ನ ಜನ ಎಷ್ಟು ಇಷ್ಟಪಟ್ಬಿಟ್ರೆ ಅವ್ರನ್ನ ಯಾವ ತರ ಮೆರೆಸ್ಬಿಡ್ತಾರೆ ಅಂದ್ರೆ ಅದಕ್ಕೆ ಇದೇ ಉದಾಹರಣೆ ಮೇಡಮ್. ಅದನ್ನ ಉಳಿಸ್ಕೋಬೇಕು ಅಷ್ಟೇ. ಓಕೆ. ಇನ್ನು ಶಿವಣ್ಣ ಅವ್ರನ್ನ ಭೇಟಿ ಮಾಡಿದ್ರಿ, ಏನ್ ಮಾತನಾಡಿದ್ರು, ಏನ್ ಹೇಳಿದ್ರು? ಸುದೀಪ್ ಅವ್ರ ಮನೆಗೆ ಹೋಗಿದ್ರಿ, ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದ್ರಿ, ಏನ್ ಹೇಳಿದ್ರು? ಎಲ್ಲ ಹೇಳುದು ಅಂದ್ರೆ ಸುದೀಪಣ್ಣ, ಶಿವಣ್ಣ ಎಲ್ಲ ಹೇಳುದು ಅವ್ರು ಹೇಳುದು ಒಂದೇ ಮೇಡಮ್, ನಿಮ್ಗೆ ಸಿಕ್ಕೈತೆ ಒಂದು ಏನೋ ಜನ ಇಷ್ಟು ಪ್ರೀತಿ ಸಿಕ್ಕೈತೆ, ಉಳಿಸ್ಕೋ, ಎಡು ಬೇಡ ಎಲ್ಲುವೆ, ತಲೆಗೆ ತಗೋಬೇಡ. ಶಿವಣ್ಣ ಹೇಳಿದ್ದು ಸೇಮ್ ಸುದೀಪಣ್ಣ ಶಿವಣ್ಣ ಎಲ್ಲ ತಲೆಗೆ ತಗೋಕೋಬೇಡ. ಅಂದ್ರೆ ಈ ಸಿಮಿಲರ್ ಅಲ್ಲೇ ನೀನ್ ಹೆಜ್ಜೆ ಇಡ್ಬೇಕಾದ್ರೆ ನೆಕ್ಸ್ಟ್ ಜೋಪಾನವಾಗಿಡು. ಅಂದ್ರೆ ಒಬ್ಬ ಅಣ್ಣನೋ ಅಪ್ಪನೋ ಇದ್ರೆ ಹೆಂಗಿರ್ತಾರೆ, ಅವ್ರು ಹೆಂಗ್ ಹೇಳ್ತಾರೆ ನಮ್ಗೆ, ಯಾಕಂದ್ರೆ ಅವ್ರದ್ದು ಅನುಭವ ಅಲ್ವ ಮೇಡಮ್. ಅವರು ಇಷ್ಟು ವರ್ಷ ಎಲ್ಲ ಇದ್ದು ಅವ್ರು ಹೇಳ್ತಾರೆ ಹುಷಾರಾಗಿ ಹ್ಯಾಂಡ್ಲ್ ಮಾಡು ಎಲ್ಲನೂ, ಯಾವುದೇ ಸಿಚುವೇಶನ್ ಬಂದ್ರು ಅದನ್ನ ಹೆಂಗ್ ಹ್ಯಾಂಡ್ಲ್ ಮಾಡ್ಬೇಕಂತ ಕಲ್ತ್ಕೊ ಫಸ್ಟು ಅಂತೆಲ್ಲ ಹೇಳ್ತಾರೆ. ಅದು ಸಖತ್ ಖುಷಿ ಆಯ್ತದೆ ಮೇಡಮ್. ಅದು ಇರೋದಕ್ಕೆ ಹಂಗೆ ಹೇಳೋರು ಯಾರು ಇದ್ದಾಗ ಒಂದು ಧೈರ್ಯ ಅಲ್ವಾ ಮೇಡಮ್. ನಿಜ ನಿಜ ನಿಜ. ಹಿಂಗೆ ಬುದ್ಧಿಮಾತು ಹೇಳೋರು ಯಾರು ಅವರಲ್ಲಪ್ಪ ಅಂತ. ಓಕೆ. ಸಿದ್ದರಾಮಯ್ಯನವ್ರು ಏನು ಭರವಸೆ ಏನಾದ್ರು ಕೊಟ್ರಾ? ಸುಮ್ನೆ ಒಂದು ಹಾರ ತಗೊಂಡೋಗಿರ್ತೀರಾ ಅವ್ರಿಗೆ ಹಾಕಕ್ಕೆ ಅಂತ, ಅವ್ರು ಪುನಃ ನಿಮ್ಗೆ ಹಾಕ್ಬಿಡ್ತಾರೆ. ಅದು ಸಖತ್ ಖುಷಿ ಆಯ್ತು ಮೇಡಮ್. ಅದು ಅವ್ರು ಅಪ್ಪ ಅಮ್ಮ ಎಲ್ಲ ಏನ್ ಮಾಡ್ತಾರೆ, ಎಷ್ಟ್ ಜನ ಮಕ್ಕಳು ನೀವು, ಏನು ಇದ್ ಮಾಡ್ತಾ ಇದೀಯ, ಏನ್ ಕತೆ ಅಂದ್ರೆ ಅವರು ಎಲ್ಲ ವಿಚಾರಿಸ್ಬಿಟ್ಟು, ಒಬ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವ್ರು ಟೈಮ್ ಕೊಟ್ಟು ವಿಚಾರಿಸಿ ಚೆನ್ನಾಗಿ ಒಳ್ಳೆ ಪಾಪ್ಯುಲರ್ ಆಗಿದೆ ಅಂತೆಲ್ಲ ಬೆಂತಟ್ಟುದಾಯ್ತಲ್ಲ ಮೇಡಮ್. ಅದು ಅದೇ ಲೈಫಲ್ಲಿ ಇಷ್ಟೆಲ್ಲ ಬ್ಯಾಕ್ ಟು ಬ್ಯಾಕ್ ಹಿಂಗ್ ಸಿಗ್ತದೆ ಅಂದಾಗ ಅಂತ ಅಷ್ಟೇ ಖುಷಿ ಮೇಡಮ್. ಸೂಪರ್. ಈ ಕೇಳೋ ಪ್ರಶ್ನೆಗೆ ಯೋಚನೆ ಮಾಡ್ಬಿಟ್ಟು ಉತ್ತರ ಕೊಡ್ಬೇಕು. ಮದುವೆ ಅಂತ ವಿಚಾರ ಬಂದಾಗ ಹೇಗೆ? ಯಾಕಂದ್ರೆ ನಿಮ್ಮ ಅಪ್ಪ ಅಮ್ಮನ ಮಾತಾಡ್ಸ್ಕೊಂಡು ಬಂದಿದ್ದೀನಿ ಮದುವೆ ವಿಚಾರದ ಬಗ್ಗೆ. ನಿಮ್ ಸೆಲೆಕ್ಷನ್ ಆಗಿರುತ್ತಾ, ಅಪ್ಪ ಅಮ್ಮನ ಸೆಲೆಕ್ಷನ್ ಆಗಿರುತ್ತಾ, ಹೇಗೆ? ನೀವು ಮೆಚ್ಚಿದ ಹುಡುಗಿಯನ್ನ ಅಥವಾ ಅಪ್ಪ ಅಮ್ಮ ಸೆಲೆಕ್ಟ್ ಮಾಡ್ಬೇಕಾ? ನಾನೀಗ ಆಲ್ರೆಡಿ ನಿಮ್ಮ ಅಮ್ಮನ ಒಪಿನಿಯನ್ ತಗೊಂಡಿದ್ದೀನಿ, ಅಪ್ಪನ ಒಪಿನಿಯನ್ ತಗೊಂಡಿದ್ದೀನಿ, ಅದಕ್ಕೆ ಯೋಚನೆ ಮಾಡಿ ಉತ್ತರ ಕೊಡಿ. ಒಂದು ಸೆಲೆಕ್ಷನ್ ಹೆಂಗಿರ್ತದೆ ಏನು ಅಂತ. ಸೆಲೆಕ್ಷನ್ ನಿಮ್ಗೆ ಯಾವ ತರ ಸೊಸೆ ಬೇಕು ಅಂತ ಇಬ್ರು ಕೇಳ್ಬಿಟ್ಟಿದೀನಿ, ಅವ್ರು ಹೇಳಿದ್ದಾರೆ. ಸೊ ಇವಾಗ ನಿಮಗ್ ಕ್ವಶನ್, ನಿಮ್ ಸೆಲೆಕ್ಷನ್ ಆಗಿರತ್ತಾ, ಅವ್ರ ಸೆಲೆಕ್ಷನ್ ಆಗಿರತ್ತಾ, ಹೆಂಗಿರ್ಬೇಕು ಕ್ವಾಲಿಟೀಸ್? ನನ್ನ ಸೆಲೆಕ್ಷನ್ ಆಗಿರ್ತದೆ, ಅಂದ್ರೆ ಎಲ್ಲ ಅವ್ರಿಗೂ ಅಡ್ಜಸ್ಟ್ ಆಗ್ಬೇಕು. ಫ್ಯಾಮಿಲಿ ಅಂದ್ಮೇಲೆ ನಮ್ಮ ಅಪ್ಪ ನಮ್ಮ ಅವ್ರಿಗೆ ನನಗೆ ಎಲ್ರಿಗೂ ಅಡ್ಜಸ್ಟ್ ಆಗ್ಬೇಕು. ಮನೆಗೆ ಬರೋರು ಸೊಸೆ ಎಲ್ರಿಗೂ ಅಡ್ಜಸ್ಟ್ ಆಗಿ ಹೋಗೋ ಥರನೇ ಇರಬೇಕಲ್ಲ ಮೇಡಮ್. ಎಲ್ರಿಗೂ ಇಷ್ಟ ಆಗ್ಬೇಕು, ಅವ್ರಿಗೂ ನಾವು ಇಷ್ಟ ಆಗ್ಬೇಕು, ನಮ್ಮ ಫ್ಯಾಮಿಲಿ ಇಷ್ಟ ಆಗ್ಬೇಕು, ಇದೆಲ್ಲ ಇರ್ತದಲ್ಲ ಮೇಡಮ್. ನನಗೆ ಆ ಥರ ಹುಡುಗಿ ಸಿಗಬೇಕು ಅಂತಾನೆ ಆಸೆ. ನಮ್ಮನ್ಗೆ ಅಡ್ಜಸ್ಟ್ ಮಾಡ್ಕೊಂಡು ನಮ್ಗೆ ಅರ್ಥ ಮಾಡ್ಕೋಗೋ ಹುಡುಗಿ ಯಾರಾದ್ರೂ ಸಿಗಬೇಕು ಅನ್ನೋದೇ ಆಸೆ. ಓಕೆ. ನಿಮ್ಮ ಅಪ್ಪ ಅಮ್ಮನೂ ಸೇಮ್ ಇದೇ ಉತ್ತರ ಕೊಟ್ಟರು. ನೋಡಿ ಎಷ್ಟು ಚೆನ್ನಾಗಿದೆ ಬಾಂಡಿಂಗ್ ಅನ್ನುವಂಥದ್ದು. ಅವರು ನನ್ನ ಮಗ ಯಾರನ್ನ ಇಷ್ಟಪಡ್ತಾರೋ ಅವರೇನೆ, ಎಲ್ಲ ಅವನಿಗೆ ಬಿಟ್ಟಿದ್ದು ಅಂತ ಹೇಳ್ತಾ ಇದ್ರು. ಮತ್ತೆ ಸೊಸೆ ಹೆಂಗಿರ್ಬೇಕು ಅಂತ ಒಂದಷ್ಟು ಕ್ವಾಲಿಟೀಸ್ ಹೇಳಿದ್ರು, ಮನೆಗೆ ಬರುವಂತ ಸೊಸೆ ಹಿಂಗೆ ಇರಬೇಕು ಅಂತ ಹೇಳ್ಬಿಟ್ಟು. ನೀವ್ ಹೇಳಿ ಕ್ವಾಲಿಟೀಸ್ ಇವಾಗ. ಅದೇ ನಾನು ಸಿಂಪಲ್ ಮೇಡಮ್, ಇದೆ ನಮ್ಮ ಫ್ಯಾಮಿಲಿಗೆ ನಮಗೆ ಹೊಂದಾಣಿಕೆಯಾಗಿ ಹೊಂದ್ಕೋಬಿಟ್ರು ಸಾಕು. ಓಕೆ. ಅಲ್ಲ, ಅಂದ ಚಂದ ಅಂದು ಚೆನ್ನಾಗಿರ್ಬೇಕು, ಯಾರಿಗೂ ಚೆನ್ನಾಗಿರ್ಬೇಕು ಅಂತಾನೆ ಎಲ್ಲರೂ ಕೇಳೋದು. ಈಗ ಹುಡುಗಿರು ಕೇಳಿದ್ರೆ ನೀವು ಹುಡುಗ ಹೆಂಗೆ ಅಂದ ಚಂದ ಚೆನ್ನಾಗಿರ್ಬೇಕು ಅಂತಾನೆ ಹೇಳೋದು. ಈ ಗಿಲ್ಲಿ ಅವರು ವರ್ಣನೆ ಮಾಡೋದ್ರಲ್ಲಿ ಎತ್ತಿದ ಕೈಯಪ್ಪ. ಸೊ ಆ ತರ ಕ್ವಾಲಿಟೀಸ್ ಒಂದೆರಡು ಕ್ವಾಲಿಟೀಸ್ ಹೇಳಲೇಬೇಕು, ನೀವು ಹೇಳ್ತಾ ಇಲ್ಲ. ಹೆಂಗಿರ್ಬೇಕು? ಒಂದು ಡ್ರೀಮ್ ಗರ್ಲ್ ಅಂತ ಹೇಳ್ಬಿಟ್ಟಿರತ್ತಲ್ಲ, ಮನ್ಸು ಮಕ ಎಲ್ಲ ಚಂದಾಗಿರ್ಬೇಕು ಅಷ್ಟೇ, ಇನ್ನೇನು ಕೇಳಲ್ಲ. ಓಕೆ. ಈಗ ಫೈನಲಿ ರಿಯಾಲಿಟಿ ಶೋಸ್ ಆಯಿತು, ಬಿಗ್ ಬಾಸ್ ಆಯಿತು, ಆ್ಯಂಡ್ ದೆನ್ ನಿಮ್ಮ ಎಂಟೈರ್ ಜೀವನ ಕಂಪ್ಲೀಟ್ ಆಗಿ ಇವಾಗ ಚೇಂಜ್ ಆಗೋಗಿದೆ. ಸೊ ವಾಟ್ ನೆಕ್ಸ್ಟ್? ಗಿಲ್ಲಿ ಏನು ಮಾಡ್ತಾರೆ?
ನೆಕ್ಸ್ಟು ಅನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆ. ನೀವೀಗ ಆಲ್ರೆಡಿ ಹೇಳಿದ್ರೆ ವಾಟ್ ನೆಕ್ಸ್ಟ್ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ರಾಜಕೀಯ ಅನ್ನುವಂಥದ್ದು ಎಲ್ಲ ಕಡೆ ಪಾಲಿಟಿಕ್ಸ್ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಅದ್ರ ಜೊತೆಗೆ ನೀವು ಇವತ್ತು ಶರವಣ ಅವರ ಗೋಲ್ಡ್ ಇದಕ್ಕೂ ಕೂಡ ಹೋಗಿದ್ರಿ. ಒಂದ್ ರೀತಿ ಕಮರ್ಷಿಯಲ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗ್ತಾ ಇದೆ ನಿಮ್ದು. 20 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು, ಕೊಟ್ರಾ? ಇಲ್ಲ ಕೊಡ್ಬೋದು. ನನಗೆ ನಾನು ನೋಡಿದಾಗ ಅವ್ರದ್ದು ಅದು ಹೇಳಿರೋದು ನೋಡಿಲ್ಲ ಮೇಡಮ್ ನಾನು. ಅದೇ ಅಲ್ಲಿ ಹೋಗಿದ್ದು ಕಮರ್ಷಿಯಲ್ ವ್ಯಾಲ್ಯೂ ಅಂದ್ರೆ ಗೊತ್ತಾಗಿಲ್ಲ ಮೇಡಮ್ ಯಾವ ಥರ ಏನು ಅಂತ. ಅಂದ್ರೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ ನಿಮ್ಗೆ? ಹಂಗೇನಿಲ್ಲ ಮೇಡಮ್, ಡಿಮ್ಯಾಂಡ್ ಆ ಥರ ಏನಿಲ್ಲ. ವಾಟ್ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಆದ್ಮೇಲೆ ಪಾಲಿಟಿಕ್ಸ್ ಮೇಡಮ್. ರಾಜಕೀಯಕ್ಕೂ ನನಗೂ ಟಚ್ ಇಲ್ಲ ಮೇಡಮ್. ಅದ್ರ ಬಗ್ಗೆ ನನಗೆ ಮೇಡಮ್ ಅದ್ರ ಬಗ್ಗೆ ನನಗೆ ಜೀರೋ ನಾಲೆಡ್ಜು ಇಲ್ಲ. ಈಗ ಅದೇ ನಾನು ಮುಂಚೆನೇ ಹೇಳ್ದಂಗೆ, ಈಗ ಏನಾರ ಒಂದು ಕೆಲಸ ಏನಾರ ಒಂದು ಮಾಡ್ತೀನಿ ಅಂದ್ರೆ ಬೇಸಿಕ್ ಒಂದು 30% ಅನ್ನೋ ಗೊತ್ತಿರಬೇಕು ನಿಮ್ಗೆ ಅದ್ರ ಬಗ್ಗೆ. ಈಗ ಅದೇ ಈಗ ಸುಮ್ಮನೆ ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈಗ ಡ್ರೈವಿಂಗು ನಿಮ್ಗೆ ಅದ್ರ ಬಗ್ಗೆ ಏನು ಟಚ್ ಇದ್ರೆ ತಾನೇ ನೀವು ಅಟ್ಲೀಸ್ಟ್ ಮೂವ್ ಮಾಡೋಕ್ಕಾಗೋದು ಗಾಡಿಯ. ಸುಮ್ಮನೆ ನನಗೆ ಈಗ ಓಡಿಸ್ತೀನಿ ಅಂದ್ಬಿಟ್ಟು ಸಡನ್ ಆಗಿ ಹೋಗಿ ಕೂತ್ಕೊಬಿಟ್ರೆ ಎಲ್ಲೆಲ್ಲೋ ಹೋಗ್ಬಿಡ್ತದೆ ಅದು. ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು, ಅಟ್ಲೀಸ್ಟ್ ಗೊತ್ತಿರ್ಬೇಕು. ಒಂದು 30% ಅದ್ರ ತಿಳ್ಕೊಂಡು ಹೆಜ್ಜೆ ಇಡಬೇಕು. ಗೊತ್ತಿಲ್ಲ, ಬಟ್ ಅದ್ರ ಬಗ್ಗೆ ನನಗೆ ಈಗ ಗೊತ್ತಿಲ್ವಲ್ಲ. ಓಕೆ, ಮುಂದೆ ಗೊತ್ತು ಮಾಡ್ಕೊಂಡು ಹೆಜ್ಜೆ ಇಡೋ ಸಾಧ್ಯತೆಗಳಿದೆಯಾ? ಇಡ್ಬೋದು, ಇಡ್ದೇನೆ ಇರ್ಬೋದು. ಬಟ್ ಇವಾಗಂತೂ ಅಂದ್ರೆ ಅದು ನನ್ನ ತಲೆಲೇ ಇಲ್ಲ ಮೇಡಮ್. ಓಕೆ, ಮೇ ಬಿ ಆರ್ ನಾಟ್ ಬಿ, ವಾಟ್ ಎವರ್ ಮೇ ಬಿ, ಏನ್ ಬೇಕಾದ್ರೆ ಆಗ್ಬೋದು ಅಂತ ಹೇಳ್ತೀರಾ. ಓಕೆ, ಬಿಗ್ ಬಾಸ್ ಮನೇಲಿ ಇದ್ದಾಗ ಒಂದು ಪ್ಲಾನ್ ಮಾಡಿರ್ತೀರಾ, ಒಂದು ಟಿ ವಾಹನ ಮಾಡ್ಕೊಂಡು ಕಾವ್ಯ ಅವರ ಮನೆ ದೇವರು ಹೋಗ್ಬೇಕು, ಭೇಟಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೋಗ್ತೀರಾ ಬೆಟ್ಟಕ್ಕೆ, ಮಹದೇಶ್ವರ ಬೆಟ್ಟಕ್ಕೆ ಹೋಗೋ ಪ್ಲಾನ್ ಏನಾದ್ರು ಇದೆಯಾ? ಯಾವಾಗ, ಏನು ನಾವು ಫಾಲೋ ಮಾಡ್ಕೊಂಡು ಬರ್ತೀವಿ. ಒಂಚೂರು ಫ್ರೀ ಆದಾಗ ಅಂತೆಲ್ಲ ಹೋಗಿ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಬರ್ಬೇಕು. ಓಕೆ, ಇನ್ನು ಕಾವ್ಯ ಮನೆಗೆ, ಅಶ್ವಿನಿ ಅವ್ರ ಮನೆಗೆ, ರಘು ಅವ್ರ ಮನೆಗೆ, ಎಲ್ರ ಮನೆಗೂ ಹೋಗೋ ಪ್ಲಾನ್ ಇದೆ. ಅಂಡ್ ದೆನ್ ಬಾಂಬೆಗೆ ಹೋಗ್ಬೇಕು ಅಂತ ಕೂಡ ಪ್ಲಾನ್ ಆಗ್ತಾ ಇದ್ರಿ, ರಕ್ಷಿತಾ ಅವ್ರ ಮನೆಗೆ. ಸೊ ಅದೆಲ್ಲ ಎಲ್ಲಿಗೆ ಬಂತು ಪ್ಲಾನ್? ಒಬ್ರನ್ನೊಬ್ರು ಮಾತನಾಡಿಸ್ತಾ ಇದ್ದೀರಾ, ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ? ಬಿಡು ಸಿಕ್ಕಿದೆಯೋ ಇಲ್ವೋ ನಿಮಗೆ, ನನಗಂತೂ ಗೊತ್ತಿಲ್ಲ. ಅದು ಎಲ್ರ ಮನೆಗೂ ಹೋಗ್ಬೇಕು, ಎಲ್ರನ್ನೂ ಮೀಟ್ ಮಾಡ್ಬೇಕು. ರಕ್ಷಿತಾನೇ ಜಾಸ್ತಿ ಮಾತಾಡ್ತಿದ್ದು. ನಾನು ಎಲ್ರ ಮನೆಗೂ ಬರ್ತೀನಿ, ಎಲ್ರ ಮನೆ ಒಂದು ವಾರ ಇರ್ತೀನಿ, ಒಂದೊಂದು ತಿಂಗಳು ಇರ್ತೀನಿ ಅಂತಾನೆ ಹೇಳ್ತಿದ್ರು. ಹೊರಗಡೆ ಹೋದ್ಮೇಲೆ ಏನಾಯ್ತದ ಏನೋ ಸುಮ್ಮನಿರು ಅಂದ್ಬಿಟ್ಟು ನಾನೇ ಬೈಯುವೆ ರಕ್ಷಿತನಿಗೆ. ಅದೆಲ್ಲ ಆಸೆ ಐತೆ ಮೇಡಮ್, ಎಲ್ರ ಮನೆಗೆ ಹೋಗ್ಬೇಕು, ಎಲ್ಲ ಒಂದು ಸೇರ್ಬೇಕು, ಎಲ್ಲ ಒಂದ್ ಕಡೆ ಹೋಗ್ಬೇಕು ಅಂತ. ಅದೇ ಇದೆಲ್ಲ ಒಂದು ಚೂರು ಎಲ್ಲ ಫ್ರೀ ಆಗಿ ಒಂದು ಆಗ್ಬಿಟ್ರೆ ಇದೆಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡು ಹೋಯ್ತೇವೆ ಬಿಡಲ್ಲ. ಓಕೆ, ಗಗನ ಅವ್ರು ಬಂದಿದ್ರು ಇವತ್ತು, ನೀವು ಭೇಟಿ ಮಾಡಿಲ್ಲ ಅಂತ ಅನ್ಸುತ್ತೆ ಇನಾಗ್ರೇಷನ್ಗೆ. ಸೊ ಅವರು ತುಂಬಾ ಖುಷಿ ಪಟ್ರು. ಗಿಲ್ಲಿ ಕೋಟ್ಯಾಧಿಪತಿಗೆ 20 ಲಕ್ಷ ಕಮ್ಮಿ ಇದೆ ಅಂತ ನಾನು ಹೇಳಿದೆ. ಅವ್ರು ಏನ್ ಹೇಳಿದ್ರು ಗೊತ್ತಾ? ಮೇಡಮ್ ತಪ್ಪು, ನೀವ್ ಹೇಳ್ತಿರೋದು, ಕೋಟಿ ಓಟ್ ಗಳಿಸಿ ಅವ್ರು ಆಲ್ರೆಡಿ ಕೋಟ್ಯಾಧಿಪತಿ ಆಗಿದ್ದಾರೆ ಅಂತ ಹೇಳಿದ್ರು. ಖುಷಿ ಆಯ್ತದ ಮೇಡಮ್. ಗಗನ ಈಗ ಅವರು ಸ್ನೇಹಿತರು ಪಾಪ ಆ ಶೋಲೆಲ್ಲ ಅಷ್ಟು ಸಾಥ್ ಕೊಟ್ಟು ಎಲ್ಲ ಇದ್ ಮಾಡಿದ್ರು. ಅವ್ರ ಬಾಯಲ್ಲಿ ಈ ತರ ಅದೇ ನಮ್ ಜೊತೆಲಿ ಕೆಲಸ ಮಾಡಿರೋರು ಹೊಗಳ್ದಾಗ ಅಪ್ರಿಶಿಯೇಟ್ ಮಾಡಿದಾಗ ಇರ್ತದಲ್ಲ ಖುಷಿ, ಮಜಾನೇ ಬೇರೆ. ಓಕೆ, ಗಗನ ಏನಾದ್ರು ಜಲಾಸಿ ಫೀಲ್ ಆಗ್ತಾ ಇರುತ್ತೆ ಇವಾಗ? ಬಿಕಾಸ್ ಕಾವ್ಯ ಹೆಸರು ಕೇಳಿ ನಿಮ್ ಜೊತೆಗೆ. ಏನಿಲ್ಲ ಮೇಡಮ್, ಅವರು ಸ್ನೇಹಿತರು. ಅವಾಗ ಅವರು ಗಗನ್ ಅವರು ಒಂದು ಶೋಲಿ ಚೆನ್ನಾಗಿ ಆ ಥರ ಎಲ್ಲ ನನ್ನ ಸಹಿಸ್ಕೊಂಡು, ಹೌದು, ಅವರು ನನ್ನ ಸಹಿಸ್ಕೊಂಡು ಇದ್ರು. ಈ ಕಾವ್ಯ ಈ ಶೋಲಿ ನಾನು ಸಹಿಸ್ಕೊಂಡಿದ್ರು. ಆ ಥರ ಏನು ಫೀಲ್ ಆಗಿಲ್ಲ ಮೇಡಮ್. ಯಾಕಂದ್ರೆ ಅವರು ಈಗ ಸಖತ್ ಬಿಜಿ, ಅವರು ಕೆಲಸ ಮಾಡ್ಕೊ ಹೋಯ್ತವ್ರೆ. ಅದೇ ಅಲ್ವ ಮೇಡಮ್, ಬಿಜಿ ಇರಬೇಕು, ಕೆಲಸ ಮಾಡಬೇಕು, ಬಟ್ಟೆಗೆ ಆಗ್ಬೇಕು. ಓಕೆ, ಗಿಲ್ಲಿ ಅವರೇ, ನಿಮಗೆ 50 ಲಕ್ಷ ಅನ್ನುವಂಥದ್ದು, ಮತ್ತೆ ಸುದೀಪ್ ಅವ್ರು ಕೊಟ್ಟಿದ್ದು 10 ಲಕ್ಷ ಅನ್ನುವಂಥದ್ದು, ಶರಣ ಅವ್ರು ಕೊಡ್ತೀನಿ ಅಂತ ಹೇಳಿರುವಂತಹ 20 ಲಕ್ಷ ಅನ್ನುವಂಥದ್ದು ಯಾವುದೂ ಕೂಡ ದಟ್ ಈಸ್ ನಾಟ್ ಅ ಸ್ಮಾಲ್ ಅಮೌಂಟ್, ತುಂಬಾ ಬಿಗ್ ಅಮೌಂಟ್ ನಿಮ್ಮಂತ ಮಿಡಲ್ ಕ್ಲಾಸ್ ಪೀಪಲ್. ಸೊ ಅದನ್ನ ಇಂಥ ಕಡೆ ಅಂತ ಇನ್ವೆಸ್ಟ್ ಮಾಡುವಂತ ಪ್ಲಾನ್ ಇದೆಯಾ? ಜಮೀನು ತಗೋಬೇಕು ಅಂತ ಆಸೆ. ಓಕೆ, ಚಿನ್ನ ಬೆಳ್ಳಿ ದರ ಸುಡ್ತಾ ಇದೆ ಇವಾಗ, ಮುಟ್ಟಕ್ಕಾಗಲ್ಲ, ಅಷ್ಟು ಬಿಸಿ ಇದೆ. ಸೊ ಅಲ್ಲಿ ಏನಾದ್ರು ಹೂಡಿಕೆ ಮಾಡ್ಬೇಕು ಅಂತ ಏನಾದ್ರು ಪ್ಲಾನ್ ಇದೆಯಾ? ಓಕೆ, ನನಗೆ ಅದೇ ಈಗ ಚಿನ್ನದ ಅಂಗಡಿಗೆ ಹೋಗ್ಬಿಟ್ಟು ಈಗ ಅದೆಲ್ಲ ಕತ್ತಿಗೆ ಸರನೆಲ್ಲ ಹಾಕ್ಬಿಟ್ಟಿದ್ರಲ್ಲ, ನನ್ಗೆ ಅದ್ ಹಾಕ್ಬಿಟ್ಟು ಎಲ್ಲೋ ಗಿಲ್ಲಿ ಅದ ಬಂದ ಅದ್ ಹಾಕದ್ಮೇಲೆ ಮೋಸ್ಟ್ಲಿ ಅನ್ಸಿರ್ಬೇಕು ನಿಮ್ಗೆಲ್ಲ, ಗಿಲ್ಲಿ ಕೋಟ್ಯಾಧಿಪತಿ ಆಗ್ಬಿಟ್ರು ಇದಾಗ್ಬಿಟ್ರು ಅಂತ. ಸತ್ಯವಾಗ್ಲೂ ಅದು ನನಗೆ ಗಿಫ್ಟ್ ಆಗಿ ಕೊಟ್ಟಿದ್ದಲ್ಲ ಮೇಡಮ್. ನನಗೆ ಬಂದ ತಕ್ಷಣ ಹಾಕಿದ ತಕ್ಷಣ ನಿಮ್ಗೆ ನಾನು ಹಂಗೆ ಅನ್ಕೊಂಡೆ ಸ್ಟಾರ್ಟಿಂಗು. ಓಕೆ, ನಾನು ಹಿಂಗ್ ಕೇಳ್ತಾ ಇಲ್ವಲ್ಲ, ಮೋಸ್ಟ್ಲಿ ನನಗೆ ಕೊಟ್ಟಿರ್ಬೇಕು ಅಂದ್ರೆ ಹಿಂಗ್ ತೆಗ್ದು ಹಿಂಗ್ ಹಾಕಂದ್ ಗುಂಡಿ ಹಾಕಬಿಟ್ಟೆ. ಸರಿಯಾ? ಓಕೆ, ಆಮೇಲೆ ಗೊತ್ತಾಯ್ತು ಅದು ಅಲ್ಲಿ ಇದಕ್ಕಾಕಿರೋದು. ಅಂದ್ರೆ ಇನ್ನಾಗ ಅದು ಓಪನ್ ಐತಲ್ಲ ಚಿನ್ನದ ಅಂಗಡಿ, ಆ ಓಪನಿಂಗ್ಗೆ ಸುಮ್ಮನೆ ವೆಲ್ಕಮ್ ಮಾಡೋಕೆ ಹಾಕಿರೋದು ಅಂತ. ಯಾರಿಗ್ ಗೊತ್ತು, ಹಾಕಂದು ಓಡಾಡ್ಬೋದು ಯಾವ್ದಾದ್ರು ಒಂದು ಟೈಮ್ ಬಂದ್ರೆ. ಓಕೆ, ಗಿಲ್ಲಿಯವರು ಏನು ಗೊತ್ತಾ, ನಾವು ಎಲ್ಲಿಂದ ಎಲ್ಲಿಗೆ ಹೋದ್ರು ರೈತರ ಮಕ್ಕಳು ಅಂತ ಏನಿರ್ತೀವಿ, ನಮಗೆಲ್ಲ ಒಂದು ರೀತಿ ಸುತ್ತಾಡ್ಕೊಂಡು ಬಂದ್ಮೇಲೂ ನಮಗೆ ತುಂಬಾ ಪ್ರೀತಿ ಕೊಡೋದು ಅಂದ್ರೆ ಈ ತೋಟ ಆಗಿರ್ಬೋದು, ಫಾರ್ಮು, ಮತ್ತೆ ಕುರಿ ತೆಗೆದುಕೊಳ್ಳೋದಾಗಿರ್ಬೋದು, ಪ್ರತಿಯೊಂದು ಅದರಲ್ಲಿ ಖುಷಿ ಕೊಡುತ್ತೆ.
ಈಗ ದರ್ಶನ್ ಅವ್ರು ನೋಡಿರ್ಬೋದು, ಅವರು ಸಪರೇಟ್ ಆಗಿ ಏನು ಫಾರ್ಮ್ ಮಾಡ್ಕೊಂಡು ಅಲ್ಲೇ ಅವ್ರು ತುಂಬಾ ಕಾಲ ಕಳೀತಾರೆ, ತುಂಬಾ ಎಂಜಾಯ್ ಮಾಡ್ತಾರೆ. ಸೊ ಆ ಥರ ಏನಾದರೂ ಪ್ಲಾನ್ ಇದೆಯಾ ಕೃಷಿ ಮಾಡೋದ್ರ ಬಗ್ಗೆ, ಫಾರ್ಮ್ ಮಾಡೋದ್ರ ಬಗ್ಗೆ, ಕುರಿಗಳನ್ನ ತೆಗೆದುಕೊಂಡು ಅದ್ರದ್ದೇ ಏನಾದರೂ ಅಲ್ಲಿ ಏನಾದರೂ ಇನ್ವೆಸ್ಟ್ ಮಾಡಿ ಅಲ್ಲಿ ಏನಾದರೂ ಮಾಡೋದ್ರ ಬಗ್ಗೆ ಆ ಥರ ಏನಾದರೂ ಪ್ಲಾನಿಂಗ್ಸ್ ನಡೀತಾ ಇದೆಯಾ? ಬಿಕಾಸ್ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಇನ್ನು ಮುಂದೆ ನೀವು ಹೇಳುವಂತಹ ಮಾತುಗಳನ್ನ ಪ್ರತಿಯೊಬ್ಬರು ಫಾಲೋ ಮಾಡ್ತಿರ್ತಾರೆ. ಸೊ ನೀವೇನೇ ಪ್ಲಾನಿಂಗ್ ಹೇಳಿದ್ರು ಕೂಡ ಅದು ಬೇರೆಯವ್ರಿಗೆ ಹೆಲ್ಪ್ ಆಗ್ಬೋದೇನೋ ಅನ್ನೋ ಒಂದು ನಿಟ್ಟಿನಲ್ಲಿ. ಮೇಡಮ್ ಅಲ್ಲಿಂದನೇ ಮೇಡಮ್ ಬಂದಿದ್ದು ನಾವು. ಕೃಷಿ ಈಗ ವ್ಯವಸಾಯ ಅದಿಲ್ಲ ಅಂದ್ರೆ ನಾವು ಇಲ್ವೇ ಇಲ್ಲ ಇಲ್ಲಿವರೆಗೂ. ನಮ್ಮ ಅಪ್ಪ ಎಲ್ಲಾ ತರಕಾರಿನೂ ಬೆಳೆದ್ಬಿಟ್ಟವ್ರೆ. ತರಕಾರಿ, ಕಬ್ಬು, ಭತ್ತ ಇದೆಲ್ಲ ಬೆಳ್ಕೊಂಡು ಅದರಿಂದನೇ ಅನ್ನ ತಿನ್ಕೊಂಡು ಅದರಿಂದನೇ ಓದ್ಕೊಂಡು ಇಲ್ಲಿವರೆಗೂ ಬರೋಕ್ ಅದೇ ಕಾರಣ. ಈಗ ಅದನ್ನ ಹೆಂಗ್ ಬಿಡಕಾಯ್ತದೆ? ನಾವ್ ಎಲ್ಲ ಬಿಟ್ರಿ ಈಗ ಒಂದು ಧೈರ್ಯ ಇರ್ತದೆ ನೋಡಿ, ಬೆಂಗಳೂರಿರೋರ್ಗೆ ಒಂದು ಧೈರ್ಯ ಇರ್ತದೆ. ಬೆಂಗಳೂರು ಬಾಡಿಗೆ ಮನೆ ಮಾಡ್ಕೊಂಡು ಕೆಲ್ಸಕ್ಕೆ ಹೋಯ್ತಾರೋರ್ಗೆ ಒಂದ್ ದೊಡ್ಡ ಧೈರ್ಯ ಏನಪ್ಪಾ ಅಂದ್ರೆ, ಊರಲ್ಲಿ ಒಂದ್ ಮನೆ ಐತಪ್ಪ, ಇಷ್ಟಾಗಲೇ ಜಮೀನ್ ಐತಪ್ಪ, ಏನಿಲ್ಲ ಅಂದ್ರೂ ಕೊನೆಗೆ ಕಂಪ್ನಿ ಯಾವ್ದೋ ಕೆಲ್ಸಕ್ಕೆ ಹೋಯ್ತೈತೆ, ಫ್ಯಾಕ್ಟ್ರಿ ಕಂಪ್ನಿಗೂ ಅಲ್ಲಿಂದ ಕಿತ್ತಾಕ್ಬಿಟ್ರು ಊರಲ್ಲಿ ಹೋಗ್ಬಿಟ್ಟು ನೆಮ್ಮದಿಯಾಗಿರ್ತೀನಪ್ಪ ಅನ್ನೋ ಒಂದ್ ಧೈರ್ಯ ಯಾವಾಗ್ಲೂ ಇರ್ತದೆ ನೋಡ್ರಿ. ಹಂಗೆ ಅದೊಂದ್ ಧೈರ್ಯ ನಮ್ಗೆ. ಏನಿಲ್ಲ ಅಂದ್ರೂ ಭೂಮಿ ತಾಯಿ ಕೈ ಬಿಡುದಿಲ್ಲ, ನಮ್ಮ ಊರು ನಮ್ಗೆ ಕೈ ಬಿಡಲ್ಲ ಅನ್ನೋದೊಂದು. ಸೂಪರ್. ಗಿಲ್ಲಿಯವರ ಈ ಪ್ರಶ್ನೆ ಯಾಕೆ ಅಂತ ಹೇಳಿದ್ರೆ, ಕನ್ನಡ ಬಿಟ್ಟು ನೀವು ಹೋಗಲ್ಲ ಬೇರೆ ಕಡೆ ಅನ್ನೋ ನಂಬಿಕೆ ಇದೆ, ಬಟ್ ಆದ್ರೂ ಕೂಡ ತಮಿಳು, ತೆಲುಗಲ್ಲಿ ನಿಮಗೋಸ್ಕರ ಸಾಂಗ್ಸ್ ನ ಬರೆದು ಡೆಡಿಕೇಟ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಸಿನಿಮಾಗಳಿಗೆ ಹೋಗುವಂತಹ ಸಾಧ್ಯತೆಗಳು ಏನಾದ್ರೂ ಇದೆಯಾ ಅಂತ ಹೇಳ್ಬಿಟ್ಟು? ಗೊತ್ತಿಲ್ಲ ಮೇಡಮ್ ಅದು ಹೆಂಗೈತದೆ ಏನಂತ. ಯಾಕಂದ್ರೆ ಕಲಾವಿದ ಅಂದ್ರೆ ಇರುವುದು ಇಲ್ಲೇ, ಅದು ಫಿಕ್ಸ್. ನಂಗೆ ಕನ್ನಡ ಬಿಟ್ರೆ ಅದು ಬೇರೆ ಭಾಷೆ ಅಷ್ಟು ನಂಗೆ ಬರೋದಿಲ್ಲ. ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ಲಿ ನಾನು, ಅದೇ ಗೊತ್ತಿಲ್ಲ ಮೇಡಮ್ ಅದು ಹೆಂಗೆ ಏನು ಅಂತ. ಫಸ್ಟ್ ಇಲ್ಲಿ ಉಳಿಸ್ಕವ, ಇಲ್ಲಿ ಉಳಿವ, ಇಲ್ಲಿ ಬೆಳಿವ ಅನ್ನೋದೊಂದು ಇರ್ತದಲ್ಲ. ಫಸ್ಟ್ ಇದು ಕನ್ನಡ, ಕರ್ನಾಟಕ, ನಮ್ಮೂರು. ಓಕೆ ಗಿಲ್ಲಿಯವರೇ, ಈ ಬಿಗ್ ಬಾಸ್ ಟ್ರೋಫಿ ಅನ್ನುವಂಥದ್ದು ನಿಮಗೆ ಸಾಕಷ್ಟು ಎಲ್ಲವನ್ನು ಕೂಡ ತಂದು ಕೊಟ್ಟಿದೆ. ನಾನು ಹೇಳಿದೆ ಆವಾಗಲೇ, 0 ಇಂದ ಹೀರೋ ತನಕ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಆ ಟ್ರೋಫಿನ ನಾನು ಇಂಥವ್ರಿಗೆ ಅರ್ಪಿಸ್ಬೇಕು ಅಂತ ಅಂದ್ರೆ ಯಾರಿಗೆ ಅರ್ಪಿಸೋಕೆ ಇಷ್ಟಪಡ್ತೀರಾ? ಒಬ್ಬರಿಗೊಬ್ರಿಗೆ ಹೆಂಗ ಅರ್ಪಿಸ್ತೀರಾ ಮೇಡಮ್? ಈಗ ಓಕೆ, ಎಲ್ರು 3 ಜನ, 3 ಜನ, ಅದೇ ಜನ 3 ತೆಗೆದು ಬಿಡಿ, ಜನ ಅಷ್ಟೇ. ಜನಕ್ಕೆ ಅರ್ಪಿಸ್ತೀರಾ ಅಂದ್ರೆ ಅಭಿಮಾನಿಗಳಿಗೆ? ಓಕೆ, ಮೊದಲನೇ ಸಿನಿಮಾ ಎಲ್ಲ ಜನ ತೆಗೆದು ಡನ್. ಓಕೆ, ಮೊದಲನೇ ಸಿನಿಮಾ ಸರ್, ನಿಮ್ಮನ್ನ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿ ನಿಜಕ್ಕೂ ನಮಗೆ ಖುಷಿ ಆಯ್ತು. ನೀವು ಬಿಗ್ ಬಾಸ್ ಮನೆ ಒಳಗಡೆ ಇದ್ರಿ, ನಾನು ಕೂಡ ಡೆವಿಲ್ನ ನೋಡಿದೆ. ಫೆಂಟಾಸ್ಟಿಕ್ ಆಗಿ ಗಿಲ್ಲಿ ಬಂದ ತಕ್ಷಣ ಆ ಕ್ರೇಜು, ಪ್ರೀತಿ, ಅಭಿಮಾನ, ಥಿಯೇಟರ್ ಅಲ್ಲಿ ಶಿಲ್ಲೆ, ವಿಜುವಲ್ಸು ನೀವು ನೋಡಿ ಎಂಜಾಯ್ ಮಾಡಕ್ ಆಗಿಲ್ಲ. ನಿಮ್ಮ ದುರಾದೃಷ್ಟ ಅಂತಾನೆ ಹೇಳ್ಬೋದು. ಸೊ ದರ್ಶನ್ ಅವ್ರು ಕೊಟ್ಟಂತಹ ಬಹುದೊಡ್ಡ ಅವಕಾಶ ಮತ್ತೆ ಅವ್ರು ಈಗಿರುವಂತಹ ಪರಿಸ್ಥಿತಿ ಬಗ್ಗೆ ಒಂದೆರಡು ಮಾತನಾಡೋದಾದ್ರೆ? ಏನಿಲ್ಲ, ಅವ್ರನ್ನ ನಾನು ನೋಡ್ಬೇಕು, ಅವ್ರ ಜೊತೆ ಮಾತಾಡ್ಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಐತೆ ಮೇಡಮ್. ಆ ಟೈಮು ಬೇಗ ಬರಲಿ, ಅದು ನಾನು ಕಾಯ್ತಾವನಿ ಮೇಡಮ್. ಓಕೆ, ಇನ್ನು ಗಿಲ್ಲಿ ಅವರು ಓದಿದಂತಹ ಸ್ಕೂಲು, ಕಾಲೇಜು ಎಲ್ಲವೂ ಕೂಡ ಅಲ್ಲಿಂದ ಏನಾದರೂ ಕಾಲ್ಸ್ ಏನಾದರೂ ಬಂದಿತ್ತಾ? ನಿಮ್ಮ ಊರಿಗೆ ಹೋಗಿದ್ರಿ ರೀಸೆಂಟಾಗಿ ದಡದಪುರಕ್ಕೆ. ಸೊ ಫ್ರೆಂಡ್ಸ್ ಕಾಲ್ ಮಾಡೋದು, ಮಾತನಾಡ್ಸೋದು, ಆಮೇಲೆ ಮನೆಯವ್ರ ಹತ್ರ ಏನೆಲ್ಲ ಮಾತನಾಡಿದ್ರಿ? ನೀವು ಜಾಸ್ತಿ ಕಾಲ ಸ್ಪೆಂಡ್ ಮಾಡೋಕ್ಕಾಗಿಲ್ಲ ಅವ್ರ ಜೊತೆ, ಏನು ಹೇಳಿದ್ರು ಅಪ್ಪ ಅಮ್ಮ? ಏನ್ ಹೇಳಿದ, ಮಗ ಊಟ ಮಾಡಪ್ಪ. ಅವ್ರ ಅಪ್ಪ ಹೋಗಿ ಹೇಳುದೆ, ನೀನ್ ಏನಾರ ಮಾಡು, ಏನಾರ ಆಗು. ಮೊದ್ಲು ಹೇಳುದೆ, ಮಗ ಊಟ ಮಾಡಪ್ಪ, ನಿದ್ದೆ ಮಾಡಪ್ಪ, ತುಂಬ ಊಟ ಮಾಡಪ್ಪ. ಅದಕ್ಕೆ ನೀವು ಊಟ ಮಾಡಿಸಿ ಕೂರಿಸ್ದೆ. ಅದಕ್ಕೆ ಓಕೆ, ಅದೇ ಅವ್ರಿಗೆ ಏನೋ ಮಗ ಚೆನ್ನಾಗಿರ್ಬೇಕಷ್ಟೇ, ಊಟ ಗೀಟ ಮಾಡ್ಕೊಂಡು ನಿದ್ದೆ ಮಾಡ್ಕೊಂಡು ಚೆನ್ನಾಗಿದ್ದು ಬಿಟ್ರೆ ಸಾಕು ಅವ್ರಿಗೆ. ಅವ್ರಿಗೆ ಇನ್ನೇನು ಬೇಡ, ಅಷ್ಟೇ ಹೇಳುದು ಅವ್ರು. ಓಕೆ ಗಿಲ್ಲಿಯವರೇ, ಈ ಹೊಸ ವರ್ಷ ಬಂತು ಅಂದ ತಕ್ಷಣ ಪ್ರತಿಯೊಬ್ಬರಿಗೂ ನಾವು ಕೇಳ್ತೀವಿ ನ್ಯೂ ಇಯರ್ ರೆಸಲ್ಯೂಷನ್ ಏನು ಅಂತ. 2026 ನಿಮಗೆಲ್ಲವನ್ನು ಕೂಡ ತಂದು ಕೊಟ್ಟಿದೆ. ಸೊ ಮುಂದೆ ಏನು ಗುರಿ ಇದೆ, ಏನ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಮೆಂಟಲಿ? ಅದೇ ಒಂದಷ್ಟು ಕನ್ಫ್ಯೂಷನ್ ಇದ್ದೀನಿ ಮೇಡಮ್. ಏನ್ ಮಾಡೋದು ನೆಕ್ಸ್ಟ್, ಏನು ನೆಕ್ಸ್ಟ್ ಸಿನಿಮಾ ಮಾಡೋದಾ, ಡೈರೆಕ್ಷನ್ ಮಾಡೋದಾ, ಇನ್ನೊಂದು ಮಾಡೋದಾ, ಅದು ಇನ್ನೂ ಆ ಹ್ಯಾಂಗ್ ಅವರ್ಲೇ ಇದ್ದೀನಿ ಮೇಡಮ್. ಏನು ಮಾಡೋದು ಅನ್ನೋ ಆ ಯೋಚನೆಯಲ್ಲೇ ಇನ್ನೂ ಕಾಲ ಕಳೀತಾ ಇದ್ದೀನಿ. ಓಕೆ, ಬಿಗ್ ಬಾಸ್ ಮನೆ ಅನ್ನುವಂಥದ್ದು ನಿಮಗೆ ಟರ್ನಿಂಗ್ ಪಾಯಿಂಟ್ ಹೇಗೆ ತಂದು ಕೊಡ್ತು ಅಂತ ಹೇಳ್ಬಿಟ್ಟು ನಮ್ಮೆಲ್ರಿಗೂ ಕೂಡ ಕಾಣಿಸ್ತಾ ಇದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಆ ಬಿಗ್ ಮನೆ ನಿಮಗೆ ಬಿಗ್ ಪಾಠನೇ ಹೇಳ್ಕೊಟ್ಟಿದೆ. ನೀವು ಯಾವ ಸ್ಕೂಲಲ್ಲೂ, ಕಾಲೇಜಲ್ಲೂ, ಯಾವ ಅಪ್ಪ ಅಮ್ಮನೂ ಕೂಡ ನಿಮಗೆ ಹೇಳ್ಕೊಟ್ಟಿರೋಕ್ಕೆ ನೋ ಚಾನ್ಸ್. ಅಷ್ಟು ಅನುಭವ ಕೊಟ್ಟಿದೆ, ಮತ್ತು ಹೊರಗಡೆ ಜನರ ಪ್ರೀತಿ ಕೊಟ್ಟಿದೆ. ಫೈನಲಿ ಬಿಗ್ ಬಾಸ್ ಮನೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮತ್ತು ಸುದೀಪ್ ಅವ್ರಿಗೆ ಏನು ಹೇಳಿ ಮೇಡಮ್, ಈಗ ನಮ್ಮ ಸುದೀಪ್ ಅಣ್ಣ ಈಗ ಬಿಗ್ ಬಾಸ್ ಮನೆ ಇದು ನನ್ನ ಲೈಫಲ್ಲೇ ಒಂದು ಮೈಲಿಗಲ್ಲು ಮೇಡಮ್. ಅದು ಈಗ ನಮ್ಮ ವಯಸ್ಸಾಗಿ ಮಕ್ಕಳಾಗಿ ಮೊಮ್ಮಕ್ಕಳಾಗಿ ವಯಸ್ಸಾಗ್ಬಿಟ್ರು ಅದು ಉಳ್ಕೊಬಿಡ್ತದಲ್ಲ ಮೇಡಮ್. ಈಗ ನನ್ನ ವಯಸ್ಸಾಗಿ ಮಕ್ಕಳು ಮೊಮ್ಮಕ್ಕಳು ಬಂದ್ಮೇಲೆ ನಾನು ಮೊಮ್ಮಕ್ಳಿಗೆ ಹೇಳ್ಕೊಬೋದು, ಹಿಂಗೆ ಒಂದು ಅಷ್ಟು ವರ್ಷದಿಂದ ನಾನು ಶೋ ಮಾಡಿದೆ, ಹಿಂಗೆ ಮಾಡಿದೆ, ಹಿಂಗಿತ್ತು ಅಂದ್ಬಿಟ್ಟು ಎಲ್ಲ ಯೂಟ್ಯೂಬಲ್ಲಿ ಇರ್ತದೆ, ಅದ್ರಲ್ಲಿ ತೋರಿಸ್ಬೋದು ಅಟ್ಲೀಸ್ಟ್ ಪ್ರೌಡಾಗಿ ಇದೆಲ್ಲ ಮಾಡಿದ್ದೀನಿ ಅಂತ. ಅಷ್ಟು ಅಂದರೆ ಅದೊಂದು ಮೈಲಿಗಲ್ಲುಗಳು ಜೀವನದಲ್ಲಿ ಇರ್ತಾವೆ. ಇದೊಂದು ದೊಡ್ಡ ಮೈಲಿಗಲ್ಲು ಅಂತ ಹೇಳ್ಬೋದು ನನ್ನ ಜೀವನದಲ್ಲಿ. ಓಕೆ,
ಮರೆಯೋಕ್ಕಾಗಲ್ಲ ಮೇಡಮ್ ಇರುವವರೆಗೂ. ಸೂಪರ್. ನರೇಂದ್ರ ಅವರು ಪ್ರತಿ ಹೆಜ್ಜೆ ಹೆಜ್ಜೆಲ್ಲೂ ಕೂಡ ನಿಮಗೆ ಸಪೋರ್ಟಿವ್ ಆಗಿದ್ದಾರೆ. ಈಗ ಒಂದು ಗಾದೆ ಮಾತು ಹೇಳ್ತಾರೆ ದೊಡ್ಡವರು, ಹುಟ್ಟ ಅಣ್ಣ ತಮ್ಮಂದ್ರು ಬೆಳೀತಾ ಬೆಳೀತಾ ದಾಯಾದಿಗಳು ಅಂತ. ಬಟ್ ಅವರು ತುಂಬಾ ಪ್ರೀತಿ ಕೊಡ್ತಾರೆ, ನಿಮ್ಮ ಫುಲ್ ಕೇರ್ ಏನಿದೆ ಎಲ್ಲವನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಅಣ್ಣಂಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಅಣ್ಣ ಅಲ್ವಾ ಮೇಡಮ್, ಆ ಪ್ರೀತಿ ಹಂಗೆ ಕೊನೆವರೆಗೂ ಇರುತ್ತೆ. ಓಕೆ, ಫೈನಲಿ ನೀವು ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದ್ದೀರಾ. ಆಲ್ರೆಡಿ ಒಂದಷ್ಟು ಕ್ಯೂ ಇದೆ. ನಾನು ಜಾಸ್ತಿ ನಿಮ್ಮನ್ನ ಕಾಯ್ಸಕ್ ಹೋಗಲ್ಲ, ಮಾತನಾಡ್ಸಕ್ ಹೋಗಲ್ಲ. ಮತ್ತೆ ಇನ್ನೊಂದ್ಸಲ ಭೇಟಿ ಆಗೋಣ ಅಂತ ಹೇಳ್ತಾ ನಮ್ಮ ಸಂದರ್ಶನದ ಕೊನೆಯ ಹಂತ ಬಂದು ತಲುಪಿದ್ವಿ. ರ್ಯಾಪಿಡ್ ಫೈರ್ ಪಡ್ಪಡ ಅಂತ ಕ್ವಶನ್ಸ್ ಕೇಳ್ತಾ ಹೋಗ್ತೀನಿ, ನೀವು ಪಡ್ಪಡ ಅಂತ ಚಟ್ಪಡ ಅಂತ ಆನ್ಸರ್ ಮಾಡ್ತಾ ಹೋಗ್ಬೇಕು. ಓಕೆನಾ? ಡನ್. ಗಿಲ್ಲಿಗೆ ಗಗನ ಇಷ್ಟನಾ ಅಥವಾ ಕಾವ್ಯ ಇಷ್ಟನಾ? ಇದು ಸ್ನೇಹಿತರಾಗಿ ಎಲ್ಲ ಇಷ್ಟ ಮೇಡಮ್. ಎಷ್ಟು ಬಿಟ್ಬಿಟ್ರಿ, ಒಬ್ಬರ ಹೆಸರು ತುಂಬಾ ಇಷ್ಟ. ಆಮೇಲೆ ರಕ್ಷಿತನ್ ಬಿಟ್ಬಿಟ್ರಿ, ರಕ್ಷಿತ ತುಂಬಾ ಇಷ್ಟ. ಕಳ್ಳಪುಟ್ಟಿ ತುಂಬಾ ಇಷ್ಟ. ನಾನು ಒನ್ ವರ್ಡ್ ಆನ್ಸರ್ ಅಂತ ಹೇಳಿದೆ. ಅದಕ್ಕೆ ಒನ್ ವರ್ಡ್ ಅಲ್ಲಿ ಕೆಲವೊಂದು ಒನ್ ವರ್ಡ್ ಅಲ್ಲಿ ಹೇಳಿಕೆ ಆಗೋಲ್ಲ ನೀವು. ಅದಕ್ಕೆ ನಾನು ಒನ್ ವರ್ಡ್ ಆನ್ಸರ್. ಈಗ ಅದಕ್ಕೆ ಈಗ ಇರ್ತದೆ ಗೊತ್ತಾ, ಈ ಸ್ಕೂಲಲ್ಲಿ ಇರ್ತದೆ ಗೊತ್ತಾ, ಒಂದು ವಾಕ್ಯದಲ್ಲಿ ಉತ್ತರಿಸಿ, 3-4 ವಾಕ್ಯದಲ್ಲಿ ಉತ್ತರಿಸಿ ಅಂತ. ನೀವು 3-4 ವಾಕ್ಯದಲ್ಲಿ ಉತ್ತರಿಸುವ ಕ್ವಶನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ, ಒಂದು ಪದದಲ್ಲಿ ಉತ್ತರಿಸಿ ಅಂತ ಕೊಟ್ಬಿಟ್ರೆ ಹೆಂಗೆ? ಓಕೆ, ಡನ್ ಆಯ್ತು. ಅಂದ್ರೆ ನಿಮಗೆ ಯಶುನು ಇಷ್ಟ, ರಕ್ಷಿತಾನು ಇಷ್ಟ, ಎಲ್ಲ ನೀವು ಇಷ್ಟ, ನೀವೊಬ್ರು ಸ್ನೇಹಿತರು. ಓಕೆ, ಥ್ಯಾಂಕ್ ಯು ಸೋ ಮಚ್. ನಾನು ಇಷ್ಟು ದೂರ 3 ಸಲ ಮಂಡ್ಯಾಗ ಬಂದು ಹುಡ್ಕೊಂಡು ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಅನ್ಕೊಂತೀನಿ. ಅಂಡ್ ರಾತ್ರಿ ಮಲಗಲ್ಲ ನಾನು ಇವತ್ತು. ಅಂಡ್ ಅಶ್ವಿನಿ ಗೌಡ ಅವರ ಈ ಗುಣ ಗಿಲ್ಲಿ ಅವರಿಗೆ ತುಂಬಾ ಇಷ್ಟ ಅಂದ್ರೆ ಅದ್ಯಾವುದು? ಮೇಡಮ್, ಊಟ ವಿಷಯ ಅಂತ ಬಂದಾಗ ಅಡಿಗೆ ಮಾಡಿ ಕರೆದ್ಬಿಟ್ಟು ಊಟ ಕೊಡ್ತಿದ್ರು. ಅದು ಶೋಲು ಹೇಳಿದ ಒಂದ್ಸತಿ, ಅನ್ನಪೂರ್ಣೇಶ್ವರಿ ಆಗ್ಬಿಟ್ರಿ ಕಣ್ರಿ, ಕರೆದ್ಬಿಟ್ಟು ಊಟ. ಅದೊಂದು ಇಷ್ಟ. ಅದೇನೋ ಬೈತಾ ಇದ್ರಲ್ಲ, ಕಿತಾಪತಿ ಹೆಂಗಸರು. ಕಿತಾಪತಿ ಹೆಂಗಸನ ಇಷ್ಟ ಆಗದೆ ಇರೋ ಗುಣ ಅಂದ್ರೆ ಯಾವುದು? ಕಿತಾಪತಿ ಗುಣನೇನಾ? ಇಷ್ಟ ಆಗದೆ ಇರೋ ಗುಣ ಅಂತೇನಲ್ಲ ಮೇಡಮ್, ಆ ಟೈಮ್ಗೆ ಅನ್ಸೋದು ಅಷ್ಟೇ. ಆ ಜಗಳ ಆಡ್ಬೇಕಾದ್ರೆ ಅಂದ್ರೆ ಸಡನ್ ಆಗಿ ಏನೋ ಒಂದು ಮಾತಾಡ್ಬಿಡುದು, ಆಮೇಲೆ ಬಂದು ಸಾರಿ ಕೇಳ್ತೀರಿ, ಎಲ್ಲ ಆಯ್ತಿತ್ತು. ಬಟ್ ಆ ಸಡನ್ ಆಗಿ ಮಾತಾಡ್ಬಿಡ್ತಿದ್ರಲ್ಲ, ಅದೊಂದು ಚೂರು ಎಲ್ಲೋ ಇಷ್ಟ ಆಯ್ತು, ಹರ್ಟ್ ಆಗ್ತಾ ಇತ್ತು. ಓಕೆ, ಇನ್ನು ಗಿಲ್ಲಿ ಅವ್ರಿಗೆ ಬಿಗ್ ಬಾಸ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮುಂಚೆನೆ ಗೊತ್ತಿತ್ತು, ಹೌದಾ ಇಲ್ವಾ? ಮುಂಚೆ ಅಂದ್ರೆ ನನಗೆ ಫೆಬ್ರವರಿಲಿ ನಾನು ಇದಾಗಿದ್ದು, ಹೋದ ತಿಂಗಳು ಫೆಬ್ರವರಿ ಒಂದು 10-11 ತಿಂಗಳು ಆಯ್ತು ಅನ್ನಿ, ಹೋದ ತಿಂಗಳು ಆಗಿದ್ದು. ಅಲ್ಲಿ ಅವಾಗಲೇ ಗೊತ್ತಾಗಿದ್ದು ನಾನು ಹೋಯ್ತೀನಿ ಅಂತ. ಓಕೆ, ಡಿ ಬಾಸ್ ಜೊತೆ ಡೆವಿಲ್ ಸಿನಿಮಾ ಆಯ್ತು, ನೆಕ್ಸ್ಟ್ ಕಿಚ್ಚ ಸುದೀಪ್ ಅವ್ರ ಜೊತೆ ನಿಜಾನ? ಎಸ್ ಆರ್ ನೋ? ಅದಿನ್ನೂ ಅಂದ್ರೆ ನನಗೆ ಆಸೆ ಐತೆ ಮೇಡಮ್, ತುಂಬಾ ಆಸೆ ಐತೆ ಮೇಡಮ್. ಆತರ ಇನ್ನು ಯಾವ್ದು ಇಲ್ಲ ಮೇಡಮ್. ನನಗೆ ಆತರ ಸಿಕ್ಬಿಟ್ರೆ ಸತ್ಯವಾಗ್ಲೂ ಮಾಡ್ತೀನಿ. ನಾನು ಶಿವಣ್ಣ ಜೊತೆ ಮಾಡ್ಬೇಕು ಅಂತ ತುಂಬಾ, ಎಲ್ಲರ ಜೊತೆ ಮಾಡ್ಬೇಕು ಅಂತ ತುಂಬಾ ಇಷ್ಟ. ಸಿಕ್ಬಿಟ್ರೆ ಬಿಡಲ್ಲ ಮೇಡಮ್. ಓಕೆ, ಇನ್ನ ಗಿಲ್ಲಿ ಅವರ 47 ಕೋಟಿ ಓಟ್ ಏನ್ ಬಂದಿದೆ, ಅದು ಆರ್ಗ್ಯಾನಿಕ್ ಆರ್ ಪ್ರಮೋಟ್ ಮಾಡಿದೀರಾ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಎಸ್ಪೆಷಲಿ ನೇಮ್ ತಗೋಬೇಕು ಅಂತ ಹೇಳಿದ್ರೆ ಅಶ್ವಿನಿ ಅವರು, ಅಂದ್ರೆ ಅವರು ನನಗೆ ಜಾಸ್ತಿ ಓಟ್ ಬಂದಿರೋದು, ನಾನೇ ಗೆಲ್ಬೇಕಿತ್ತು ಅಂತ ಹೇಳಿದ್ರು. ಎಸ್ ಆರ್ ನೋ? ಮೇಡಮ್, ಆ ಥರ ಆರ್ಗ್ಯಾನಿಕ್ ಆಗಿ ಮಾಡಿದ್ರೆ ಈ ಹೊರಗಡೆ ಬಂದ್ಮೇಲೆ ಹೆಂಗ್ ಮೇಡಮ್ ಇದೆಲ್ಲ ಹೆಂಗ್ ಸಾಧ್ಯ ಆಯ್ತಿತ್ತು ಮೇಡಮ್? ಇಷ್ಟು ಜನ, ಇಷ್ಟು ಪ್ರೀತಿ, ಅದೇ ಉತ್ತರ ಅಲ್ವ ಮೇಡಮ್? ಡನ್, ಸೂಪರ್. ಗಿಲ್ಲಿಗೆ ಫೇವ್ರೆಟ್ ಪೊಲಿಟಿಷಿಯನ್ DK ಆರ್ ಸಿದ್ದರಾಮಯ್ಯ? ಎಲ್ಲರೂ ಇಷ್ಟ ಮೇಡಮ್. ನೀವು ಹಂಗೆ ಹೇಳಕ್ಕೆ ನೀವು ಹಿಡ್ತಕ್ಕೂ ಸಿಗಲ್ಲ, ಹೊಡ್ತಕ್ಕೂ ಸಿಗಲ್ಲ. ನಾನು ಕೇಳಿರೋ ಕ್ವಶನ್ಸ್ ಎಲ್ಲ ವೇಸ್ಟ್ ಮಾಡ್ತಿದ್ದೀರಾ ಮೇಡಮ್. ಈಗ ಎಲ್ಲರೂ ಅಷ್ಟೊಂದು ಕೊಟ್ಟಾಗ ಒಬ್ರು ಅಂತ ನೀವು ಹೆಂಗ್ ಹೇಳ್ಬಿಡ್ತೀರಿ ಈಗ, ಅಲ್ವಾ? ಈಗ ನಿಮ್ಗೆ ಈಗ ಅಪ್ಪ ಇರ್ತಾರೆ, ಅಮ್ಮ ಇರ್ತಾರೆ, ನಿಮ್ಗೆ ಯಾರು ಇಷ್ಟ ಅಂದ್ರೆ ಇಬ್ರು ಇಷ್ಟ ಅಂತಾನೆ ಹೇಳ್ಬೇಕಲ್ವಾ? ನಾನು ಫಸ್ಟ್ ನಮ್ಮ ಮಮ್ಮಿ ಹೇಳ್ತೀನಿ, ಆಮೇಲೆ ಅಪ್ಪ ಹೇಳ್ತೀನಿ. ನಾನು ಹಂಗಲ್ಲ, ಅಪ್ಪ ಇಬ್ರು ಇಷ್ಟ ಅಂತೀನಿ. ಸೂಪರ್. ಓಕೆ, ಅಲ್ಲಿಗೆ ನೀವು ಫಿಕ್ಸ್ ಆಗ್ಬಿಟ್ಟಿದ್ದೀರಾ, ಯಾವುದೇ ಕಾಂಟ್ರವರ್ಸಿಗೆ ನಾನು ತಗ್ಲಾಕಬಾರದು ಅಂತ ಹೇಳ್ಬಿಟ್ಟು. ಅಲ್ಲೆಲ್ಲ ನಿಮ್ಗೆ ಹಿಂಟ್ ಬೇರೆ ಕೊಡ್ತಾ ಇದ್ದಾರೆ, ನಿಮ್ಮ ಅಣ್ಣ ಎಸ್ಪೆಷಲಿ ಅವಾಗಿಂದ ಸಿಗ್ನಲ್ ಬೇರೆ ಕೊಡ್ತಾ ಇದ್ದಾರೆ. ಓಕೆ, ಬಿಗ್ ಬಾಸ್ ಅಲ್ಲಿ ಇದ್ದ ಗಿಲ್ಲಿ ಫೇಕ್, ಗಿಲ್ಲಿದು ಬೇರೆ ಫೇಸ್ ಇದೆಯಂತೆ, ಹೌದಾ? ಅಂದ್ರೆ ನಗ್ಸೋದು, ನನಗೂ ಕಾಣಿಸ್ತಾ ಇಲ್ಲ. ಇದು ಯಾರೋ ಆಫೀಸಲ್ಲಿ ನಿಮ್ಮ ಅಭಿಮಾನಿಗಳು ಈ ಕ್ವೆಶನ್ ಕೇಳಲೇಬೇಕು ಗಿಲ್ಲಿ ಅವರಿಗೆ, ಅವ್ರ ರಿಯಾಕ್ಷನ್ ನಾನು ನೋಡ್ಬೇಕು ಅಂದ್ರೆ ಅದಕ್ಕೆ ಕೇಳಿದೆ. ಮತ್ತೆ ಗಿಲ್ಲಿ ಫ್ಯಾನ್ಸ್ ಎಲ್ಲ ನನಗೆ ಇದ್ ಮಾಡಬೇಡಿ. ಗಿಲ್ಲಿಗೆ ಇವಾಗ ಇರೋ ಫ್ಯಾನ್ಸ್ ಕ್ರೇಜ್ಗೆ ಸಪೋರ್ಟಿವ್ ಕ್ಯಾರೆಕ್ಟರ್ ಬಿಟ್ಟು ನೆಕ್ಸ್ಟ್ ಹೀರೋ ಆಗ್ತಾರಂತೆ. ಅಂದ್ರೆ ಸಪೋರ್ಟಿವ್ ಕ್ಯಾರೆಕ್ಟರ್ ನೀವು ಮಾಡಲ್ಲ, ಹೀರೋ ಆಗಿ ಅಷ್ಟೇ ನಾನು ಮಾಡೋದು ಅಂತ ಎಲ್ಲಾದ್ರೂ ಹೇಳಿದೀರಾ? ಹಂಗೇನಿಲ್ಲ ಮೇಡಮ್, ಆರ್ಟಿಸ್ಟ್ ಆಗಿರ್ಬೇಕು ಅಂತ ಒಂದು ಆರ್ಟಿಸ್ಟ್ ಆಗಿರ್ತೀನಿ ಮೇಡಮ್. ಹಂಗಾದ್ರೆ ಹಿಂಗಾದ್ರೆ ಎಲ್ಲ ಚೆನ್ನಾಗಿ ನಡಿಬೇಕಲ್ಲ ಮೇಡಮ್ ಜೀವನ. ಓಕೆ, ಫೈನಲ್ ಆಗಿ ಮಂಡ್ಯದ ಪ್ರತಿಭೆಗಳು ಒಬ್ರಲ್ಲ ಇಬ್ರಲ್ಲ, ರಾಜಕೀಯವಾಗಿ ತಗೊಳ್ಳಿ ಮತ್ತೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ತಗೊಳ್ಳಿ. ನಾನು ಎಕ್ಸಾಂಪಲ್ಸ್ ಹೇಳಕ್ ಹೋಗಲ್ಲ. ನಿಮ್ಮ ಮಂಡ್ಯದ ಸ್ಯಾಂಡಲ್ವುಡ್ ಕ್ವೀನ್ ಬಗ್ಗೆ 1-2 ಮಾತುಗಳು. ನಮ್ಮ ರಕ್ಷಿತಾ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಮೇಡಮ್. ರಮ್ಯಾ ಮೇಡಮ್ ನಂಗೆ ಸಖತ್ ಇಷ್ಟ. ಅವಾಗ ಅದು ಇದು ಪ್ರೀತಿಯಕ್ಕೆ ಭೂಮಿ ಮೇಲಿದೆ, ನಾನು ಎಷ್ಟು ಸರಿ ನೋಡ್ಬಿಟ್ಟಿದ್ದೇನೆ, ನಂಗೆ ಸಖತ್ ಇಷ್ಟ ರಮ್ಯಾ ಮೇಡಮ್. ಓಕೆ, ಇವಾಗ ಗಿಲ್ಲಿ ಸುತ್ತ ಏನ್ ಜನಗಳಿದ್ದಾರೆ ಅವರೆಲ್ಲ ಹೊಸಬ್ರು. ಗಿಲ್ಲಿ ಕಷ್ಟದಲ್ಲಿ ಇದ್ದವ್ರನ್ನ ಈಗ ಆಲ್ರೆಡಿ ಗಿಲ್ಲಿ ಕೈ ಬಿಟ್ಬಿಟ್ಟಿದ್ದಾರೆ, ನಿಜನಾ?
ಈ ಕಷ್ಟದಲ್ಲಿದ್ದವ್ರು ಕೈ ಬಿಟ್ಟು ಎಲ್ಲಿ ಕೈ ಬಿಟ್ಟಿದ್ದೀನಿ ಮೇಡಮ್. ಇವನು ದಿನೇಶ, ನಮ್ಮ ಹುಡುಗ, ನನ್ನ ಜೊತೆ ಇರೋನು, ನಮ್ಮ ಮಂಜಣ್ಣ, ಎಲ್ಲ ನನ್ನ ಕಷ್ಟದ ಜೊತೆಲಿದ್ದವ್ರೆ. ನಮ್ಮ ಕಿರಣ, ನಮ್ಮ ಊರಲ್ಲಿ ಎಲ್ಲ ಜೊತೆಲಿ ಇರೋವ್ರೆ. ಇವಾಗ ಜೊತೆಲಿರೋರು ಅಂದ್ರೆ ಜೊತೆಲೇ ಇಟ್ಕೊಂಡು ಇರ್ಬೇಕಂತ ಏನಿಲ್ಲಲ್ಲ ಮೇಡಮ್. ಜೊತೆಲಿ ಅಂದ್ರೆ ಆ ಪ್ರೀತಿ ವಿಶ್ವಾಸ ಎಲ್ಲಿವರೆಗೂ ಇರ್ತದೆ, ಜೊತೆಲೇ ಇರ್ತೀವಿ. ಆ ಥರ ಏನಾಗಿಲ್ಲ. ಈ ರ್ಯಾಪಿಡ್ ಫೈರ್ ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮಿಂದ ಒಂದಷ್ಟು ಉತ್ತರಗಳು ಅಂದ್ರೆ ಪಟಾಪಟ್ ಅಂತ ಹೇಳ್ಬೇಕಾದ್ರೆ ಯಾವುದು ಯೋಚನೆ ಮಾಡಕ್ ಟೈಮ್ ಸಿಗಲ್ಲ. ಸೊ ನಮಗ್ ಬೇಕಾದಂತಹ ಉತ್ತರ ಸಿಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೇಳಿದಷ್ಟೇ. ತಪ್ಪಾಗಿದ್ರೆ ಕ್ಷಮೆ ಇರ್ಲಿ ಅಂತ ಹೇಳ್ತಾ, ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಸ್ಟ್ರಾಂಗ್ ಅನ್ಸಿದ್ ಯಾರು? ಪಟಾಪಟ ಎಲ್ಲರೂ ಸ್ಟ್ರಾಂಗ್ ಅನ್ಸಿದ್ರು ಮೇಡಮ್. ನಾನು ಸ್ಟ್ರಾಂಗ್ ಅಂತ ಈಗ ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೇಕಲ್ಲ ಒಂದು. ನನಗೆ ನಾನು ಸ್ಟ್ರಾಂಗ್ ಅಂತ ಅನಿಸ್ತೀನಿ. ನೀವಿದ್ರೆ ನಿಮ್ ಸ್ಟ್ರಾಂಗ್ ಅದೇ ಬೇಕಲ್ಲ. ಫಸ್ಟ್ ನಮ್ಮನ್ನ ನಾವು ಪ್ರೀತಿಸ್ಬೇಕು. ನಿಜ. ಸೂಪರ್. ಹೀರೋ ಏನು? ಹೀರೋ ಅಂದ್ರೆ ಯಾರು ಬಿಗ್ ಬಾಸ್ ಮನೇಲಿ? ಹೀರೋ ಅಂದ್ರೆ ಯಾರು? ಯಾರ ನೇಮ್ ತಗೊಳಕ್ ಇಷ್ಟಪಡ್ತೀರಾ? ಎಲ್ಲರೂ ಹೀರೋನೇ. ಓ, ಅವ್ರವ್ರಿಗೆ ನೀವ್ ಇದ್ರೆ ನೀವ್ ಏನಂತ ಇದ್ರಿ? ನಿಮ್ ಬಿಗ್ ಬಾಸ್ ಮೇಲೆ ಯಾರು ಇಷ್ಟ? ನಾನೇ ಹೀರೋ, ನಾನು ಗಿಲ್ಲಿ ಹೀರೋ ಅಂತಿದ್ದೆ. ಅದ್ ನೀವ್ ಹೇಳ್ತಿದ್ರಿ, ನೀವ್ ಹೀರೋ ಅಂತ ನಾನು ಹೇಳ್ತಿದ್ದೆ. ಓಕೆ, ಸೂಪರ್. ತಲೆ ಹರಟೆ ಅಂದ್ರೆ? ತಲೆ ಎಲ್ರು ಹೇಳಿರೋದು ನಿಮ್ಮ ಹೆಸರೇನೆ. ನಾನೇ ತಲೆ. ಓಕೆ, ಸಿಂಗಲ್ ಸಿಂಹ. ಈ ಗ್ರೂಪ್ ಅಲ್ಲಿ ಸೇರ್ತಾ ಇರ್ಲಿಲ್ಲ, ಸಿಂಗಲ್ ಆಗಿ ಆಟ ಆಡ್ತಾ ಇದ್ರು ಅಂದ್ರೆ? ಎಲ್ಲರೂ ಗ್ರೂಪ್ ಅಲ್ಲಿ ಆಟ ಆಡ್ತಿದ್ದೆ. ಯಾಕಂದ್ರೆ ಮನೆ ಅಲ್ವಾ, ಗ್ರೂಪ್ ಅಲ್ಲಿ ಆಟ ಆಡ್ಬೇಕು. ಮನೆ ಒಂದ್ 15-20 ಜನ ಇದೀವಿ ಅಂದ್ರೆ ಒಬ್ಬೊಬ್ರೇ ಸೈಡ್ ಅಲ್ಲಿ ಹೋಗಿ ಆಟ ಆಡೋಕ್ ಆಗೋದ್ವಲ್ಲ. ಎಲ್ಲರೂ ಗ್ರೂಪ್ ಅಲ್ಲಿ ಆಡ್ಬೇಕು. ಒಂದ್ ಟೈಮ್ ಅಂದ್ರೆ ಎಲ್ಲರೂ ಸಿಂಗಲ್ ಆಗಿ ಆಡ್ಬೇಕು. ಓಕೆ, ಅಂದ್ರೆ ರಾಶಿಕಾ ಅವ್ರ ಹೆಸರು ತುಂಬಾ ಜನ ಹೇಳ್ತಾ ಇದ್ರು, ಸಿಂಗಲ್ ಆಗಿ ಆಟ ಆಡ್ತೀನಿ, ಯಾರಿಗೆ ಏನಿದೆಯೋ ಅದು ನೇರವಾಗಿ ಹೇಳ್ತೀನಿ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಕೆಲವ್ರು ಹೇಳಿದ್ರು. ಅದಕ್ಕೆ ನೀವ್ ಯಾರ ಹೆಸರು ತಗೋತೀರಾ ಅಂತ ಕೇಳಿದೆ. ಓಕೆ, ತುಂಬಾ ಬ್ಯೂಟಿಫುಲ್ ಅಂದ್ರೆ ನಿಮಗ್ ಅನ್ಸಿದ್ದು? ಬ್ಯೂಟಿಫುಲ್ ಒಂದ್ 3-4 ಜನ ಅವ್ರೆ. ಪರವಾಗಿಲ್ಲ ಹೇಳಿ, ನೀವ್ ಯಾವಾಗ್ಲೂ 3-4 ಜನ ಹೆಸರು. ಕಾವ್ಯ, ರಕ್ಷಿತಾ, ನಮ್ ಕಳ್ಳಪುಟಿ, ಅವರೆಲ್ಲ ಬ್ಯೂಟಿಫುಲ್. ಸೂಪರ್. ಖಡಕ್. ಅದೇ ಕಾವ್ಯಂಗೆ ಕೊಟ್ಟವ್ರಲ್ಲ ಟೈಟ್ಲ್, ಖಡಕ್ ಕಾವ್ಯ. ಅವಳ ವ್ಯಕ್ತಿತ್ವದ ರಾಣಿ ಅಂತ ಕೊಟ್ಟಿದ್ದಾರೆ. ಇಲ್ಲ, ಖಡಕ್ ಕಾವ್ಯ ಅಂತಾನೆ ಅಲ್ಲಿ. ಕದರ್ ಕಾವ್ಯ. ಕದರ್ ಕಾವ್ಯ, ಎಸ್. ಓಕೆ. ಟುಸ್ಪಟಾಕಿ. ಟುಸ್ಪಟಾಕಿ ಯಾರು ಅನ್ಸಿಲ್ಲ ಮೇಡಮ್. ಎಲ್ಲರೂ ಚೆನ್ನಾಗಿ ಆಡಿದ್ರಲ್ಲ. ಎಲ್ಲ ಆಟಮ್ ಬಾಂಬ್ಗಳೇನೆ. ಎಲ್ಲ ಆಟಮ್ ಬಾಂಬ್ಗಳು. ಟುಸ್ಪಟಾಕಿಗಳು ಯಾರು ಇರ್ಲಿಲ್ಲ ಅಲ್ಲಿ. ಓಕೆ, ಈ ಬಿಗ್ ಬಾಸ್ ಮನೆ ಜರ್ನಿಲಿ ಡೇ 1 ಇಂದ 3 ತಿಂಗಳವರೆಗೂ ನನಗೆ ಇವ್ರು ಅರ್ಥನೇ ಆಗಿಲ್ಲಪ್ಪ ಅಂದ್ರೆ ಯಾರು? ಯಾರಿಲ್ಲ ಮೇಡಮ್. ಎಲ್ಲರೂ ಕರೆಕ್ಟ್ ಆಗಿ ಒಂದು ಜಡ್ಜ್ಮೆಂಟ್ ಸಿಕ್ಬಿಡ್ತದೆ. ಇವ್ರ ಅರ್ಥ ಆಗಿಲ್ಲ ಅನ್ನೋ ಅದೇ ಅಲ್ವಾ ಆಟ. ಒಬ್ಬರನ್ನ ಅರ್ಥ ಮಾಡ್ಕೊಳ್ಳೋದು, ಅವ್ರ ನೆಕ್ಸ್ಟ್ ಸ್ಟೆಪ್ ಏನ್ ತಗೋತಾರೆ, ನೆಕ್ಸ್ಟ್ ಮೂವ್ ಏನ್ ತಗೋತಾರೆ ಅನ್ನೋದೇ ಅಲ್ವಾ ಗೇಮು. ಅರ್ಥ ಮಾಡ್ಕೋಬೇಕು. ಓಕೆ, ದೆನ್ ಬ್ರದರ್ ತರ ನಿಮ್ಮ ಜೊತೆ ಇದ್ದವ್ರು ಯಾರು? ರಘು ಅವ್ರ ಹೆಸರು ತಗೋತೀರಾ ಅಂತೀನಿ. ರಘುವನ. ಓಕೆ, ಸೂಪರ್. ಇನ್ನೋಸೆಂಟ್. ಇನ್ನೋಸೆಂಟು ಮೋಸ್ಟ್ಲಿ ರಕ್ಷಿತಾ ಅನ್ಸುತ್ತೆ. ರಕ್ಷಿತಾನೆ. ರಕ್ಷಿತನ ಫೇಕ್ ಅಂತ ಹೇಳಿದ್ರು ಎಷ್ಟೋ ಜನ. ಸೂಪರ್, ನೀವು ಇನ್ನೋಸೆಂಟ್ ಅಂತ ಕೊಡ್ತಾ ಇದ್ದೀರಾ. ಜೆನ್ಯೂನ್ ಅಂತ ಅಂದ್ರೆ ಯಾರು? ತುಂಬಾ ನಿಯತ್ತಾಗಿ ಆಟ ಆಡಿದ್ದು ಬಿಗ್ ಬಾಸ್ ಮನೇಲಿ? ಕಾವ್ಯ ಅವರು ನಿಯತ್ತಾಗಿ. ವಾವ್, ಸೂಪರ್ ಸೂಪರ್. ಅವ್ರು ಗಿಲ್ಲಿ ಅಂತಾರೆ, ನೀವು ಕಾವ್ಯ ಅಂತೀರಾ. ಓಕೆ. ಫೈಟರ್, ಹೋರಾಟಗಾರ. ಎಲ್ಲರೂ ಹೋರಾಟ ಮಾಡಿದ್ರು ಬಿಡಿ ಅಲ್ಲಿ ಅಲ್ಲ. ಸೂಪರ್. ಟಾಸ್ಕ್ ಮಾಸ್ಟರ್. ಟಾಸ್ಕ್ ಅಲ್ಲಿ ಚೆನ್ನಾಗಿ ಆಟ. ಓಕೆ. ಲಕ್ಕಿ. ಬಿಗ್ ಬಾಸ್ ಮನೇಲಿ ಇವ್ರು ಲಕ್ಕಿ ಅಪ್ಪ. ಲಕ್ಕಿ ಇರೋರು ಯಾರು ಇರಲ್ಲ ಬಿಡಿ. ಅವ್ರೆಲ್ಲ ಆಚೆ ಬಂದ್ಬಿಟ್ಟು ಲಕ್ಕಿ ಆ ಥರ ಆಗಲ್ವಲ್ಲ. ಲಕ್ಕಿಯಿಂದ ಯಾರು ಇರೋಕ್ಕಾಗಲ್ವಲ್ಲ. ಓಕೆ. ಅನ್ಲಕ್ಕಿ ಅಂದ್ರೆ ಯಾರು? ತುಂಬಾ ಅದೇ ನಮ್ಮಿಂದ ಯಾರು ಈಗ ಫಸ್ಟೇ ಎಲಿಮಿನೇಷನ್ ಆಗ್ಬಿಟ್ಟು ಆ ಬೇಜಾರು ಇರ್ತದಲ್ಲ ಮೇಡಮ್. ಈಗ ಎಲ್ರಿಗೂ ಎಲಿಮಿನೇಷನ್ ಆಗಿ ಹೋಗ್ಬಿಡ್ತೀನಿ. ಎಲಿಮಿನೇಷನ್ ಆಗಿ ಪ್ರತಿಯೊಬ್ಬರಿಗೂ ಆ ಬೇಜಾರು ಇರ್ತದಲ್ಲ ಪಾಪ. ಅವ್ರು ನೋಡಿದಾಗ ಅವ್ರು ಅನ್ಲಕ್ಕಿ ಇರ್ಬೋದೇನೋ. ಓಕೆ. ಮಾತುಗಾರ್ತಿ ಅವ್ರ ಮಾತುಗಾರ. ಮಾತಿನ ಮಲ್ಲ ಅನ್ನೋ ಪಟ ನಿಮಗೆ ಸಿಕ್ಬಿಟ್ಟಿದೆ. ಮಾತುಗಾರ್ತಿ ಕೊಡಿ. ರಕ್ಷಿತಾ ಚೆನ್ನಾಗಿ ಮಾತು ಮಾತು ಮಾತು. ಓಕೆ. ಅಮ್ಮನ ಪ್ಲೇಸ್ ಯಾರಿಗೆ ಕೊಡ್ತೀರಾ? ಅಮ್ಮನ ಪ್ಲೇಸು ಅದೇ ನಾನು ಮುಂಚೆನೇ ಹೇಳ್ದಂಗೆ ಕೆಲವೊಂದು ವಿಷಯದಲ್ಲಿ ಊಟ ತಿಂಡಿ ಅಂತ ಬಂದಾಗ ರಕ್ಷಿತಾ ಅವ್ರಿಗೆ ಕೊಡಕ್ಕೆ ಇಷ್ಟಪಡ್ತೀರಾ? ಓಕೆ, ಸೂಪರ್. ಗಿಲ್ಲಿ ಅವರೇ, ಫೈನಲ್ ಪ್ರಶ್ನೆ. ಇದಾದ್ಮೇಲೆ ಒಂದು ಪ್ರಶ್ನೆನೂ ಕೂಡ ಇಲ್ಲ. ನಯಾ ನಾಜುಕು ಅಂದ್ರೆ ಏನು? ಬಿಕಾಸ್ ತುಂಬಾ ಜನ ಹೆಣ್ಮಕ್ಳು ಕೇಳ್ತಾ ಇದ್ದಾರೆ. ನೀವೊಂದು ಟಾಂಗ್ ಹೊಡೆದಿರ್ತೀರಾ. ಯಾರೋ ನಿಶಾ ಅವರು ನಿಮಗೆ ಹೇಳಿರ್ತಾರೆ, ನಯಾ ನಾಜುಕ್ ಕಲ್ತ್ಕೋ ಫಸ್ಟ್ ನೀನು ಅಂತ ಹೇಳ್ಬಿಟ್ಟು. ಅವಾಗ ನೀವ್ ಹೇಳ್ತೀರಾ, ಅಯ್ಯೋ ನಯಾ ನಾಜುಕ್ ಬಗ್ಗೆ ನೀನೇನ್ ಮಾತಾಡ್ತೀಯ, ನಿನಗೆ ಇಲ್ಲ ಅದು ಫಸ್ಟ್ ಅಂತ ಹೇಳಿರ್ತೀರಾ. ಏನು ನಯಾ ನಾಜುಕ್ ಅಂದ್ರೆ? ಅದೇ ನಯಾ ನಾಜುಕ್ ಅಂದ್ರೆ ಇದು ನಾರ್ಮಲ್ ಆಗಿ ಎಲ್ರು ಮಾತಾಡೋದು ಊರ್ ಕಡೆ ಎಲ್ಲ. ನಯಾ ನಾಜುಕ್ ಆಗಿರು ಅಂದ್ರೆ ತಗ್ಗಿ ಬಗ್ಗಿ ನಡಿ ಆ ತರ. ಓಕೆ, ನಯಾ ನಾಜುಕ್. ಸೂಪರ್, ಫ್ಯಾಂಟಾಸ್ಟಿಕ್. ಇನ್ನೂ ಸಾಕಷ್ಟು ಪ್ರಶ್ನೆಗಳಿದೆ. ಇನ್ನೂ ನಂಗೆ 1 ಅವರ್ ಸಿಕ್ಕರೂ ಕೂಡ ನನಗೆ ನಿಮ್ಮ ಜೊತೆ ಮಾತನಾಡುವಂಥದ್ದು ಸಾಕಷ್ಟು ವಿಚಾರಗಳಿದೆ. ಆದರೂ ಕೂಡ ಮುಗಿಸ್ಲೇಬೇಕು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೊಟ್ಟಿಗೆ ಕಳೆದಿದ್ದೀರಾ. ಆ್ಯಂಡ್ ಇನ್ನೂ ಎತ್ತರಕ್ಕೆ ಬೆಳೀರಿ. ಇನ್ನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ನಿಮ್ಮ ಪಾಲಾಗಲಿ. ನಮ್ಮೆಲ್ಲರೂ ಕೂಡ ಇನ್ನೂ ಹೆಚ್ಚಾಗಿ ಎಂಟರ್ಟೈನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ. ಆ್ಯಂಡ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ವಾ ವೀಕ್ಷಕರೇ, ಇದಿಷ್ಟು ಮಾತಿನ ಮಲ್ಲ ಗಿಲ್ಲಿ ಅವರ ಮಾತಾಗಿತ್ತು ಅಂತ ಹೇಳ್ತಾ, ಮತ್ತೊಂದು ವಾರ ಇನ್ನೊಂದು ಸ್ಪೆಷಲ್ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.